ಆತ್ಮಾ ವಾಸ್ಯಮಿದಂ ಸರ್ವಂ ಯಜ್ಜಗತ್ಯಾಂ ಜಗನ್ಮನಃ ತೇನ ತ್ಯಕ್ತೇನ ಮಂಜೀತಾಃ ಮಾ ಕೃತಃ ಕಸ್ಯ ಸ್ವಿद्धನಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವಿಷ್ಣವಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ ಮಮ. ನಿತ್ಯಾನಿತ್ಯಜಗದ್ಧಾತ್ರೆ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞಭುಜೇ ನಮಃ. ಯಸ್ಮಾತ್ ಬ್ರಹ್ಮೇಂದ್ರರುದ್ರಾದಿದೇವತಾನಾಂ ಶ್ರೇಯೋಪಿ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ನಮೋ ನಂದನಿಜಾನಂದಸಾಂದ್ರಸುಂದರಮೂರ್ತಯೇ ಇಂದಿರಾಪತಯೇ ನಿತ್ಯಾನಂದಭೋಜನದಾಯಿನೇ ಶ್ರೀಗುರುಭ್ಯೋ ನಮಃ. ಸ್ವಸ್ತಿಸ್ತು ಸತಾಂ ಹರಿ ಓಂ. ಭಾರತದ ಬೇರುಗಳು ಅಂತಂದರೆ ವೇದೋಖಿಲೋ ಧರ್ಮ ಮೂಲಂ ಅಂತ. ವೇದಗಳು ಅತ್ಯಂತ ಪ್ರಧಾನವಾದ ಕಾರ್ಯವನ್ನು ನಿರ್ವಹಿಸ್ತವೆ ಅಂತ. ಇದನ್ನು ಆಶ್ರಯಿಸಿ ಅನಾದಿ ಕಾಲದಿಂದಲೂ ನಿರಂತರ ಸೃಷ್ಟಿಯ ಪ್ರಕ್ರಿಯೆ ಇರಬಹುದು, ಆನಂತರದ ಆಳ್ವಿಕೆ ಇರಬಹುದು, ಆನಂತರದ ವ್ಯವಹಾರ ಇರಬಹುದು, ಆನಂತರದ ದೈನಂದಿನ ಬದುಕಿರ್ಬೋದು. ಇದೆಲ್ಲವೂ ಅದರ ಅಡಿಯಲ್ಲೇ ನಡೆಯುತ್ತೆ ಅಂತ. ಅದನ್ನು ಸಮಗ್ರವಾಗಿದ್ದಾಗ ಕಾಲಾಂತರದಲ್ಲಿ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಯಿತು ಅಂತ ವೇದವ್ಯಾಸರು ವಿಭಾಗ ಮಾಡಿ, ಅದು ವೇದ ವಿಭಾಗ ಮಾಡಿದ್ದಕ್ಕೇನೆ ವ್ಯಸ್ಯತಿ ಇತಿ ವೇದಾನ್, ವೇದವ್ಯಾಸ ಅನ್ನುವ ಹೆಸರು ಬಂತು. ಅದು ಋಕ್ ಯಜುಸ್ಸು ಸಾಮ ಅಥರ್ವ ಅಂತ ಅದನ್ನು 4 ವಿಭಾಗ ಮಾಡಿದರು. ಅದರಲ್ಲಿ ಮತ್ತೆ 4 ವಿಭಾಗಗಳಾದವು ಒಂದೊಂದರಲ್ಲೂ. ಅದು ಸಂಹಿತ, ಆರಣ್ಯಕ, ಬ್ರಾಹ್ಮಣ, ಉಪನಿಷತ್ತು ಅಂತ. ಅದಕ್ಕೊಂದು ಮೇಲ್ನೋಟದ ಒಂದು ಅಭಿಪ್ರಾಯವನ್ನು ಎಲ್ಲರೂ ಹೇಳುವುದಿದೆ. ಸಂಹಿತೆ ಅನ್ನೋದು ಬಾಲ್ಯದಲ್ಲಿದ್ದಾಗ ಅಧ್ಯಯನ ಮಾಡಬೇಕಾದ್ದು, ಬ್ರಾಹ್ಮಣ ಅಂತ ಅನ್ನೋದು ಯಜ್ಞ ಪ್ರಕ್ರಿಯೆಗಳಿಗೋಸ್ಕರ ಓದುವಂಥದ್ದು, ಆರಣ್ಯಕ ಅನ್ನೋದು ವಾನಪ್ರಸ್ಥಕ್ಕೆ ಹೊರಟಾಗ ತಿಳ್ಕೊಳ್ಬೇಕಾದ್ದು, ಉಪನಿಷತ್ತು ಅಂತ ಅನ್ನೋದು ಒಂದು ರೀತಿ ಸನ್ಯಾಸದ ಧರ್ಮವನ್ನು ಪಾಲಿಸಬೇಕಾದಾಗ ಚಿಂತನೆ ಮಾಡಬೇಕಾದ್ದು ಅಂತ. ಆ ಸನ್ಯಾಸದ ತನಕ ಹೋಗ್ಬೇಕಂದ್ರೆ ಮೊದಲು ಅದು ಏನು ತಿಳ್ಕೊಳ್ಬೇಕು ಅಂತ ಗೊತ್ತಾಗಬೇಕಾದ್ರೆ ಉಪನಿಷತ್ತು ಮೊದಲೇ ಅಧ್ಯಯನ ಆಗಿರಬೇಕು. ಹಾಗಾಗಿ ಅದೊಂದು ಸೂಚ್ಯವಾಗಿ ಹೇಳಿದ್ದು ಬಿಟ್ಟರೆ ಎಲ್ಲವನ್ನು ಯಾವ ಕಾಲದಲ್ಲೂ ಅವನಿಗೆ ಯಾವಾಗ ಓದಬೇಕು ಅಂತ ಅನಿಸುತ್ತಾ ಆಗ ಓದಬೇಕು ಅನ್ನೋದೇ ಮುಖ್ಯ. ಓದಬೇಕು ಅನ್ನೋದು ಮುಖ್ಯ, ಯಾವಾಗ ಅನ್ನೋದು ಮತ್ತೆ ಅದಕ್ಕೆ ಸಮಯ ಕೊಡಲಿಕ್ಕಿಲ್ಲ. ಮನಸ್ಸು ಬಂತು ಅಂದಾಗ ಓದಬೇಕು ಅಂತಿರೋದು. ಅದು ಎಷ್ಟು ಎಳೆಯದರಲ್ಲಿ ನಮಗೆ ಸಿಗುತ್ತೋ ಅಷ್ಟು ಅದರ ಪಕ್ವತೆಯನ್ನು ನಾವು ಅನುಭವಿಸಲಿಕ್ಕೆ ದೀರ್ಘಕಾಲದ ಕಾಲ ಪಾಠ ಕೊಡ್ತಾ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ಸಂಹಿತೆಗಳಲ್ಲಿಯೂ ಕೆಲವು ಮಂತ್ರಗಳಿವೆ, ಆರಣ್ಯಕಗಳಲ್ಲೂ ಕೆಲವು ಉಪನಿಷತ್ತುಗಳು ಬಂದಿವೆ. ಹಾಗಾಗಿ ಕೆಲವೊಮ್ಮೆ ಬೃಹದಾರಣ್ಯಕ ಇತ್ಯಾದಿಗಳನ್ನು ಹೇಳುವಾಗ ಅದು ಆರಣ್ಯಕದಿಂದ ಬಂದ ಉಪನಿಷತ್ತು. ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ ಅದಕ್ಕೆ ಇನ್ನೊಂದು ಹೆಸರು ಈಶಾವಾಸ್ಯ ಅಂತ. ಅಲ್ಲಿ ಮಂತ್ರೋಪನಿಷತ್ತು ಅಂತ ಕೊಡೋದ್ರಿಂದ ಅದು ಮಾಧ್ಯಂದಿನ ಸಂಹಿತೆಯಲ್ಲಿ ಬಂದ ಉಪನಿಷತ್ತು ಅಂತ ಗೊತ್ತಾಗುತ್ತೆ. ಹಾಗಾಗಿ ಉಪನಿಷತ್ತಾಗಿಯೇ ಬಂದವು ಕೆಲವು, ಆರಣ್ಯಕಗಳಲ್ಲಿ ಬಂದವು ಕೆಲವು, ಸಂಹಿತೆಗಳಲ್ಲಿ ಬಂದವು ಕೆಲವು ಅಂತ. ಹೀಗೆ ಉಪನಿಷತ್ತು ಅಂದರೆ ಅರ್ಥ ನಮ್ಮನ್ನು ಮೇಲೆ ಕೂಡಿಸುತ್ತೆ ಅಂತ, ಎಲಿವೇಟ್ ಮಾಡುತ್ತೆ ಅಂತ. ಉಪರಿ ನಿಷಾದಯತಿ, ಎತ್ತರಕ್ಕೆ ಕೂಡಿಸೋದು ಉಪ್ಪರಿಗೆ ಹೋಗಿ ಕೂತ್ರೆ ಏನು ಉಪಯೋಗ ಇಲ್ಲ. ಮಾನಸಿಕವಾಗಿ ಎತ್ತರಕ್ಕೆ ಏರಬೇಕು ಅನ್ನೋದು ಹಿನ್ನೆಲೆ. ಅದು ಎತ್ತರಕ್ಕೆ ಏರುವುದು ಅಂದರೆ ಪೃಥ್ವಿಯ ಸೆಳೆತ ಕಮ್ಮಿ ಆಗಬೇಕು ಅಂತ. ಪೃಥ್ವಿಯಲ್ಲೇ ಇದ್ರೂ ಕೂಡ ಅದನ್ನು ಸೆಳಿಬಾರ್ದು ಅಂತ. ಅದನ್ನೇ ವಿದುರ ಹೇಳುವಾಗ ಆತ್ಮಾರ್ಥೇ ಪೃಥ್ವೀಂ ತ್ಯಜೇತ್. ಎಲ್ಲದಕ್ಕಿಂತ ಮೇಲೆ ಹೋಗಬೇಕು ಅಂತಂದರೆ ಪೃಥ್ವಿಯನ್ನೇ ಬಿಡಬೇಕು ಅಂತ. ಪೃಥ್ವಿಯನ್ನು ಬಿಡುವುದು ಅಂದರೆ ಜೀವ ಬಿಡುವುದು ಅಂತ ಅರ್ಥ ಅಲ್ಲ. ಇಲ್ಲಿಯ ಯಾವುದೇ ಅಟ್ಯಾಚ್ಮೆಂಟ್ಗಳು ಕೂಡ ನಮಗೆ ನಮ್ಮ ಸಾಧನೆ ಮಾಡೋದಕ್ಕೆ ಅದು ತೊಡಕಾಗಿ ನಿಲ್ಲಬಾರ್ದು ಅಂತ. ಹೀಗೆ ಉಪನಿಷತ್ತು ಅಂತ ಅನ್ನೋದು ನಮ್ಮ ನೆಲದ ಸೆಳೆತವನ್ನು ಕಳೆಯುವಂತಹ ಅತ್ಯಂತ ಅಪೂರ್ವವಾದ ಸಾಧನೆಗಳು, ಸಾಧನಾ ಮಂತ್ರಗಳು ಅಂತ ಇಷ್ಟು ಅರ್ಥ ಮಾಡಿಕೊಳ್ಬಹುದು. ಮತ್ತು ರಹಸ್ಯವಾದ ವಿದ್ಯೆ ಅನ್ನೋದು ಒಂದು ಹೌದು, ತುಂಬ ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಆಗದೇ ಇರುವಂತಹ ಮಾತುಗಳು ಹೌದು. ಇನ್ನೊಂದು ಅರ್ಥದಲ್ಲಿ ಸಂಹಿತ, ಆರಣ್ಯಕ, ಬ್ರಾಹ್ಮಣಗಳಲ್ಲಿ ಹೇಳಿದ ಸಂಗತಿಗಳಿಗಿಂತ ಅಲ್ಲಿ ಕೆಲವೊಂದು ಸರ್ತಿ ಕರ್ಮಗಳಿಗೆ ಒತ್ತು ಕೊಟ್ಟು ಹೇಳುವುದಿರುತ್ತೆ, ಕೆಲವೊಂದು ಸರ್ತಿ ಪ್ರಾರ್ಥನೆಗಳನ್ನು ಹೆಚ್ಚು ಮಾಡುವುದಿರುತ್ತೆ, ಅದೇ ಜೀವನದ ಶೈಲಿಯನ್ನು ಹೇಳುವುದಿರುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾದದ್ದು ಏನು ಅಂದರೆ ಜೀವನದ ಸಾರ, ಎಸೆನ್ಸ್ ಏನು ಅಂತ. ಸರಿ, ಇಷ್ಟೊತ್ತು ಹೇಳಿದ್ರಿ, ಇದು ನನಗೆ ಎಲ್ಲ ಆದಮೇಲೆ ಇದನ್ನು ಏನು ಮಾಡಬೇಕು ಅನ್ನೋದನ್ನು ಸಂಗ್ರಹ ಮಾಡುವಂಥದ್ದು ಉಪನಿಷತ್ತು. ಹಾಗಾಗಿ ವೇದಾಂತ, ವೇದ ಇಷ್ಟೆಲ್ಲ ಹೇಳಿತು, ವೇದ ಏನು ಹೇಳಿತು ಅನ್ನೋದನ್ನು ಅಂತ ಅಂತ ಅಂದರೆ ಕೊನೆ ಅಂತ ಅರ್ಥ. ಕೊನೆ ಅಂದರೆ ನಾವು ಸುಮಾರು ಹೊತ್ತು ಮೀಟಿಂಗ್ ಆದಮೇಲೆ ಬಂದಿರಲಿಲ್ಲ ಅಂತ ಇಟ್ಕೊಳ್ಳಿ, ಆವಾಗ ಅವರು ಮೊದಲಿಂದ ಶುರು ಮಾಡ್ತಾರೆ. ಕೊನೆಗೆ ಏನಾಯ್ತು, ಹೋಗ್ಬೇಕಾ ಬೇಡ, ಅದನ್ನು ಹೇಳಿ ಸಾಕು.
ಅಂದರೆ ಆ ನಿರ್ಣಯ, ಆ ಕೊನೆ ಏನು, ವೇದ ಇಷ್ಟೆಲ್ಲ ಹೇಳ್ತಾ ಇದೆ, ಅದರ ನಿರ್ಣಯ ಏನು ಅನ್ನೋದನ್ನು ವೇದಾಂತ ಶಬ್ದದಿಂದ ಹೇಳುತ್ತೆ. ಅದೇ ವೇದಾಂತ ಅಂದರೆ ಉಪನಿಷತ್ತು. ರಹಸ್ಯವಾಗಿ ಗುರುಗಳು ಅವರ ಪ್ರೀತಿಯಿಂದ, ಯೋದಧ್ಯಾತ ಸುಪ್ರಸನ್ನಧಿ, ಗುರುಗಳ ಸಂತೋಷದಿಂದ ಈ ವಿದ್ಯಾರ್ಥಿಗೆ ಬದುಕಿನಲ್ಲಿ ಶ್ರೇಯಸ್ಸು ಉಂಟಾಗಲಿ ಅಂತ, ಯಾರೇ ಆಗ್ಬೋದು, ವಿದ್ಯಾರ್ಥಿ ಆದಂಥ 9 ವರ್ಷಕ್ಕೂ ಇರ್ಬೋದು, 9 ವರ್ಷಕ್ಕೂ ಇರ್ಬೋದು. ವಿದ್ಯಾರ್ಥಿ ಅಂತ ಅನ್ನೋದು ಅವನ ಸಾಯುವ ತನಕೂ ಇದ್ದದ್ದೇ. ಯಾರೂ ಕೂಡ ಅಧ್ಯಾಪಕರಾದರು ಅಂದರೆ ಅವರು ವಿದ್ಯಾರ್ಥಿತ್ವ ಹೋಯಿತು ಅಂದರೆ ಅವರ ಅಧ್ಯಾಪಕತ್ವವು ಹೋಯಿತು ಅಂತ ಲೆಕ್ಕ. ಹಾಗಾಗಿ ಕೊನೆಯ ತನಕೂ ಸಂಪಾದಿಸುವಂತಹ ವಿದ್ಯೆಯಾಗಿ ಈ ಉಪನಿಷತ್ತುಗಳ ಅಂಶಗಳನ್ನು ಹೇಳ್ತಾರೆ. ಪ್ರಧಾನವಾಗಿ 10 ಉಪನಿಷತ್ತು, ಅದು ಬಿಟ್ಟು ಇನ್ನೂ ಒಂದು ಉಪನಿಷತ್ತನ್ನು, ಶ್ವೇತಾಶ್ವತರವನ್ನು ಹೇಳ್ತಾರೆ. ಅಂದರೆ ಆಚಾರ್ಯ ತ್ರಯರಲ್ಲಿ 3 ಕೂಡ ವ್ಯಾಖ್ಯಾನ ಮಾಡಿದ್ದು ಈ 10ಕ್ಕಾದ್ರಿಂದಾಗಿ ದಶೋಪನಿಷತ್ತುಗಳು ಅಂತ ಪ್ರಸಿದ್ಧ. ಅದರಲ್ಲಿ ಕೆಲವು ಋಗ್ವೇದಕ್ಕೆ ಸಂಬಂಧಿಸಿದ್ದು, ಕೆಲವು ಯಜುರ್ವೇದಕ್ಕೆ ಸಂಬಂಧಿಸಿದ್ದು, ಕೆಲವು ಸಾಮವೇದಕ್ಕೆ ಸಂಬಂಧಿಸಿದ್ದು, ಕೆಲವು ಅಥರ್ವವೇದಕ್ಕೆ ಸಂಬಂಧಿಸಿದ್ದು. ಅದರಲ್ಲಿ ನಾವು ಇವತ್ತು ನೋಡಲಿಕ್ಕಿರುವಂತಹದ್ದು, ಮತ್ತು ಆಯಾ ಉಪನಿಷತ್ತೇನದು ಅಲ್ಲಲ್ಲೇ ನೋಡ್ಕೊಂಡು ಹೋಗೋಣ. ಇವತ್ತು ನಾವು ನೋಡಲಿಕ್ಕಿರುವಂತಹದ್ದು ಉಪನಿಷತ್ತುಗಳಲ್ಲಿ ಅತ್ಯಂತ ಚಿಕ್ಕದು, ಮತ್ತು ಇದೇ ಭಾಗದಲ್ಲಿ ಅತ್ಯಂತ ದೊಡ್ಡದೂ ಇದೆ, ಇದೇ ವ್ಯಾಖ್ಯಾನದಲ್ಲಿ ಅತ್ಯಂತ ಚಿಕ್ಕದು ಇದೆ, ಯಜುರ್ವೇದಕ್ಕೆ ಸಂಬಂಧಪಟ್ಟಂತಹ ಉಪನಿಷತ್ತುಗಳಲ್ಲಿ ಒಂದಾಗಿ. ಇದಕ್ಕೆ ನಾವೆಲ್ಲ ಬಹಳ ಪ್ರಸಿದ್ಧವಾಗಿ ಲೋಕದಲ್ಲಿ ಕಾಣುವಂಥದ್ದು, ಇದಕ್ಕೆ ಈಶಾವಾಸ್ಯ ಅಂತ ಹೆಸರು. ಈಶಾವಾಸ್ಯ ಅಂತ ಯಾಕೆ ಹೆಸರು ಬಂತು ಅಂತಂದರೆ, ಶಾಸ್ತ್ರೀಯವಾಗಿ ಈ ಹೆಸರು ಬರಲಿಲ್ಲ, ಲೋಕದ ನಾವು ಬಳಕೆಗೆ ಸುಲಭ ಆಗುತ್ತೆ, ನೆನಪಾಗ್ಲಿಕ್ಕೆ ಸುಲಭ ಆಗುತ್ತೆ ಅಂತ ಹೆಸರು ಕೊಟ್ವಿ. ಯಾಕೆಂದರೆ ಆರಂಭದ ಮಂತ್ರ ಶುರುವಾಗುವುದು ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಇರುವ ಕಾರಣಕ್ಕಾಗಿ. ಆದರೆ ಇದರ ಶಾಸ್ತ್ರವೇ ಹೇಳುವ ಅಥವಾ ಉಪನಿಷತ್ತುಗಳಲ್ಲೇ ಹೇಳಬಹುದಾದ ಅದೇ ಕೊಡುವ ಹೆಸರು ಏನು ಅಂದರೆ ಯಾಜ್ಞೀಯ ಮಂತ್ರೋಪನಿಷತ್ ಅಂತ. ಅದಕ್ಕೆ ನಾನು ಹೇಳಿದ್ದು ಇದು ಮಂತ್ರೋಪನಿಷತ್ತು ಅಂದರೆ ಸಂಹಿತೆಯಲ್ಲಿ ಬಂದ ಉಪನಿಷತ್ತಿನ ಭಾಗ ಅಂತ. 18 ಮಂತ್ರಗಳಿಂದ ಕೂಡಿದ ಉಪನಿಷತ್ತಿದು. ಉಪನಿಷತ್ತಿಗೆ ಸಾಮಾನ್ಯ ಅಥವಾ ಯಾವುದೇ ಒಂದು ವೇದದ ಭಾಗಕ್ಕೆ ಹೆಸರು ಬರಲಿಕ್ಕೆ 3 ಕಾರಣ ಬೇಕು. ಅದಕ್ಕೆ 3 ಅಂದರೆ ನಾವು ಯಾವುದೇ ಒಂದನ್ನು ವೇದ ಭಾಗವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ 3 ಗೊತ್ತಿರಬೇಕು. 3 ಗೊತ್ತಿದ್ರೆ ಅದಕ್ಕೆ ಬೆಲೆ. ಒಂದು ಋಷಿ, ಇಲ್ಲ ಛಂದಸ್ಸು, ಇಲ್ಲ ದೇವತೆ. ಅಂದರೆ ತಲೆಬಾಗಿ ನಾವು ಋಷಿಯನ್ನು ಸ್ಮರಿಸ್ತೇವೆ, ನಮ್ಮ ಬಾಯಲ್ಲಿ ನುಡಿಸುವಂತಹ ಛಂದೋ ದೇವತೆಗಳನ್ನು ಸ್ಮರಿಸ್ತೇವೆ, ಅಥವಾ ಆ ಮಂತ್ರದ ಭಾವವಾಗಿರುವ ಭಗವಂತನ ರೂಪ ಅಥವಾ ಪ್ರತಿಪಾದ್ಯ ದೇವತೆ ಅನ್ನುವ ಹಿನ್ನೆಲೆಯಲ್ಲಿ ಹೃದಯ ಮುಟ್ಟಿ ಇಂತಹ ದೇವತೆಯಿಂದಲೇನೆ, ಈಗ ಗಾಯತ್ರಿಗಾಗುವಾಗ ಋಷಿ ಅಂತ ವಿಶ್ವಾಮಿತ್ರರನ್ನು ಸ್ಮರಿಸಿ ಅದರ ಗಾಯತ್ರಿ ಛಂದಸ್ಸನ್ನು ಹೇಳಿ ಹೃದಯದಲ್ಲಿ ಗಾಯತ್ರಿ ಪ್ರತಿಪಾದ್ಯನಾದ ಸವಿತ್ರನಾಮಕ ಪರಮಾತ್ಮನನ್ನು ಸ್ಮರಣೆ ಮಾಡುವುದಿದೆ. ಅಂದರೆ ಗಾಯತ್ರಿಗೆ ಆ ಹೆಸರು ಯಾಕೆ ಬಂತು ಅಂದರೆ, ಗಾಯತ್ರಿ ಅನ್ನೋದು ಛಂದಸ್ಸಿನ ಹೆಸರು. ಅದಕ್ಕೆ ನಾನು ಹೇಳಿದ್ದು, ಒಂದೋ ಛಂದಸ್ಸಿನಿಂದ ಹೆಸರು ಬರಬೇಕು, ಒಂದೋ ಋಷಿಯಿಂದ ಹೆಸರು ಬರಬೇಕು, ಒಂದೋ ದೇವತೆಯಿಂದ ಹೆಸರು ಬರಬೇಕು. ಈಗ ಈಶಾವಾಸ್ಯ ಅನ್ನೋದು ಒಂದು ನಮಗೆ ಅದರ ಆದಿಯ ಮಂತ್ರ ಶುರುವಾಗುವ ಹೆಸರಿನಿಂದ ಬಂತು. ಅದು ನಿಜವಾದ ಹೆಸರಲ್ಲ. ಹಾಗಾದರೆ ಅದರ ನಿಜವಾದ ಹೆಸರೇನು ಅಂತ ಹುಡುಕಿದ್ರೆ, ಈ ಮಂತ್ರದ ಪ್ರತಿಪಾದ್ಯ ದೇವತೆ ಯಾರು ಅಂದರೆ ಯಜ್ಞ, ಯಜ್ಞರೂಪಿ ಪರಮಾತ್ಮ. ಅದರ ಕಥೆ ನಮಗೆ ಭಾಗವತದಲ್ಲಿ 8ನೇ ಸ್ಕಂದದ ಆರಂಭದ ಒಂದು 7-8, ಅಂದರೆ ಅದು ಕಥೆಯ ಶುರುವಾಯಿತು ಅಂತ ಆದಮೇಲೆ 7-8 ಶ್ಲೋಕ ಆದ ತಕ್ಷಣ ಆತ್ಮಾವಾಸಮಿದಂ ಸರ್ವಂ ಯಜ್ಜಗತ್ಯಾಂ ಜಗನ್ಮನಃ ತೇನ ತ್ಯಕ್ತೇನ ಭುಂಜೀತಾಹ ಮಾ ಹೃದ ಕಸ್ಯ ಸಿದ್ಧನಂತೆ, ಇದೇ ಮಂತ್ರದ 1-2 ಪದಗಳ ಆಚೆ ಈಚೆಗೆ ವ್ಯಾಖ್ಯಾನ ಅನ್ನುವ ಹಾಗೆ ವ್ಯಾಸರು ಭಾಗವತದಲ್ಲಿ ಅದನ್ನು ಜೋಡಿಸಿದ್ದಾರೆ. ಅಂದರೆ ಅಲ್ಲಿ ಯಜ್ಞರೂಪಿ ಪರಮಾತ್ಮನ ಚಿಂತನೆಯನ್ನು, ಅಂದರೆ ಸ್ವಯಂಭುವ ಮನು ಶತರೂಪಾದೇವಿ ಅಂದರೆ ಜಗತ್ತಿನ ಮೊದಲ ಮಿಥುನ ದಂಪತಿ, ಅಂದರೆ ಅಲ್ಲಿಗೆ ತನಕ ಇದ್ದ ಸೃಷ್ಟಿ, ಅವನು ತಲೆ ಅಲ್ಲಾಡಿಸಿದ್ರು ಒಂದು ಸೃಷ್ಟಿ, ಕಣ್ಣು ಮಿಟಿಕಿಸಿದ್ರು ಒಂದು ಸೃಷ್ಟಿ, ಉಸಿರಾಡಿದ್ರು ಒಂದು ಸೃಷ್ಟಿ, ಬಾಯಿ ತೆಗೆದ್ರೆ ಒಂದು ಸೃಷ್ಟಿ, ಅವನು ಹುಬ್ಬು ಗಂಟಿಕ್ಕಿದ್ರು ಒಂದು ಸೃಷ್ಟಿ. ಹೀಗೆ ಚತುರ್ಮುಖನ ಸೃಷ್ಟಿಯ ಮೊದಲ ಭಾಗಗಳೆಲ್ಲ ಶುರುವಾದದ್ದು ಅವನಿಗೆ ಭಾಣಿತ್ಯಬ್ರವೀತ್ ಅಂತ ಸರಸ್ವತಿ ಹುಟ್ಟಿದ್ನಂತೆ. ಯಾಕಂದ್ರೆ ಮಾತು, ಅವನು ಮೂಗಲ್ಲಿ ಹೊರಳೆಯಲ್ಲಿ ಒಂದು ಸರ್ತಿ ಜೋರು ಸೀನಿದಂತೆ ಒಬ್ಬ ವಿಕುಕ್ಷಿ ಅನ್ನುವಂತಹ ಒಬ್ಬ ಹುಟ್ಟಿ ಬಂದ. ಹೀಗೆ ಅಲ್ಲಿಯ ಸೃಷ್ಟಿಯ ಆರಂಭವನ್ನು ಹೇಳುವಾಗ ಚತುರ್ಮುಖನಲ್ಲಿ ಎಲ್ಲವೂ ಕೂಡ ಒಂದೋ ದರ್ಶನಾತ್ ಸ್ಪರ್ಶಾತ್ ಸಂಕಲ್ಪಾತ್ ಈ ಸೃಷ್ಟಿಗಳಿದ್ದದ್ದು. ಆನಂತರ ಒಂದು ಜೋಡಿಯಾಗಿ ಜಗತ್ತಿನಲ್ಲಿ ಒಂದು ಪ್ರೀತಿಯ ಸಂವೇದನೆ ಹುಟ್ಟಬೇಕು ಅನ್ನುವ ದೃಷ್ಟಿಯಿಂದ ತಾನೇ ಎಡಭಾಗದಿಂದ ಸ್ವಯಂಭುವನ್ನು ಬಲಭಾಗದಿಂದ ಸ್ವಯಂಭುವನ್ನು ಎಡಭಾಗದಿಂದ ಶತರೂಪೆಯನ್ನು ಸೃಷ್ಟಿ ಮಾಡಿ, ಅವರು ಸೃಷ್ಟಿ ಮಾಡುವಾಗಲೇ ಇವರು ದಂಪತಿಗಳು ಅಂತಲೇ ಸೃಷ್ಟಿ ಮಾಡಿದ್ದು. ಮಕ್ಕಳನ್ನು ಹೇಗೆ ಮದುವೆ ಮಾಡಿದ್ರು ಅನ್ನೋ ಪ್ರಶ್ನೆ ಅಲ್ಲ. ಯಾಕೆಂದರೆ ಈ ಮೊದಲು ಯಾರು ಸೃಷ್ಟಿ ಮಾಡಿ ಕೊಡೋರು ಇರಲಿಲ್ಲ. ಬಹಳ ಜನ ಈ ವಿಷಯದಲ್ಲಿ ಚತುರ್ಮುಖನನ್ನು ಹಾಸ್ಯ ಮಾಡುವುದೂ ಇದೆ, ತಿಳಿಯದವರು. ಏನು ಅಂದರೆ, ತಾನೇ ಸೃಷ್ಟಿ ಮಾಡಿದ ಸರಸ್ವತಿಯನ್ನು ತಾನೇ ಮದುವೆ ಆದ ಅಂತ.
ನಮಗೊಂದು ಎಚ್ಚರ ಇರಬೇಕು. ನಮಗೋಸ್ಕರ ಅಂತ ಒಂದು ಬ್ಯಾಗ್ ಹೊಲಿಬೋದು, ಮಕ್ಕಳಿಗೋಸ್ಕರ ಅಂತ ಒಂದು ಬ್ಯಾಗ್ ಹೊಲಿಬೋದು, ಇನ್ಯಾರಿಗೂ ಕೊಡ್ಲಿಕ್ಕೆ ಅಂತೂ ಬ್ಯಾಗ್ ಹೊಲಿಬೋದು. ಹೊಲಿಯುವ ಕೈ ನಮ್ಮಲ್ಲಿದ್ದಾಗ ಸಂಕಲ್ಪ ಏನು, ಅದರ ಪ್ರಕಾರ ನೀವು ಹೊಲಿದದ್ದು ನಿಮ್ಮ ಮಗು ಆಯಿತು, ಅದರಿಂದ ನೀವು ಅದನ್ನು ನಿಮ್ಗೆ ಅಂತ ಹೇಗೆ ಇಟ್ಕೊಳ್ತೀರಿ ಅಂತ ಪ್ರಶ್ನೆ ಕೇಳಿದ್ರೆ ಎಷ್ಟು ದಡ್ಡತನವೋ. ಅದೇ ಥರ ಅವನು ಸೃಷ್ಟಿ ಮಾಡುವಾಗಲೇ ಸ್ಪಷ್ಟವಾಗಿ ಉಪನಿಷತ್ತು ಹೇಳುತ್ತೆ, ಅವನು ತನ್ನ ಹೆಂಡತಿಯನ್ನೇ ಸೃಷ್ಟಿ ಮಾಡಿದ ಅಂತ. ಮತ್ತೆ ಏನು ಅಂದರೆ, ಹೆಂಡತಿ ಆಮೇಲೆ ಆಗುವುದಲ್ಲ, ಅದು ಅರ್ಧನಾರೀಶ್ವರ ಕಲ್ಪನೆ ಅಂತನ್ನೋದು ಎಲ್ಲ ದೇವತೆಗಳಲ್ಲೂ ಇದೆ. ಕೇವಲ ಶಿವಪಾರ್ವತಿಯರು ಮಾತ್ರ ಅಲ್ಲ, ಇವರಿಬ್ಬರೂ ಕೂಡ ಅನಾದಿ ದಂಪತಿಗಳೇ. ಒಂದು ಭಾಗದಲ್ಲಿ ಸರಸ್ವತಿ, ಒಂದು ಭಾಗದಲ್ಲಿ ಬ್ರಹ್ಮನಿದ್ದು ಒಟ್ಟಿಗೆ ಇರುವುದು. ಲೋಕದಲ್ಲಿ ಕಾಣಿಸಿಕೊಳ್ಬೇಕಲ್ವಾ, ಬೇರೆಯಾಗಿ ಒಂದು ಕರ್ತವ್ಯದ ಪ್ರಜ್ಞೆ ಇದೆಯಲ್ಲ ಮುಂದೆ, ಅದಕ್ಕೋಸ್ಕರ ಒಂದು ರೂಪದಿಂದ ಆಕೆಯನ್ನು ಎದುರು ತಂದು ನಂತರ ಮತ್ತೆ ಸ್ವೀಕರಿಸಿದಂತೆ ಮಾಡಿ ಅಲ್ಲಿಂದ ಮುಂದೆ ದಾಂಪತ್ಯದ ಫಲ ಹೇಗಿರಬೇಕು ಅಂತ ಲೋಕಕ್ಕೆ ತೋರಿದ ಪ್ರಕ್ರಿಯೆ ಅದು. ಹಾಗಾಗಿ ಅಲ್ಲಿಂದ ಸ್ವಯಂಭುವ ಮನುವಿಗೆ ಮೊದಲ ಮನ್ವಂತರದ ಆಧಿಪತ್ಯವನ್ನು ಚತುರ್ಮುಖ ವಹಿಸಿದ. ಇಲ್ಲಿಂದ ಮುಂದೆ ನೀನು, ಯಾಕಂದ್ರೆ ನಾವೆಲ್ಲ ಮಾನವರು ಅಂತ ಅನ್ನಿಸಿಕೊಳ್ಳಿಕ್ಕೆ ಕಾರಣನಾದ ಮೂಲ ಪುರುಷ ಸ್ವಯಂಭುವ ಮನು. ಅವನಿಂದಾಗಿ ನಮಗೆ ಮನುಷ್ಯ ಅಥವಾ ಮಾನವ ಅನ್ನೋ ಹೆಸರು ಬಂತು. ಇದರಲ್ಲಿ ಅವನು ಆಧಿಪತ್ಯವನ್ನ ಪ್ರಾಜಾಪತ್ಯದ ಧರ್ಮದಲ್ಲಿ ನಡೆಸ್ತಾ ಇರಬೇಕಾದ್ರೆ ದೈತ್ಯರ ದೊಡ್ಡ ಆಕ್ರಮಣ ಆಯಿತು. ಇದು ಎಲ್ಲ ಕಾಲದಲ್ಲೂ ಇರುತ್ತೆ. ಒಂದು ಜಗತ್ತು ಸುರಕ್ಷಿತವಾಗಿ ಏನಾದರೂ ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತಂದಾಗ ಆಗ ಕೆಲವರಿಗೆ ತಡ್ಕೊಳ್ಳಿಕ್ಕಾಗಲ್ಲ. ಡಿಸ್ಟ್ರಕ್ಟಿವ್ ಫೋರ್ಸ್ ಅಂತ ಅನ್ನೋದು ಎಲ್ಲ ಕಾಲದಲ್ಲೂ ಇರುತ್ತೆ. ಈಗಲೂ ಇಲ್ವಾ? ಈಗಲೂ ಅಂಥದ್ದು ಬೇಕಾದಷ್ಟು ನಡೀತಾ ಇರುತ್ತೆ. ಈ ದೇಶ ಸುರಕ್ಷಿತವಾಗಿದ್ರೆ ಅವರ ಆಧಿಪತ್ಯ ನಡೆಯಲ್ಲ. ಅಲ್ಲೇನು ಅವರಿಗೆ ಧರ್ಮ ಗರ್ಮ ಎಲ್ಲ ಸುಮ್ಮನೆ, ಅದು ನಂತರದ ಶಬ್ದ. ಸಂಪತ್ತು, ಒಡೆತನ, ಇದೆರಡರ ಹಿನ್ನೆಲೆಯಲ್ಲಿ ಬೇರೆ ಶಬ್ದಗಳನ್ನು, ಜಾತಿಯನ್ನೋ ಭಾಷೆಯನ್ನೋ ಅಥವಾ ಹೆಣ್ಣು ಅನ್ನುವ ಧರ್ಮಕ್ಕೆ ಸಂಬಂಧಪಟ್ಟದ್ದನ್ನೋ ಧರ್ಮ ಅನ್ನುವ ಸಂಬಂಧನೋ ಇನ್ನೇನೇನೋ ಅದು ಟೂಲ್ಗಳಷ್ಟೇ. ಹಾಗಾಗಿ ದೈತ್ಯರಿಗೆ ಇವನ ಆಳ್ವಿಕೆಯಿಂದ ಕ್ಷೇಮವಾಗಿರುವುದನ್ನು ಸಹಿಸಲಿಕ್ಕಾಗದೆ ಅವನ ಮೇಲೆ ನಿರಂತರವಾದ ದಾಳಿ ಆಯಿತು. ಆಗ ತನ್ನ ಶ್ರಮ ಇರುವುದನ್ನೆಲ್ಲ ಹಾಕಿದ್ರೂ ಅದು ಸಾಕಾಗುವುದಿಲ್ಲ ಅಂತ ಅನ್ನಿಸ್ತು ಅವನಿಗೆ. ಅದು ನನ್ನಕ್ಕಿಂತ ಬಹಳ ಬಲವಾಗಿದೆ ಅಂತ ಅನ್ನಿಸ್ತು. ಬಹುಶಃ ನಾವು ಇವತ್ತು ಈ ಪ್ರಾರ್ಥನೆ ಮಾಡಬೇಕಾದ ಮಂತ್ರವೂ ಹೌದು. ತಡಿಲಿಕ್ಕಾಗದೇ ಇರುವಷ್ಟು ದೊಡ್ಡ ಪ್ರಮಾಣದ ಡಿಸ್ಟ್ರಕ್ಟಿವ್ ಫೋರ್ಸ್ ಅವನ ಮೇಲೆ ದಾಳಿ ಮಾಡಿದಾಗ ಅವನು ಯಜ್ಞರೂಪಿ ಪರಮಾತ್ಮನನ್ನು ಚಿಂತಿಸಿದ. ಆ ಯಜ್ಞರೂಪಿ ಯಾರು ಅಂದರೆ, ಅವನಲ್ಲಿ 5 ಜನ ಮಕ್ಕಳು: ಪ್ರಿಯವ್ರತ, ಉತ್ತಾನಪಾದ, ಆಕೂತಿ, ಪ್ರಸೂತಿ, ದೇವಹೂತಿ ಅಂತ. ಅದರಲ್ಲಿ ಆಕೂತಿ ಅನ್ನುವಳನ್ನ ತನ್ನ ರುಚಿ ಪ್ರಜಾಪತಿ ಅನ್ನುವಂತಹ ಒಬ್ಬ ಪ್ರಜಾಪತಿಗೆ ಮದುವೆ ಮಾಡಿ ಕೊಟ್ಟಿದ್ದ. ಕೊಡುವಾಗ ಸ್ವಯಂಭೂಮನುವಿಗೆ ಒಂದು ಗೊತ್ತಿತ್ತು, ಅವಳಲ್ಲಿ ಹುಟ್ಟುವಂತ ಮಗ ಭಗವಂತನೇ ಇದ್ದಾನೆ ಅಂತ. ಹಾಗಾಗಿ ಪುತ್ರಿಕಾ ಪುತ್ರ ಮಗಳನ್ನು ಕೊಡುವಾಗಲೇ ಹೇಳಿದ್ದ, ಇವಳಲ್ಲಿ ಹುಟ್ಟುವ ಮಗುವನ್ನ ನನಗೆ ದತ್ತು ಕೊಡಬೇಕು ಅಂತ. ಹಾಗಾಗಿ ಆ ಮಗಳನ್ನ ಕೇಳಿಕೊಂಡದ್ದಕ್ಕಾಗಿ ಮೊದಲ ಮಗುವಾದ ಯಜ್ಞನನ್ನ ತನಗೆ ದತ್ತು ಮಗನನ್ನಾಗಿ ಸ್ವೀಕರಿಸಿ ಅವನಲ್ಲಿ ಉಪಾಸನೆ ಮಾಡಿದ. ಆದರೆ ಈ ಹೊತ್ತಿಗೆ ಅವನ ತೀವ್ರತೆ ಜಾಸ್ತಿ ಆದಾಗ ವೇದನೆ ದೇವರನ್ನ ಕೇಳಿಕೊಂಡ. ಎಲ್ಲ ಜಗತ್ತು ನಿನ್ನದು, ನಾನು ರಕ್ಷಣೆ ಮಾಡ್ಲಿಕ್ಕೆ ಒಂದು ಹೊಣೆಗಾರಿಕೆ ಅಂತ ನನ್ನದು ಕೊಟ್ಟದ್ದು ಬಿಟ್ರೆ ಇನ್ನೇನು ಇಲ್ಲ ಅಂತ ಅನನ್ಯವಾಗಿ ಪ್ರಾರ್ಥಿಸುವ ಹೊತ್ತಿಗೆ ಹುಟ್ಟಿದ ಮಂತ್ರಗಳಿವೆಲ್ಲ. ದೇಶಕ್ಕೆ ರಕ್ಷಣೆ ಕೊಡು, ಜಗತ್ತಿಗೆ ರಕ್ಷಣೆ ಕೊಡು ಅಂತ ಕೇಳಿದಾಗ ಹುಟ್ಟಿದ ಮಂತ್ರಗಳಿವೆ. ಅಂದ್ರೆ ಆ ತೀವ್ರತೆ ನನ್ನ ಜವಾಬ್ದಾರಿ ನಡೆಸಲಿಕ್ಕೆ ಮಾತ್ರ ನಾನು ಕೇಳ್ತಾ ಇರೋದು ಹೊರತು ನನಗಾಗಿ ನಾನು ಏನೂ ಕೇಳ್ತಿಲ್ಲ. ಆದ್ರಿಂದಾಗಿ ನೀನು ಇದನ್ನು ನಡೆಸ್ಕೊಡ್ಲೇಬೇಕು ಅನ್ನುವ ಅವಿಚ್ಛಿನ್ನವಾದ ಪ್ರೀತಿಯನ್ನ ಭಗವಂತನಲ್ಲಿ ತೋರಿದ್ದ ಪರಿಣಾಮ ಭಗವಂತನನ್ನ ಯಜ್ಞರೂಪಿಯನ್ನ ಕಾಣ್ತಾ 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 ಬಂದ ಮಂತ್ರಗಳಿವೆ. ಹಾಗಾಗಿ ಇದಕ್ಕೆ ಮಂತ್ರ ಅಂತ ಹೆಸರಾಗುವುದು ಆಗ್ಲೇ. ಮನನಾತು ತ್ರಾಯತೆ. ಯಾವುದು ಸತತ ಮನನದಿಂದ ಹುಟ್ಟುತ್ತೋ, ಯಾವುದು ಇಂಟೆಲೆಕ್ಚುವಲ್ ಅಲ್ಲದೆ ಕೇವಲ ಇಂಟ್ಯೂಷನಲ್ ಫ್ಲಾಶ್ ಆಗುತ್ತೋ ಅದು ಮಂತ್ರ. ನಮ್ಗೆ ಎಷ್ಟೋ ಹೊಳೆಯತ್ತೆ, ಯೋಚನೆ ಬರುತ್ತೆ, ಆದ್ರೆ ಹಿಂದೆ ನಾವು 10 ಸಲ ಯೋಚನೆ ಮಾಡ್ತೀವಿ, ಹೀಗೆ ಹೇಳಿದ್ರೆ ಹೇಗೆ, ಹಾಗೆ ಹೇಳಿದ್ರೆ ಹೇಗೆ ಅಂತ. ನಮ್ಮ ಬುದ್ಧಿಶಕ್ತಿಯ ಪ್ರವೇಶ ಇಲ್ಲದೆ ಕೇವಲ ಹಾರ್ದವಾದ ಭಾವಕ್ಕೆ ಒಲಿದು ಬಂದಂತಹ ಸಂಗತಿಗಳನ್ನು ಮಂತ್ರಗಳು ಅಂತ ಕರೀತಾರೆ. ಅದಕ್ಕೆ ಅದು ವೇದ ಅಂತ ಹೆಸರಾಗುತ್ತೆ ಅದಕ್ಕೆ. ವೇದ ಅಂತಂದ್ರೆ ಸದಾ ವಿದ್ಯಮಾನತ್ವಾತ್ ವೇದ. ಎಷ್ಟು ಕಾಲದಲ್ಲಿ ಇದೇ ಅಂಶವನ್ನ ಇನ್ನು 10,000 ವರ್ಷ ಆದಮೇಲೆ ಮತ್ತೊಬ್ಬ ಋಷಿ ಇದೇ ತರದ ಮನಸ್ಥಿತಿಯಿಂದ ಭಗವಂತನನ್ನು ಪ್ರಾರ್ಥಿಸಿದಾಗ ಇದೇ ಮಂತ್ರ ಅಕ್ಷರದ ಆನುಪೂರ್ವಿಯಲ್ಲೂ ವ್ಯತ್ಯಾಸ ಇಲ್ಲದಂತೆ ಮತ್ತೆ ಈಶಾವಾಸ್ಯವಿದಂ ಸರ್ವಂ ಅಂತಾನೆ ಕಾಣುತ್ತೆ. ಅದರಿಂದಾಗಿ ಅದು ವೇದ, ಅದರಿಂದಾಗಿ ಅದು ಅಪೌರುಷೇಯ, ಅದರಿಂದಾಗಿ ಅದಕ್ಕೆ ವ್ಯತ್ಯಾಸ ಆಗುದಿಲ್ಲ. ಇದು ಜಾಗತಿಕವಾದ ಸಂವಿಧಾನ. ಸೃಷ್ಟಿ ಎಷ್ಟೇ ಆಗಲಿ, ಎಷ್ಟು ಬಾರಿ ಈ ಜಗತ್ತು ಕೊಲ್ಯಾಪ್ಸ್ ಆಗಿ ಮತ್ತೊಮ್ಮೆ ಸೃಷ್ಟಿಯಾಗಲಿ, ಈ ಮಂತ್ರದ ಸ್ಟ್ರಕ್ಚರ್ ಹಾಗೆ ಇರುತ್ತೆ. ಅದರಿಂದಾಗಿ ಇದನ್ನ ಅಪೌರುಷೇಯ ಅಂತ ಹೇಳುವಂಥದ್ದು. ಇಲ್ಲಿ ಬರೆಯದೆ ಒಂದು ಮಾತಿರುವುದು ಹೇಗೆ ಅನ್ನೋ ಒಂದು ಸಣ್ಣ ಸಂದೇಹ ಉಳಿಯುತ್ತೆ. ಆದರೆ ಸಹಜವಾಗಿ ಒಂದು ಅರ್ಥ ಮಾಡ್ಕೊಳ್ಬೇಕಾದ್ದೇನು ಅಂದ್ರೆ, ಒಂದು ವಸ್ತು ಅಂತಂದ್ಮೇಲೆ ಅದಕ್ಕೊಂದು ಗುಣ ಇದೆ. ಈಗ ಸುಮ್ಮನೆ ನಾವು ಭೂಮಿ ಅಂತ ತಗೊಂಡ್ರೆ ಅದರ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಪರಿಮಳ, ನೀರು ಅಂತ ತಗೊಂಡಾಗ ಅದು ರುಚಿ. ಅದು ನೀರನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗದಿಂದ ನೀರಿದೆಯೋ ಆವಾಗದಿಂದ ರುಚಿ ಇದ್ದೇ ಇರುತ್ತೆ. ಬೆಂಕಿ ಅಂತಂದಾಗ ಅದು ಬಣ್ಣ.
ಆ ಗಾಳಿ ಅಂತಂದಾಗ ಅದರ ಸ್ಪರ್ಶ. ಹಾಗೆ ಆಕಾಶ ಅಂದಾಗ ಅದರ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಯಾವುದು ಅಂದ್ರೆ ಶಬ್ದ. ಆಕಾಶ ಯಾವಾಗದಿಂದ ಇದೆ? ಅನಾದಿ ಕಾಲದಿಂದ ಇದೆ. ಹಾಗಾದ್ರೆ ಅದರ ಗುಣ ಶಬ್ದವು ಅನಾದಿ ಕಾಲದಿಂದ ಇರಲೇಬೇಕು. ಇದೆ ಅಂತ ಅನ್ನೋದಕ್ಕೆ ಶಾಸ್ತ್ರಕಾರರು ವೇದ ಅಂತ ಹೆಸರು ಕೊಟ್ಟರು. ನಾವು ಬರೀ ಗುಣ ಅಂತ ಅನ್ನೋ ಶಬ್ದ ಅಂತ ಹೇಳ್ತೇವೆ. ಶಬ್ದ ಅಂದ್ರೆ ಏನ್ ಶಬ್ದ ಆಗ್ಬೇಕು, ಅದು ಯಾವ ರೀತಿಯ ಶಬ್ದ ಆಗ್ಬೇಕು, ಮುಂದಿನ ಇಡೀ ಜಗತ್ತಿಗೆ ಬೇಕಾದಂತ ಎಲ್ಲ ವಸ್ತುಗಳನ್ನು ಹೇಗೆ ಹೆಸರಿಸಬೇಕು ಅಂತ ತಾನೇ ತನ್ನ ಮುಂದಿನ ಇನ್ಸ್ಟ್ರಕ್ಟ್ ಕೊಡ್ಲಿಕ್ಕೋಸ್ಕರ ನೆಲೆಯಾದಂತಹ ಸಾಂವಿಧಾನಿಕ ಚಿಂತನೆ ಆದ್ರಿಂದಾಗಿ ಅದನ್ನ ಅಪೌರುಷೇಯ ವೇದ. ಯಾರ ಬುದ್ಧಿಶಕ್ತಿಯು ಪ್ರವೇಶ ಇಲ್ಲದೆ, ಅಂದ್ರೆ ಬುದ್ಧಿಶಕ್ತಿಯ ಪ್ರವೇಶ ಅಂದ್ರೆ ರಚನೆ ವಿಷಯದಲ್ಲಿ, ಇಲ್ಲ ಅಂದ್ರೆ ಅರ್ಥ ಆಗ್ಬೇಕಾದ್ರೆ ಬುದ್ಧಿಶಕ್ತಿ ಇಲ್ಲದೆ ಏನಾಗುತ್ತೆ. ಅದರ ಅಕ್ಷರಗಳನ್ನು ಜೋಡಿಸುವ ವಿಷಯದಲ್ಲಿ ಬುದ್ಧಿ ಪ್ರವೇಶ ಇಲ್ಲ ಬಿಟ್ರೆ, ಅದು ಹೊಳೆಯೋ ವಿಷಯದಲ್ಲಿ, ಅದನ್ನು ಆಮೇಲೆ ಅರ್ಥ ಮಾಡಿಕೊಳ್ಳುವ ವಿಷಯದಲ್ಲಿ ಆ ನಂತರದ ಋಷಿಗಳಿಗೆ ಹೊಳತಾ ದೇವರನ್ನು ನೋಡ್ತಾ ಕಂಡ ಮಂತ್ರಗಳಾದ್ರಿಂದಾಗಿ ಅದು ಅತ್ಯಂತ ಅಪೂರ್ವವಾದದ್ದು ಅನ್ನುವುದಕ್ಕೆ ಸ್ವಯಂಭೂಮನು ಒಬ್ಬ ಋಷಿಯಾಗಿ ನಿಲ್ತಾನೆ. ಹಾಗಾಗಿ ನಾವು ಒಂದು ಋಷಿಯನ್ನು ಸ್ಮರಿಸಿದ ಹಾಗಾಯಿತು. ಅದರ ಜೊತೆಗೆ ಈ ಮಂತ್ರಕ್ಕೆ ಹಾಗಾದ್ರೆ ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ ಬಂದ ಹೆಸರು ಋಷಿಯಿಂದಾಗಿ. ಗಾಯತ್ರಿ ಮಂತ್ರ ಅಂತ ನಾವು ಹೇಳ್ತೇವೆ, ಅಲ್ಲಿ ಯಾವುದು ಹಾಗಾದ್ರೆ ಋಷಿಯೋ ಛಂದಸ್ಸು ದೇವತೆಯೋ ಕೇಳಿದ್ರೆ ಅಲ್ಲಿ ಗಾಯತ್ರಿ ಅನ್ನೋದು ಛಂದಸ್ಸು. ಛಂದಸ್ಸು ಅಂತಂದ್ರೆ ಮೀಟರ್, ಒಂದು ಸಾಲಿನಲ್ಲಿ ಇಷ್ಟು ಅಕ್ಷರಗಳು ಇರಬೇಕು ಅನ್ನುವ ಒಂದು ನಿಯಮ ಇದೆ. ಈ ನಿಯಮ ಇರುವುದರಿಂದ ಏನಾಗುತ್ತೆ ಅಂದ್ರೆ ನಿರಂತರವಾಗಿ ಎಷ್ಟು ಕಾಲದಿಂದ ಈಗ ಯಾವುದೋ ಸಿನಿಮಾದ ಡೈಲಾಗ್ಗಳು ಆ ಸಿನಿಮಾದ ನಾಯಕರ ಪ್ರಭಾವ ಇರೋ ತನಕ ಅದು ಇರುತ್ತೆ, ಆಮೇಲೆ ಅದು ಹೊರಟೋಗುತ್ತೆ. ಆದ್ರೆ ಈ ಬಾಲ್ಯದಲ್ಲಿ ಕಲ್ತಂತಹ ಸಣ್ಣ ಅಂದ್ರೆ ಕ್ಲಾಸಿನಲ್ಲಿ ಕಲ್ತಂತಹ ಹಾಡುಗಳು ಯಾವುದಿದೆ ಅದು ಯಾವತ್ತೂ ಮರ್ತು ಹೋಗಲ್ಲ. ಯಾಕಂದ್ರೆ ಅದು ಹಾಡಿನಲ್ಲಿ ಕಮಲಲ ಲಂಗ ಜಳ ಜಳ ಅಂತ ಆ ಒಂದನೇ ಕ್ಲಾಸಲ್ಲಿ ಕಲ್ತಿದ್ರು ಅದು ಹಾಗೆಯೇ ಶಬ್ದಗಳು ಉಳಿದಿರುತ್ತೆ ಮನಸ್ಸಿನಲ್ಲಿ. ಹೀಗೆ ಒಂದು ಮೀಟರ್ ಇದ್ದಾಗ ಅದು ನೆನ್ಪುಳಿಯೋದು ಸುಲಭ ಆಗುತ್ತೆ. ಅದು ವಿಷ್ಣು ಸಹಸ್ರನಾಮ ನಾವು ಯಾವ್ದಾದ್ಮೇಲೆ ಯಾವುದು ಅಂತ ಶಬ್ದ ನೆನ್ಪಿಟ್ಕೊಂಡೇನು ಹೇಳಿದ್ದಲ್ಲ, ಅದು ಕಲಿತಾ ಹೋಗುವ ಹಾಗೆ ಅದಕ್ಕೊಂದು ರಿದಮ್ ಇದೆ. ಆ ರಿದಮ್ ಪ್ರಕಾರ ಮುಂದಿನ ಶ್ಲೋಕ ಬರ್ತಾ ಇರುತ್ತೆ. ಅಲ್ಲಿ ಸ್ವಲ್ಪ ಗಮನ ತಪ್ಪಿದ್ರೆ 1 ಗಂಟೆ ಆದ್ರೂ ಮುಗಿಯಲ್ಲ, ಅದು ಹೋಗ್ತಾನೇ ಇರುತ್ತೆ. ಎಷ್ಟು ಸಲ ಎಷ್ಟು ಭಕ್ತಿ, ಎಷ್ಟು ದೇವರ ಮೇಲೆ ಪ್ರೀತಿ ಅಂತ ಅನ್ಕೊಳ್ಬೇಕು, 1 ಗಂಟೆ ಸಹಸ್ರನಾಮ ಹೇಳ್ತಾರೆ ಅಂತ. ಆದರೆ ಅದರ ರಚನೆಯ ಕ್ರಮದಲ್ಲಿ ಮುಂದೆ ಹೋಗ್ಲಿಕ್ಕೆ ಕಾರಣ ಅದರ ರಿದಮ್. ಹಾಗಾಗಿ ಮೀಟರ್ ಅನ್ನೋದು ಕೂಡ ಅಲ್ಲಿಯ ದೇವತೆಗಳ ಒಂದು ಸನ್ನಿಧಾನ ಇದೆ. ಆ ಸನ್ನಿಧಾನವನ್ನು ಪ್ರಾರ್ಥಿಸಿ ನಾವು ಮಂತ್ರ ಹೇಳುವುದರಿಂದ ಅಕ್ಷರಗಳು ತಪ್ಪಿಲ್ಲದಂತೆ, ಉಚ್ಚಾರಣೆಯಲ್ಲಿ ದೋಷ ಇಲ್ಲದಂತೆ ನಾವು ಆ ಮಂತ್ರಗಳನ್ನು ಹೇಳುವುದರಿಂದ ದೇವತೆಗಳಿಗೆ ಸಂತೋಷ ಆಗುತ್ತೆ ಅನ್ನೋದಕ್ಕೋಸ್ಕರ ಛಂದಸ್ಸು ಅನ್ನೋದು 2ನೇ ಅಂಶ. ಹಾಗಾದ್ರೆ ಗಾಯತ್ರಿ ಮಂತ್ರಕ್ಕೆ ಅದರ ಛಂದಸ್ಸಿನ ಹೆಸರು ಗಾಯತ್ರಿ ಆದ್ರಿಂದಾಗಿ ಮಂತ್ರಕ್ಕೆ ಗಾಯತ್ರಿ ಅಂತ ಹೆಸರು ಬಂತು. ಅದು ಮಂತ್ರದ ಹೆಸರಲ್ಲ, ಅದು ಛಂದಸ್ಸಿನ ಹೆಸರು. 8 ಅಕ್ಷರದ 3 ಪಾದದ 24 ಅಕ್ಷರ ಆದಾಗ ಅದು ಗಾಯತ್ರಿ. 7 ಅಕ್ಷರದ 4 ಪಾದದ 28 ಅಕ್ಷರ ಆದಾಗ ಅದು ಉಷ್ಣಿಕ್. 8 ಅಕ್ಷರದ 4 ಪಾದದ 32 ಅಕ್ಷರ ಆದಾಗ ಅದು ಅನುಷ್ಠುಪ್. 9 ಅಕ್ಷರದ 4 ಪಾದದ 36 ಅಕ್ಷರ ಆದಾಗ ಅದು ಬೃಹತಿ. 10 ಅಕ್ಷರದ 4 ಪಾದದ 40 ಅಕ್ಷರಗಳಾದಾಗ ಅದು ಪಂಕ್ತಿ. 11 ಅಕ್ಷರದ 4 ಪಾದದ 44 ಆದಾಗ ತ್ರಿಷ್ಟುಪ್. 12 ಅಕ್ಷರದ 48 ಆದಾಗ ಅದು ಜಗತಿ ಅಂತ. ಹೀಗೆ ಅದು ಹೋಗ್ತಾ ಇರುತ್ತೆ. 21, 22 ಅಕ್ಷರದ ತನಕವೂ ವೇದಗಳ ಪ್ರಧಾನವಾಗಿ 7 ಛಂದಸ್ಸು ಅನ್ನೋದು ಪ್ರಧಾನ. ಹಾಗಾಗಿ ಛಂದಸ್ಸಿನಿಂದ ಬಂದ ಹೆಸರಿದಾದ್ರಿಂದಾಗಿ ಗಾಯತ್ರಿ ಮಂತ್ರ ಅಂತ. ಕಠೋಪನಿಷತ್ತು ಅಂತ ಒಂದಿದೆ. ಕಠ ಅಂದಾಗ ನಮಗೆ ಸಾಮಾನ್ಯ ಏನು ಅಂತ ಗೊತ್ತಾಗುದಿಲ್ಲ, ಏನು ಕಠಮಠ ಅಂತ ಶಬ್ದಗಳನ್ನೇ ದೊಡ್ಡದಾಗಿ ಶಬ್ದ ಮಾಡ್ತಾರೆ ಅಂತ ಅನ್ಸುತ್ತೆ. ವಸ್ತುತ ಕಠ ಅನ್ನೋದು ಋಷಿಗಳ ಹೆಸರು. ಕಠ ಅಂದ್ರೆ ಕೃಚ್ಛ್ರ ಜೀವನ ಕರಣೆ, ಕಷ್ಟದಿಂದ ಜೀವನವನ್ನ ವ್ರತದಂತೆ ಸಂಪಾದಿಸಿ ಬದುಕಿದವರು ಅಂತ ಅರ್ಥ. ಕೃಚ್ಛ್ರ ಜೀವನ ಅಂತಂದ್ರೆ ಬದುಕಿನಲ್ಲಿ ಎಂಥದ್ದೇ ಸಂದರ್ಭ ಬಂದಾಗ್ಲೂ, ಕಷ್ಟ ಆದಾಗ್ಲೂ ಭಗವಂತನನ್ನು ಮರೆಯದೆ ನಡೆದವರು ಅಂತ. ಆ ಕಠ ಋಷಿಗಳ ಹೆಸರಿನಲ್ಲೇ ಕಠೋಪನಿಷತ್ತು ಅನ್ನೋದು ಉಳಿದು ಹೋಯಿತು. ಹೀಗೆ ಪ್ರತಿಯೊಂದಕ್ಕೂ ಅಲ್ಲಿ ತಲವಕಾರೋಪನಿಷತ್ತು ಅಂತಿದ್ರೆ ತಾಳವಾದ್ಯಗಳನ್ನು ಹಾಕಿಕೊಂಡಂತಹ ಒಬ್ಬರು ಋಷಿಗಳು ಆ ಮಂತ್ರದ ಪರಂಪರೆಯನ್ನು ಉಳಿಸಿಕೊಂಡು ಬಂದರಾದ್ರಿಂದಾಗಿ ಇವಾಗ ಅದಕ್ಕೆ ನಾವು ಕೇನೋಪನಿಷತ್ತು ಹೇಳ್ತೇವೆ. ಯಾಕಂದ್ರೆ ಆರಂಭದ ಮಂತ್ರ ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಅಂತ ಕೇನ ಶಬ್ದದಿಂದ ಶುರುವಾಯಿತು. ಅದಕ್ಕೋಸ್ಕರ ನಾವು ಕೇನೋಪನಿಷತ್ತು ಅಂತ ಹೇಳ್ತೇವೆ. ತಪ್ಪಲ್ಲ, ನಮಗದು ನೆನ್ಪಿಟ್ಕೊಳ್ಳಿಕ್ಕೆ ಸುಲಭ. ಆದರೆ ಋಷಿ ಹೆಸರು ಅನ್ನೋದು ಬಂದದ್ದು ತಲವಕಾರ ಉಪನಿಷತ್ತು. ತಾಳವಾದ್ಯಗಳನ್ನ ಅಂದ್ರೆ ಅದು ಸಾಮವೇದಕ್ಕೆ ಸಂಬಂಧಪಟ್ಟ ಅತ್ಯಂತ ಸುಂದರವಾದ ಉಪನಿಷತ್ತುಗಳಲ್ಲಿ ಒಂದು. ಹಾಗಾಗಿ ಆ ಹೆಸರು ಬರುವುದು ಒಂದು ಋಷಿಯಿಂದ, ಒಂದು ಛಂದಸ್ಸಿನಿಂದ, ಒಂದು ದೇವತೆಯಿಂದ. ಇಲ್ಲಿ ನಮಗೆ ದೇವತೆಯಿಂದ ಬಂದ ಹೆಸರಾಗಿ ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ ಗೊತ್ತಾಯಿತು. ಮೊದಲ ಮಂತ್ರ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಮುಂಜೀಥಾಹ ಮಾ ಗೃಧ ಕಸ್ಯ ಸ್ವಿಧನಂ. ಈ ಜಗತ್ತಿನಲ್ಲಿರುವಂತಹ ಎಲ್ಲ ಸಂಗತಿಗಳು ಕೂಡ ಅದು ಪರಮಾತ್ಮನ ವಾಸಸ್ಥಾನ. ಇದು ಧ್ಯಾನಕ್ಕೆ ನಮಗೆ ತುಂಬ ಉಪಕಾರಕವಾದಂತಹ ಮಾತು. ನಮಗೆ ಧ್ಯಾನ ಮಾಡುವಾಗ ಆರಂಭದಲ್ಲಿ ಇದು
ಪೀಠಿಕೆಯಾಗಿ ಅಡಿಪಾಯವಾಗಿ ನಾವು ಶುರು ಮಾಡುವಾಗ ನಮಗೆ ಭಗವಂತನ ರೂಪವನ್ನು ಚಿಂತಿಸಲಿಕ್ಕೆ ಅಂತ ಕಣ್ಣು ಮುಚ್ಚಿದಾಗ ಕಣ್ಣು ಚಿಂತಿಸುವಾಗ ಕಿವಿ ಹಾರ ಹೋಗುತ್ತೆ, ಕಿವಿ ಚಿಂತಿಸುವಾಗ ಬಾಯಿ ಹಾರ ಹೋಗುತ್ತೆ, ಬಾಯಿ ಚಿಂತಿಸುವಾಗ ಕೈಕಾಲು ಹಾರ ಹೋಗುತ್ತೆ. ಏನು ಚಿಂತಿಸಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಭಾಗವತ ಎರಡನೆಯ ಸ್ಕಂಧದಲ್ಲಿ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳುವಾಗ ನಮಗೆ ಮೊದಲ ಮೊದಲ ಸಂದರ್ಭದಲ್ಲಿ ಒಂದು ದಾರಿಯನ್ನ ನಮಗೆ ಹೀಗೆ ಹೇಳ್ತಾರೆ. ಏನು ಅಂದ್ರೆ, ಈ ಶಾಲಗ್ರಾಮಾದಿಗಳಿಗೆ ಅಥವಾ ಲಿಂಗ ರೂಪದಲ್ಲಿ ಭಗವಂತನನ್ನು ಚಿಂತಿಸುವುದಕ್ಕೆ ಅದು ಬಹಳ ಸುಲಭವಾದ ಆಕೃತಿ ಅಂತ. ಕಣ್ಣು ಮುಚ್ಚಿದಾಗ ಒಂದು ಬೆಳಕಿನ ಸ್ವರೂಪವಾಗಿ ಅಷ್ಟರಲ್ಲೇ ಅಲ್ಲಿ ಕಣ್ಣು ಮೂಗು ಬಾಯಿ ಹೆಚ್ಚು ಇಲ್ಲ, ಬರೀ ಒಂದು ಕಲ್ಲಿನ ಸ್ವರೂಪ, ಅದಕ್ಕೊಂದು ವದನ, ಅದರಲ್ಲಿರುವ ಚಕ್ರ ಬಿಟ್ಟರೆ ಅದರ ರೇಖೋಪರೇಖೆಗಳು, ಇಷ್ಟರಲ್ಲೇ ನಾವು, ಯಾಕೆಂದ್ರೆ ಅದು ಪರಿಪೂರ್ಣವಾದ ಭಗವಂತನ ಸನ್ನಿಧಾನವುಳ್ಳಂತಹ ಕ್ಷೇತ್ರವಾದ್ರಿಂದಾಗಿ ಅಷ್ಟನ್ನೇ ಚಿಂತಿಸುವ ಆರಂಭದಲ್ಲಿ ಭಗವಂತ ಬೆಳಕಿನ ರೂಪವಾಗಿ ಇದ್ದಾನೆ ಅಂತ. ಇವರು ಅದನ್ನು ಇನ್ನೂ ಸ್ವಲ್ಪ ಸ್ಥೂಲಗೊಳಿಸಿದ್ರು ಮತ್ತು ಸರಳಗೊಳಿಸಿದ್ರು. ಇವರು ಹೇಳೋದೇನಂದ್ರೆ, ನಿಮಗೆ ಕಣ್ಣು ಮುಚ್ಚಿದಾಗ ಒಂದು ಕಂಬ ಕಂಡಿತು, ಒಂದು ಗೋಡೆ ಕಂಡಿತು, ಒಂದು ಮರ ಕಂಡಿತು, ಒಂದು ನೆಲ ಕಂಡಿತು, ಏನ್ ಕಂಡಿದ್ರು ಆ ರೂಪದಲ್ಲಿ ದೇವರು ಇಲ್ಲೇಬೇಕಾ? ಅವನು ಇಲ್ಲದ ಒಂದು ರೂಪವೇ ಇಲ್ವಾ? ಹಾಗಾಗಿ ಯಾವ ರೂಪದಿಂದ, ಆದ್ರೆ ಕಂಬ ಅಂತ ಚಿಂತಿಸಬೇಡ, ಕಂಬದ ಆಕೃತಿಯಲ್ಲೇ ಇರುವ ಒಬ್ಬ ಭಗವಂತ ಇದ್ದಾನೆ. ಈ ಮನೆ ನಿಲ್ಲಿಕ್ಕೆ ಒಂದು ಕಂಬದ ರೂಪದಲ್ಲಿ ಅವನು ಇದ್ದದ್ರಿಂದ ಈ ಮನೆ ಇದೆ. ತತ್ ಸೃಷ್ಟ ತದೇವಾನುಪ್ರಾವಿಶತ್, ಜಗತ್ತಿನ ಏನನ್ನೇ ಸೃಷ್ಟಿ ಮಾಡಿದ್ರು ಮೊದಲು ತಾನು ಆ ರೂಪದೊಳಗೆ ಪ್ರವೇಶ ಮಾಡಿ ಆ ಅಸ್ತಿತ್ವವನ್ನು ಉಳಿಸ್ಲಿಕ್ಕೋಸ್ಕರ ಭಗವಂತ ನಿಲ್ತಾನೆ ಅನ್ನುವ ಮಾತಿದೆ. ಹಾಗಾಗಿ ಸಮಸ್ತ ಜಗತ್ತಿನ ಯಾವುದೇ ವಸ್ತು ಕಂಡಾಗಲೂ ನಮಗೆ ಅದರ ವಿಕಾರ ಯೋಚನೆ ಆಗದೆ ಅದರೊಳಗಿರುವ ಚೈತನ್ಯಮಯವಾದಂತಹ ಭಗವಂತನ ಆಕೃತಿಯನ್ನೇ ನಾವು ಧಾರಣೆ ಮಾಡ್ತೇವೆ ಅಂದರೆ ಅದೂ ಕೂಡ ಈಶಾವಾಸ್ಯಂ, ಅದು ಭಗವಂತನ ಮನೆ ಅನ್ನುವ ಹಿನ್ನೆಲೆಯಲ್ಲಿ ಅವನನ್ನು ಚಿಂತಿಸಿದಾಗ ಅದು ನಮಗೆ ರಕ್ಷಣೆ ಕೊಡುತ್ತೆ. ಇದು ಯಾವುದೋ ಒಂದಲ್ಲ, ಸರ್ವಂ, ಯಾವುದೋ ಒಂದು ಭಾಗ ಅಲ್ಲ, ಎಲ್ಲವೂ ಅವನ ವಾಸಸ್ಥಾನ. ವಾಸಸ್ಥಾನ ಅಂದ್ರೆ ಸುಮ್ಮನೆ ಯಾರು ಅವನು ಯಾರಿಗೆ ಬಾಡಿಗೆ ಕೊಟ್ಟು ಕೂತ್ಕೋತಾನೆ ಅಂದ್ರೆ, ಅವನು ಬಾಡಿಗೆ ಕೊಟ್ಟು ಕೂತದಲ್ಲ, ಅವನೇ ನಮ್ಗೆಲ್ಲ ಬಾಡಿಗೆ ಕೊಟ್ಟಿದ್ದಾನೆ. ನಾವು ಕೊಡ್ತೀವೋ ಬಿಡ್ತೀವೋ ಬೇರೆ ಪ್ರಶ್ನೆ. ನಮ್ಮ ಹತ್ರ ಅವನು ತಗೊಳ್ಬೇಕಾದಾಗ ಚೆನ್ನಾಗಿ ತಗೊಳ್ತಾನೆ. ಇಲ್ಲ ತನಗೆ ಎಂದೊಬ್ಬ ಸುಳ್ಳು ಮಾತಾಡಿದ್ರೆ ಎಲ್ಲವನ್ನು ಕಸುಕೊಂಬ ಕಳ್ಳದೊರೆಗೆ ಅಂತ. ಅವನು ಯಾರದ್ದೂ ಸಾಲ ಬಾಕಿ ಉಳಿಸ್ಕೊಳ್ಳಲ್ಲ ಅಥವಾ ಕೊಡಬೇಕಾದ್ದನ್ನು ತಪ್ಪಿಸ್ಕೊಳ್ಳುವುದಿಲ್ಲ. ಲೆಕ್ಕಾಚಾರದಲ್ಲಿ ಪರಮ ಲೆಕ್ಕಾಚಾರ. ಆದರೆ ಅವಕಾಶ ಕೊಡ್ತಾನೆ, ಮತ್ತು 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 ಅವನನ್ನು ತಿದ್ದಲಿಕ್ಕೆ ಅವಕಾಶಗಳನ್ನು ಕೊಡ್ತಾ ಹೋಗ್ತಾನೆ. ಹಾಗಾಗಿ ಜಗತ್ತಿನ ಒಡೆತನದೊಂದಿಗೆ ವಾಸ ಮಾಡುವಂತಹ ಭಗವಂತನ ಎತ್ಕಿಂಚ ಜಗತ್ಯಾಂ ಜಗತ್, ಏನೇನು ಜಗತ್ತಿನಲ್ಲಿದೆಯೋ ಎಲ್ಲವೂ ಅವನದ್ದೇ. ತೇನ ತ್ಯಕ್ತೇನ ಭುಂಜೀತ, ಅವನು ಕೈ ಎತ್ತಿ ಕೊಟ್ಟದ್ದರಲ್ಲಿ ನೀನು ತೃಪ್ತಿ ಪಡು. ಅವನಾಗಿ ಕೊಟ್ಟೇ ಕೊಡ್ತಾನೆ. ನನಗೆ ಪ್ರಯತ್ನ ಪಡಬೇಡ ಅಂತ ಹೇಳಿದ್ದಲ್ಲ, ಅಧಿಕವಾಗಿ ಎಲ್ಲವೂ ನನಗೇ ಇರಬೇಕು, ಎಲ್ಲವೂ ನನ್ನ ಹತ್ರನೇ ಇರಬೇಕು, ನನ್ನದೇ ಆಗಬೇಕು ಅನ್ನುವ ಗೃಧ ಅಂದರೆ ಅಧಿಕವಾದ ಆಸೆ. ಬದುಕಿಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳೋದ್ರಲ್ಲಿ ಯಾವತ್ತೂ ನಿರಾಕರಣೆ ಮಾಡಲ್ಲ. ಆದರೆ ಹೊಟ್ಟೆ ತುಂಬಿದ ಮೇಲೂ ಕೂಡಿಡಬೇಕು ಅನ್ನುವ ಹಿನ್ನೆಲೆಯಿಂದ ಯಾವಾಗ ನನ್ನ ವ್ಯಾಪ್ತಿ ಒಳಗೆ ಬರದೆ ಇರುವಂಥದ್ದನ್ನು ಪಡೆಯುವ ಪ್ರಯತ್ನ ಮಾಡ್ತಿ, ಅದು ನೀನು ದೇವರ ಸಂಪತ್ತನ್ನು ಕದಿಲಿಕ್ಕೆ ಹೊರಟ ಹಾಗೆ. ನಿನಗೆ ಅಗತ್ಯ ಇದ್ದನ್ನು ಶರೀರ ಯಾತ್ರ ಅನ್ನೋದಕ್ಕೆ ಏನು ಬೇಕು, ಜೀವನ ನಡೀಲಿಕ್ಕೆ ಅಂತ ಏನು ಬೇಕು, ಜೀವಿಕೆಗಾಗಿ ಏನು ಬೇಕು, ಅದನ್ನು ಖಂಡಿತ ಪಡೀಲಿಕ್ಕೆ ಅಲ್ಲಿ ಕೆಲವೊಂದು ಸರ್ತಿ ಅನಿವಾರ್ಯವಾಗಿ ಸಣ್ಣ ಪುಟ್ಟ ಲೋಪದೋಷಗಳಾದರೂ ಕೂಡ ಅದು ಕ್ಷಮ್ಯ. ಯಾಕೆಂದರೆ ಜೀವ ಉಳಿಸ್ಕೊಳ್ಬೇಕು, ಆಮೇಲೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕಾಗುತ್ತೆ. ಜೀವ ಉಳಿಸ್ಕೊಳ್ಳಿಕ್ಕಾಗದಂತೆ ನಾವು ಮಾಡಿಕೊಂಡ್ರೆ ಅದೇ ತಪ್ಪಾಗುತ್ತೆ. ಈ ಯಾವುದೋ ಜೀವ ಉಳಿಸ್ಲಿಕ್ಕೋಸ್ಕರ ನಮ್ಮ ಜೀವ ಕಳ್ಕೊಳ್ಳುವ ಸ್ಥಿತಿಗೆ ಬಂದರೆ ನೀನು ನಿನ್ನದನ್ನು ಕಾಪಾಡಿಕೊಂಡ್ರೆ ಆಮೇಲೆ ಅದನ್ನು ಕಾಪಾಡ್ಬೋದಿತ್ತು. ಅದರಿಂದಾಗಿ ಮಾ ಗೃಧ ಕಸ್ಯ ಸ್ವಿಧನಂ, ಯಾವತ್ತೂ ಬೇರೆಯವರ ಸಂಪತ್ತಿಗಾಗಿ ಅತಿ ಆಸೆ ಪಡಬೇಡ. ತುಂಬ ಚೆನ್ನಾಗಿದೆ ಇದು. ಅದರ ಹಿನ್ನೆಲೆಯಲ್ಲಿ ಆ ಮಂತ್ರದ ಒಳಗೆ ಹೋದರೆ ಅದು ಇದು ನೋಡಿ, ಇದು ಯಾವುದೋ ಒಂದು ಕಾಲಕ್ಕೆ ಸಂಬಂಧಪಟ್ಟ ಉಪದೇಶ ಅಲ್ಲ. ನೀವು ಇನ್ನೊಂದು 10,000 ವರ್ಷದ ಹಿಂದೆ ಹೋದರೂ ಇದು ಅದೇ ಮಾತು. ಯಾಕೆಂದ್ರೆ ಮನಸ್ಸಿಗೆ ಗ್ರೀಡಿನೆಸ್ ಅನ್ನೋದು ಎಲ್ಲಾ ಕಾಲದಲ್ಲೂ ಸಮಾನ. ಆದ್ರಿಂದಾಗಿ ನಿನ್ನದಲ್ಲದ ಸಂಪತ್ತಿಗೆ ಕೈ ಹಾಕಬೇಡ ಅನ್ನೋ ಉಪದೇಶವನ್ನ ನಾವು ಎದು ಆ ಜಗತ್ತಿನ ಯಾವ ಮೂಲೆಯವರಿಗೂ ಹೇಳ್ಬೋದು, ನಾವು ನಮ್ಮ ಜೀವನಕ್ಕೂ ಹತ್ತಿರದಲ್ಲೇ ಇದನ್ನ ಚೆನ್ನಾಗಿ ಮನಗಾಣಬಹುದು. ಅದರಿಂದಾಗಿ ಅವನು ಕೊಟ್ಟದ್ರಲ್ಲಿ ಸುಖವಾಗಿ ಸಂತೋಷವಾಗಿ ಜೀವನವನ್ನು ನಿರ್ವಹಿಸು. ಬೇರೆಯವರ ಸಂಪತ್ತನ್ನ ಅತಿ ಆಸೆ ಪಟ್ಟು ಅದನ್ನ ನಿನಗಾಗಿ ವ್ಯವಸ್ಥೆ ಮಾಡುವಂತ ತಪ್ಪು ಮಾಡಬೇಡ. ಸರಿ, ಮುಂದೇನು ಇನ್ನೇನು ಹೇಳಲಿಕ್ಕೆ ಹೊರಟಿದ್ದೀರಿ? ಬೇರೆಯವರಿಗೋಸ್ಕರ ಏನು ಮಾಡಬೇಡ ಅಂದ್ರೆ ಬೇರೆಯವರ ಸಂಪತ್ತಿಗಾಗಿ ಕೈ ಹಾಕಬೇಡ ಅಂತ ಹೇಳಿದ್ರಿ. ನಮಗೋಸ್ಕರ ಮಾಡಬೇಕಾದ್ದನ್ನು ಮಾಡಬೇಕು. ಕುರುವನ್ನೇವ ಇಹ ಕರ್ಮಾಣಿ ಜಿಜೀವಿಷೆ ಕ್ಷತಂ ಸಮಾಹ. ಬಹಳ ಜನಕ್ಕೆ ಸಂದೇಹ ಏನು ಅಂದ್ರೆ, ಕರ್ಮ ಮಾಡ್ತಾ ಹೋದ ಹಾಗೆ ಮತ್ತಷ್ಟು ಕರ್ಮಗಳು ಹೊಸ್ತು ಬರುತ್ತೆ. ಅದರಿಂದಾಗಿ ಅದಕ್ಕಿಂತ
ಮಧ್ಯದಲ್ಲೇ ಜೀವನ ಮುಗಿಸ್ಬಿಟ್ರೆ ಆ ಕರ್ಮಗಳೆಲ್ಲ ತಪ್ಪಿ ಹೋಗುತ್ತಲ್ವಾ ಅಂತ ಹೇಳಿದರೆ ಭಗವಂತ ಹೇಳ್ತಾನೆ, ಅಂದರೆ ದೇವರನ್ನು ಕಾಣುವ ಋಷಿ ಹೇಳ್ತಾನೆ, ಯಾವ ಕಾರಣಕ್ಕೂ ಕೂಡ ದೇವರು ಕೊಟ್ಟ ಶರೀರವನ್ನು ತ್ಯಾಗ ಮಾಡಲಿಕ್ಕೆ ನಮಗೆ ಅಧಿಕಾರ ಇಲ್ಲ. ಅವನು ಕೊಟ್ಟಿದ್ದಾನೆಂದಮೇಲೆ 100 ವರ್ಷ ಬಾಳುವ ಬಯಕೆಯನ್ನೇ ಹೊತ್ತುಕೊಳ್ಬೇಕು. ಇಹ ಜಿಜೀವಿಷೇತ್, ಜೀವಿಸಲೇಬೇಕು ಅನ್ನೋ ಆಸೆ ಪಡಬೇಕು. ಎಷ್ಟು ದಿವಸ? ಶತಂ ಸಮಾನ. ಈ ದೇಹಕ್ಕೆ ಎಲ್ಲಿಯ ತನಕ ತಾಕತ್ತಿದೆಯೋ ಅಲ್ಲಿ ತನಕವೂ ನಾವು ಬದುಕಬೇಕು. ಆದರೆ ಹೇಗೆ? ಸುಮ್ಮನೆ ಮಲ್ಕೊಳ್ಳೋದ ಅಲ್ಲ, ಕುರುವನ್ನೇವ, ನಿರಂತರ ಮಾಡ್ತಾ ಕ್ರಿಯಾಶೀಲನಾಗಿ ಬದುಕಬೇಕು. ಯಾವಾಗ ಕ್ರಿಯಾಶೀಲತೆ ಅನ್ನೋದು ನಿಲ್ಲುತ್ತೋ ಆಗ ತಲೆಯೊಳಗೆ ಬೇಡವಾದ ಆಲೋಚನೆಗಳು ಹೊರಡುತ್ತೆ. ಬೇಡವಾದಂತಹ ನಮಗೆ ಅವ್ರು ಹೀಗೆ ಮಾಡ್ತಾರೆ ಏನೋ, ಇವ್ರು ಹಾಗೆ ಮಾಡ್ತಾರೆ ಅಂತ ತಲೆಬಿಸಿಗಳು ಶುರುವಾಗ್ತಾ ಹೋಗುತ್ತೆ. ಯಾವಾಗ ನಾವು ಚಟುವಟಿಕೆಯಲ್ಲಿ ಕೂಡಿರ್ತೇವೆ ಆವಾಗ ತನ್ನಿಂತಾನೇ ಬೇರೆ ಯೋಚನೆಗಳಿಗಿಂತ ಹೆಚ್ಚು ಪ್ರೊಡಕ್ಟಿವ್ ಆದಂತಹ ಕಾಲದ ವ್ಯವಸ್ಥೆಯನ್ನು ನಾವು ಅನುಭವಿಸ್ತಾ ಹೋಗ್ತೇವೆ. ಹಾಗಾಗಿ ಕುರುವನ್ನೇವ, ಅದು ನೋಡಿ, ಏವ ಮಾಡುತ್ತಲೇ ಇರು. ಇಹ ಅನ್ನುವ ಶಬ್ದವನ್ನು ಹಾಕಿದ್ರು. ಈ ಮಂತ್ರವನ್ನ ಅವನು ದೇವರನ್ನು ಕಾಣ್ತಾ ಹೇಳಿದ ಮಂತ್ರ. ಹಾಗೆ ಇಹ ಅಂದ್ರೆ ಇಲ್ಲಿ ಅಂತ ಅರ್ಥ. ಇಲ್ಲಿ ಅಂದ್ರೆ ಮಂತ್ರ ಕಾಣ್ತಾ ಇರೋ ದೇವರಲ್ಲಿ, ಅಂದ್ರೆ ಭಗವಂತನಲ್ಲಿ ಎಲ್ಲ ಕರ್ಮಗಳನ್ನು ನಿರಂತರ ಅರ್ಪಿಸ್ತಾ 100 ಕಾಲ ಬದುಕುವ ಆಸೆ ಪಡು. ಅದರಿಂದ ಏನಾಗುತ್ತೆ? ನೀನು ಇದನ್ನು ಹೊರತುಪಡಿಸಿ ಬದುಕಿದ್ರೆ, ನಿನಗೋಸ್ಕರ ಅಂತನೋ ಅಥವಾ ನಿನ್ನ ಕೇವಲ ಏನಾದರೂ ಸರಿ ಒಂದೇನೋ ಆಗಬೇಕು ಅಂತ ಅಷ್ಟೇ ಯೋಚನೆ ಮಾಡಿ ಅದರ ಹಿನ್ನೆಲೆಯನ್ನು ತಪ್ಪಾಗಿ ತಿಳಿಯದೆ, ಅಂದರೆ ಹಿನ್ನೆಲೆಯನ್ನು ತಿಳಿಯದೆ ತಪ್ಪಾಗಿ ಬದುಕನ್ನು ನಡೆಸ್ತಾ ಇದ್ರೆ ಲೇಪ ಆಗ್ತಾ ಹೋಗುತ್ತೆ. ನನಗೆ ಅಂತ ನಾವು ಯಾವಾಗ ಮಾಡ್ತೇವೋ ಅದು ಕರ್ಮ ಅಂಟುತ್ತೆ. ನನಗಲ್ಲ, ಇದು ನನಗೆ ದೇವರು ಕೊಟ್ಟ ಕರ್ತವ್ಯನ ನಿತ್ಯದಲ್ಲಿ ನಿಷ್ಠನಾಗಿ ದೇವರ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ ಅಂತ ಅಂದುಕೊಂಡಾಗ ಎಷ್ಟು ಕರ್ಮ ಮಾಡಿದರೂ ಅದು ಅವನಿಗೆ ಅಂಟುವುದಿಲ್ಲ. ಯಾಕೆಂದ್ರೆ ಅವನಿಗೆ ಎಚ್ಚರ ಇದೆ, ನಾನಲ್ಲ ಅನ್ನೋ ಕಲ್ಪನೆ ಇದೆ. ಯಾವಾಗ ನಾನು ಅಂತ ಬರುತ್ತೋ ಅದು ಅಂಟತ್ತೆ. ನಾನು ಅನ್ನೋದು ಸೆಲ್ಫ್ ಎಕ್ಸಿಸ್ಟೆನ್ಸ್ ಬೇಕು. ಅಹಂ ಅನ್ನೋದು 2 ಥರ ಇದೆ. ಒಂದು ಅಹಂಕಾರ ಇರುತ್ತೆ, ಒಂದು ಅಹಂಕಾರ ಇರುತ್ತೆ. ಅದು ಖಾರವಾದದ್ದು ಯಾವತ್ತೂ ಕೂಡ ನಮ್ಮನ್ನು ಅಳಿಸಿಬಿಡುತ್ತೆ. ಕಾರ ಅನ್ನೋದು ಕರೆಯುವುದು, ನಾನು 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 ಈ ಕೆಲಸ ಮಾಡ್ತಾ ಇದ್ದೇನೆ, ನಾನು ಇದನ್ನು ನೋಡ್ತಾ ಇದ್ದೇನೆ, ನಾನು ಇದನ್ನು ಬರಿತಾ ಇದ್ದೇನೆ. ಅಲ್ಲಿಯ ಭಾವ ಏನಿದೆ ಅದು ದೋಷ ಅಲ್ಲ, ಅದು ಬೇಕು. ಅದು ಇಲ್ಲದೆ ಅಕಸ್ಮಾತ್ ನಾವು ಕೆಲಸ ಮಾಡಿದರೆ ಹೌದಾ ನಾನು ಹೋಗಿ ಬಂದಿದ್ದ ಅಂತ ನಾಳೆ ನಮಗೆ ದೊಡ್ಡ ಪ್ರಶ್ನೆ ಬರುತ್ತೆ. ನೆನಪಂತೂ ಸರ್ವತಾ ದೂರ ಆಗ್ಬಿಡುತ್ತೆ. ನೆನಪಿಗೆ ಮುಖ್ಯ ಕಾರಣವೇ ನಾನು ಅನ್ನೋ ಎಕ್ಸಿಸ್ಟೆನ್ಸ್. ನನ್ನ ಎಚ್ಚರಿಕೆ ಅನ್ನೋದೇ ನನಗೆ ಎಲ್ಲ ಕೆಲಸದ ಸಂಪರ್ಕವನ್ನ ನೆನಪಿನ ಕಡೆಗೆ ತಗೊಂಡು ಹೋಗೋದಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಏವಂ ತ್ವಯಿ ನಾಣ್ಯತೇತೋಸ್ತಿ ನ ಕರ್ಮ ಲಿಪ್ಯತೇನರೆ. ಒಂದು ವೇಳೆ ಹೀಗೆ ಭಗವಂತನಲ್ಲಿ ಅರ್ಪಿಸದೆ ನೀನು ಮಾಡಿದರೆ ನಿನಗೆಲ್ಲವೂ ಕರ್ಮ ಲೇಪವಾಗಿ ನಿನ್ನ ಬದುಕನ್ನೇ ಲೋಪಗೊಳಿಸುತ್ತೆ. ಆದ್ರಿಂದಾಗಿ ಹಾಗಲ್ಲದಂತೆ ಬದುಕಬೇಕಾದದ್ದೇ ಬಹಳ ಮುಖ್ಯ. ಒಂದು ವೇಳೆ ಅಂದರೆ ಜಗತ್ತಿಗೆ ಹಿತಕರವಾಗಿ ಬದುಕು ಅನ್ನೋದು ಒಟ್ಟು ತಾತ್ಪರ್ಯ. ಹೀಗೆ ಹಿತಕರವಾಗಿ ಬದುಕದೇ ಇದ್ದರೆ ಏನಾಗುತ್ತೆ? ಅಸೂರ್ಯ ನಾಮ ತೇ ಲೋಕ ಅಂಧೇನ ತಮಸಾವೃತ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೇಚ ಆತ್ಮಹನೋಜನ. ಸುರ ಅಂತಂದ್ರೆ ಒಳ್ಳೆಯ ಸುಖ, ಸುಷ್ಟು ರಮಣಶೀಲತ್ವ ಸುರಾಹ. ನಾವು ಸುರರಾಗಬೇಕು ಅಸುರರಾಗಬೇಕು. ಶಬ್ದ ಹೇಳುವಾಗ ನಾವು ಅಸುರರಾಗಬಾರ್ದು ಅಂತ ಹೇಳ್ತೇವೆ. ಅದರ ಅರ್ಥ ನಾವು ಯೋಚನೆ ಮಾಡಬೇಕಾದ್ದು. ಅಸುರ ಅಂದ್ರೆ ಏನರ್ಥ? ಅಸು ಅಂದ್ರೆ ಇಂದ್ರಿಯಗಳು, ಅಸು ಅಂದ್ರೆ ಪ್ರಾಣ. ಇಂದ್ರಿಯಗಳ ಸುಖವೇ ಪರಸುಖ ಅಂತ ಭಾವಿಸಿ ಅದಕ್ಕೇನೆ ಫೀಡ್ ಮಾಡ್ತಾ ಹೋಗ್ತಾ ಇದ್ದೇವೆ ಅಂದ್ರೆ ನಾವು ಅಸುರರೇ. ಅಸುರರು ಅಂದ್ರೆ ನಮ್ಮ ತಲೆಯಲ್ಲಿ ಏನೋ ಕೋಡ್ ಬರಬೇಕು, ದಾಡೆ ಇರಬೇಕು, ವಿಕಾರವಾದ ರೂಪ ತೊಡಬೇಕು. ಅದು ಹಳೆ ಕಾಲದ್ದು. ಆ ಕಾಲದ ಅಸುರರೆಲ್ಲ ಹೋಗಿ ಆಯಿತು, ಅವರು ಅಪ್ಡೇಟ್ ಆಗಿ ಬಂದಿದ್ದಾರೆ. ಅವರು ಆಗ ಮಾಯಾಜಾಲಗಳಿದ್ದು, ಈಗ ಅಂತರ್ಜಾಲ ಇದೆ. ಅವರು ಅದನ್ನು ಬಳಸ್ಕೊಂಡು ನಮ್ಮಲ್ಲಿ ಆಸುರಿಯ ಭಾವವನ್ನು ಹುಟ್ಟಿಸ್ತಾ ಇರ್ತಾರೆ. ಹಾಗಾಗಿ ಅಸುರರು ಅಂತಂದ್ರೆ ಇಂದ್ರಿಯ ಸುಖವೇ ಪರಸುಖ ಅಂತ ಭಾವಿಸದೆ ಇಂದ್ರಿಯಗಳಿಗೆ ಆಚೆಗೆ ಇರುವಂಥ ಭಗವಂತನಿಂದ ಪಡೆಯಬೇಕಾದ ಜೀವ ಸುಖ ಹೊಂದಿದೆ, ಅದರ ಕಡೆಗೆ ಮನಸ್ಸನ್ನ ಸುರಿಯೋನು. ಒಂದು ವೇಳೆ ಅವನು ಅಸುರನೇ ಆಗಿಬಿಟ್ಟ ಅಂದ್ರೆ, ಇಂದ್ರಿಯಗಳ ಸುಖವೇ ಪರಸುಖ ಅಂತ ಭಾವಿಸಿ ಹೋದ ಅಂದ್ರೆ ಅಸುರ್ಯ ಅಂತ ಅವನಿಗೊಂದು ಕತ್ತಲೆಯ ಲೋಕ ಬಾಗಿಲು ತೆಗೆದು ಕಾಯ್ತಾ ಇರುತ್ತೆ. ಬಾ, ನಿನ್ನನ್ನು ಇಲ್ಲಿಗೆ ಕೂಡಿಸಿ ಮತ್ತೆ ಭೂಮಿಯ ಚಕ್ರದಲ್ಲಿ ನಿನ್ನನ್ನು ಸುತ್ತಿಸ್ತಾ ಇರುತ್ತೆ. ನಿನ್ನ ಸಂಸಾರದ ತಾಪತ್ರದಿಂದ ಬಿಡುಗಡೆ ಇಲ್ಲ ಅಂತ ಆಗುತ್ತೆ. ಅಂಧೇನ ತಮಸಾವೃತ. ಎಲ್ಲಿ ಹೋಗ್ತಾ ಇದ್ದೇನೆ, ಯಾಕೆ ಹೋಗ್ತಾ ಇದ್ದೇನೆ? ಸುಮ್ಮನೆ ನಮ್ಮನ್ನು ಯಾರಾದ್ರೂ ಈಗ ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ರೆ ಎಲ್ಲಿಗೆ ಅಂತ ಹೇಳದೆ ಕಣ್ಪಟ್ಟಿ ಕಟ್ಟಿ ಬರೀ ಸುತ್ತಿಸ್ತಾ ಇದ್ರೆ ಏನನ್ಸುತ್ತೆ? ಒಂಥರ ದಿಗ್ಭ್ರಮೆ. ಅದರ ಸ್ಟೇಟಸ್ ಇದೆಯಲ್ಲ, ಅದು ಬಹಳ ಕಷ್ಟ. ಆಸ್ಪತ್ರೆಗೆ ಬನ್ನಿ ಅಂತ ಹೇಳಿ ಬರೀ ಫೋನ್ ಇಟ್ಟುಬಿಟ್ರೆ ಬಹಳ ಭಯ. ಏನಾಯ್ತು ಅಂತ ಹೇಳಿ ಯಾವ ಕಡೆಗೆ ಬರಬೇಕು, ಏನಾಗಿದೆ ಇಷ್ಟು ತಿಳಿದ್ರೆ ಸ್ವಲ್ಪ ನೆಮ್ಮದಿ ಆಗ್ಬೋದು. ಬರೀ ಫೋನ್ ಮಾಡಿ ಈ ಆಸ್ಪತ್ರೆಗೆ ಬನ್ನಿ ಅಂತ ಹೇಳಿ ಇಟ್ಟುಬಿಟ್ಟ ಅಂದ್ರೆ ನಾವು ಬೆಳಿಗ್ಗೆಯಿಂದ ಯಾರೆಲ್ಲ ನಮ್ಮನ್ನು ಸಂಪರ್ಕಿಸಿ ಎಲ್ಲೆಲ್ಲಿ ಹೋಗಿದ್ದಾರೆ ಎಲ್ಲರನ್ನೂ ಒಂದ್ಸರ್ತಿ ತಂದು ಆಸ್ಪತ್ರೆಗೆ ಹಾಕೊಂಡು ಹೋಗ್ತೀವಿ ನಾವು.
ಅವರಿಗಾಯ್ತಾ ಇವರಿಗಾಯ್ತಾ ಏನಾಯ್ತು ಎತ್ತಾಯ್ತು. ಅದರಿಂದಾಗಿ ಆ ತಿಳುವಳಿಕೆ ಇಲ್ಲದಂತೆ ನಮ್ಮ ಬದುಕು ಸಾಗೋದು ಉಂಟಲ್ವಾ, ಅದರಷ್ಟು ದುರ್ಭರವಾದ ಕತ್ತಲೆಯ ಲೋಕದ ಪ್ರಯಾಣ, ಅರಿವು ಗೇಡಿತನದ ಲೋಕದ ಪ್ರಯಾಣ ಅಂತ ಅನ್ನೋದು ತುಂಬ ಹಿಂಸೆ. ಒಂದು ವೇಳೆ ಅವನು ಆ ರೀತಿ ಜಗತ್ತಿಗೆ ಹಿತಕರವಲ್ಲದಂತೆ ಬದುಕನ್ನು ನಡೆಸ್ತಾ ಇದ್ದಾನೆ ಅಂದರೆ ಅವನು ಅರಿವು ಕೇಡಿತನದ ಬದುಕನ್ನ ಮತ್ತೆ ಚಕ್ರದ ನಡುವೆನೇ ಸುತ್ತುತ್ತಾ ಬದುಕಬೇಕಾಗತ್ತೆ. ಮತ್ತು ಒಂದು ಹೇಳ್ತಾರೆ, ಇದು ಮತ್ತೊಬ್ಬನಿಗೆ ಕಟ್ಟಿಟ್ಟ ಬುದ್ಧಿ. ಯಾರು ಅಂದರೆ ಏಕೇಚಾತ್ಮಹನೋ ಜನ, ಆತ್ಮಹತ್ಯೆ ಮಾಡಿಕೊಂಡವನಿಗೆ ಈ ಕತ್ತಲೆ ಲೋಕ ಕಟ್ಟಿಟ್ಟ ಬುದ್ಧಿ ಅಂತ. ಆತ್ಮಹತ್ಯೆ ಅಂದರೆ ಏನು? ನಮ್ಮನ್ನು ನಾವು ಕೊಂದುಕೊಳ್ಳುವುದು ಮಾತ್ರ ಅಲ್ಲ. ಅದನ್ನು ಹೇಳಲಿಕ್ಕೆ ಅದು ಬೇಕಾದಷ್ಟು ಹೇಳಿದ್ದಾರೆ. ಆದರೆ ಈ ಉಪನಿಷತ್ತಿನಲ್ಲಿ ಜಗತ್ತಿಗೆ ಹಿತಕರವಾಗಿ ಬದುಕುವುದಕ್ಕೂ ಇವನು ಆತ್ಮಹತ್ಯೆ ಮಾಡಿ ಜಗತ್ತಿಗೆ ಒಂಚೂರು ಹಿತನೇ ಆಗುತ್ತಲ್ಲ ಕೆಲವೊಂದ್ಸಲ, ಇವನು ಮಾಡುವ ಅಪರಾಧಗಳೆಲ್ಲ ತಪ್ಪಿ ಹೋಯ್ತಲ್ವ ಅಂತ ಹಾಗನ್ನಿಸುತ್ತೆ. ಕೇವಲ ಅಷ್ಟೇ ಅಲ್ಲ, ಆತ್ಮಹತ್ಯೆ ಅಂತ ಅನ್ನೋದು ಆತ್ಮ ಅನ್ನೋ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ ಇದೆ, ಆತ್ಮ ಅನ್ನೋ ಶಬ್ದಕ್ಕೆ ದೇಹ ಅಂತ ಅರ್ಥ ಇದೆ, ಆತ್ಮ ಅನ್ನೋ ಶಬ್ದಕ್ಕೆ ಜೀವ ಅಂತ ಅರ್ಥ ಇದೆ, ಆತ್ಮ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಇದೆ. ಈ ನಾಲ್ಕೂ ಅರ್ಥದಲ್ಲಿ ಅದಕ್ಕೆ ಯೋಗ್ಯವಾದ ರೀತಿಯಲ್ಲಿ ನಾವು ನಮ್ಮ ಬದುಕನ್ನು ನಡೆಸದೇ ಇದ್ರೆ ಅದು ಆತ್ಮಹತ್ಯೆ. ದೇಹವನ್ನ ಸುಮ್ಮನೆ ದಂಡನೆ ಮಾಡುವುದು, ಕಾರಣ ಇದ್ದು ದಂಡನೆ ಮಾಡಿದರೆ ಸರಿ. ಅಕಾರಣವಾಗಿ ಸಿಟ್ಟುವಂತೆ ಯಾರ್ದು ಮೇಲೆ ಬ್ಲೇಡ್ ಹಾಕಿ ಕೊಯ್ಕೊಳ್ಳೋದು, ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಅಂದುಕೊಳ್ಳೋದು, ಇದು ಅಕಾರಣವಾದ ಶಿಕ್ಷೆ. ಯಾವುದೋ ತಪ್ಪಿಗೆ ಶಿಕ್ಷೆ ಒಪ್ಪಿಸುವುದರಲ್ಲಿ ತಪ್ಪಿಸಿಕೊಳ್ತೇವೆ, ಆದರೆ ಸುಮ್ಮನೆ ನಮಗೆ ನಾವು ಶಿಕ್ಷೆ ಕೊಟ್ಕೊಳ್ಳೋದ್ರಲ್ಲಿ ಕೆಲವೊಂದು ಸರ್ತಿ ಹೆದರಿಸುವುದು ಅಥವಾ ಇನ್ನೇನೋ ಒಂದು ಕಾರಣದಿಂದ ನನಗೆ ಶಿಕ್ಷೆ ಕೊಟ್ಕೊಳ್ತೇನೆ ಅನ್ನುವ ಹಮ್ಮಿನಲ್ಲಿ ಹೋಗಿ ಅನರ್ಥ ಮಾಡಿಕೊಳ್ಳುವಂಥದ್ದು. ದೇಹಕ್ಕೆ ಕಾರಣ ಇಲ್ಲದೆ ಉಪವಾಸ ಹಾಕುವುದು, ಕಾರಣ ಇಲ್ಲದೆ ಹಾನಿ ಮಾಡಿಕೊಳ್ಳೋದು, ಅದು ಆತ್ಮಹತ್ಯೆ. ಎರಡನೇದು, ಕಾರಣ ಇಲ್ಲದ ವಿಷಯಗಳನ್ನು ಚಿಂತಿಸಿ ಮನಸ್ಸಿಗೆ ದುಗುಡ ತಂದುಕೊಳ್ಳುವುದು, ಇದು ಆತ್ಮಹತ್ಯೆನೇ. ನಮಗೆ ವಸ್ತುತಃ ಅದರ ಬಗ್ಗೆ ಚಿಂತೆಯೇ ಮಾಡಬೇಕಾದ ಅಗತ್ಯ ಇರಲಿಲ್ಲ, ಆದರೆ ಸುಮ್ಮನೆ ನಾವೇ ತಲೆ ಮೇಲೆ ಹಾಕೊಂಡು ತುಂಬಾ ಭಾರ ಹಾಕೊಂಡು ಅಥವಾ ಇನ್ನೊಬ್ಬನ ಮನಸ್ಸಿಗೂ ಭಾರವನ್ನು ತಂದು ತುಂಬಾ ಅಂದರೆ ಒಂಥರ ಸೈಕಿಕ್ ಆಗ್ಬಿಡುದು. ತಾವು ಸುಖವಾಗಿರಲ್ಲ, ತಮ್ಮ ಸುತ್ತ ಇದ್ದವರಿಗೆ ಯಾರಿಗೂ ಸುಖವಾಗಿರ್ಲಿಕ್ಕೆ ಬಿಡಲ್ಲ. ಇದು ಎರಡನೇ ಥರದ ಆತ್ಮಹತ್ಯೆ. ಮೂರನೇದ್ದು, ದೇಹದಿಂದಲೇ ಜೀವವನ್ನು ಹೊರಕ್ಕೆ ಹಾಕೊಳ್ಳೋದು, ಅಂದರೆ ಆ ಡಿಪ್ರೆಷನಿಗೆ ಹೋಗಿ ಅನರ್ಥ ಮಾಡಿಕೊಳ್ಳುವಂಥದ್ದು, ಇದು ಒಂದು ಆತ್ಮಹತ್ಯೆ. ಇದು ತಪ್ಪು. ಯಾಕೆಂದರೆ ದೇವರು ಈ ಮನೆಯಲ್ಲಿ ಇರುವಂತ ಕೊಟ್ಟದ್ದು, ನಾವೇನು ಅಪ್ಲಿಕೇಶನ್ ಹಾಕಿ ಇಂಥ ಮೂಗು, ಇಂಥ ಕಣ್ಣು, ಇಂಥ ಬಾಯಿ, ಇಂಥ ತಲೆ, ಇಂಥ ಹೊಟ್ಟೆ, ಇಂಥ ಕೈ ಕಾಲಿರುವಂಥದ್ದನ್ನು ಕೇಳಿ ಪಡ್ಕೊಂಡದ್ದೇನಲ್ಲ. ಬಂದಿದೆ, ಚೆನ್ನಾಗಿದೆ, ಹೇಳುವಾಗ ಅಜ್ಜಿ ತರಣೆ ಮೂಗು, ಅಜ್ಜನ ತರಣೆ ಕಿವಿ, ಇನ್ನೊಬ್ಳು ಯಾರೋ ಇದ್ಲು ದೊಡ್ಡವಳು, ಅವಳ ತರಣೆ ಮಾತಾಡ್ತಾರೆ, ಹಾಗೆ ಹೀಗೆ ಅಂತೆಲ್ಲ ಹೋಲಿಕೆ ಬಂದರೂ ಕೂಡ ಇದರಲ್ಲಿ ನಮ್ಮ ಸ್ವಂತದ್ದೇನೂ ಇಲ್ಲ. ಅದನ್ನಾಗ ಅವನು ಕೊಟ್ಟಾಗ ಈ ಮನೆಯಲ್ಲಿ ಇದ್ದೇವೆ ಅಂತ ಅಂದಮೇಲೆ, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಹೌದು, ಆದರೆ ಅಲ್ಲಿ ಸುಮ್ಮನೆ ಆ ಮನೆಗೆ ಹೋಗೋ ತನಕ ಇಲ್ಲಿ ಸುಮ್ಮನೆ ಇರಬೇಕು. ಅದು ಯಾವುದೋ ಯಾರೋ ಒಂದು ಹೇಳಿದ್ದಿತ್ತು, ಸಂಸಾರದಲ್ಲಿ ದಾಟಲು ತೆಪ್ಪಬೇಕು, ಸಂಸಾರದಲ್ಲಿ ಸಾಗಲು ತೆಪ್ಪಬೇಕು, ಸಾಗಲೇಬೇಕಾದರೆ ತೆಪ್ಪಗಿರಬೇಕು ಅಂತ. ಅಂದರೆ ಅದು ನಮ್ಗೆ ಯಾವಾಗ ನಮ್ದು ಅಂತ ಏನೋ ಒಂದು ಹಠ ಶುರು ಮಾಡುತ್ತೇವೆ ಅಂತಂದಾಗ ಅದೆಲ್ಲ ಉಲ್ಟಾಗ್ಲಿಕ್ಕೆ ಶುರುವಾಗುತ್ತೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ. ಬದುಕಿನಲ್ಲಿ ಬಂದದ್ದನ್ನೇ ಯಥಾವತ್ತಾಗಿ ಪ್ರೀತಿಯಿಂದ ಸ್ವೀಕರಿಸಿಕೊಂಡು ಮುಂದೆ ಹೋಗ್ತೇನೆ ಅಂತ ಅಂದ್ಕೊಂಡ್ರೆ ಆತ್ಮಹತ್ಯೆ ಯೋಚನೆ ಬರಲ್ಲ. ಯಾವಾಗ ಅದು ಬರುತ್ತೆ ಅಂದರೆ, ನಾನು ಅನ್ಕೊಂಡದ್ದಾಗಲಿಲ್ಲ ಅಂತ ಒಂದು, ಅಥವಾ ಇನ್ನೇನಾದರೂ ಅನ್ಕೊಂಡು ನನ್ನ ವಿರುದ್ಧ ಇನ್ನೂ ಹೆಚ್ಚಿನ ಅಪಾಯವನ್ನು ಒಡ್ಡಿಯಾರು ಅನ್ನುವ ಭಯಕ್ಕೆ, ಅಥವಾ ತಾನು ಎದುರಿಸಬಹುದಾದ ಘಟನೆಯನ್ನ ಎದುರಿಸಲಿಕ್ಕೆ ಶಕ್ತಿ ಇಲ್ಲ ಅಂತನ್ನುವ ದುಸ್ಥಿತಿ ಬಂದಾಗ, ಅದು ಒಂದೇ ಒಂದು ಮಧ್ಯದ ಒಂದು ಎಡೆಯಲ್ಲಿ ಬರುವ ಯೋಚನೆ. ಅದು ಒಂದು ನಿಮಿಷ ಆಚೀಚೆ ಆಯಿತು ಅಂತಂದ್ರೆ ಅವನಿಗೆ ಯೋಚನೆ ಬರುತ್ತೆ, ಎಂಥ ದಡ್ಡ ಅಥವಾ ಎಂಥ ಭಯಾನಕವಾದ ಡಿಸಿಷನ್ಗೆ ಬಂದೆ ಅಂತ. ಆದರೆ ಆ ಹೊತ್ತಿಗೆ ಅವನಿಗದು ಗೊತ್ತಾಗುವುದಿಲ್ಲ. ಆದರೆ ಆ ಥರ ಯಾವತ್ತೂ ಕೂಡ ದೇಹ ಹಾನಿ ಮಾಡಿಕೊಳ್ಳುವುದಕ್ಕೆ ನಮ್ಗೆ ಅರ್ಹತೆ ಇಲ್ಲ. ಇನ್ನು ಕೊನೆಯದ್ದು ಆತ್ಮ ಅಂದರೆ ಪರಮಾತ್ಮ. ಪರಮಾತ್ಮನನ್ನು ತಪ್ಪಾಗಿ ತಿಳಿದು ಪರಮಾತ್ಮನ ಗುಣಗಳನ್ನು, ಪರಮಾತ್ಮ ಮಾಡಿದ ಕೆಲಸಗಳನ್ನು ನಾನು ಮಾಡಿದ್ದು, ವಸ್ತುತಃ ಜೀರ್ಣ ಆಗುವುದು ನಮಗೆ ಏನೂ ಇದರ ಮೇಲೆ ಕಂಟ್ರೋಲ್ ಇಲ್ಲ. ಆದರೆ ನಾವು ನಾನೇ ತಿನ್ನುವುದು, ನಾನೇ ಜೀರ್ಣ ಮಾಡ್ಕೊಳ್ಳೋದು, ನಾನೇ ದೇಹಕ್ಕೆ ಬೇಕಾದ ಎಲ್ಲ ಆರೋಗ್ಯ ಮಾಡ್ಕೊಳ್ಳಿಕ್ಕೆ ಏನೇನೋ ಮಾಡ್ತೇನೆ. ಹೊರಗಿನಿಂದ ನಾವು ಡಾಕ್ಟ್ರು ಮಾತ್ರೆ ಕೊಟ್ಟ ಹಾಗೆ ಹೊರಗಿನಿಂದ ಏನು ಮಾಡುವುದು, ಆ ಮಾತ್ರೆ ಹೋದ್ಮೇಲೆ ಅದು ಗುಣವೇ ಆಗಬೇಕು ಅಥವಾ ಸೈಡ್ ಎಫೆಕ್ಟ್ ಆಗಿ ಇನ್ನೇನಾದರೂ ಆಗಬೇಕು, ಅದು ಅವ್ರ ಕೈಯಲ್ಲಿ ಇಲ್ಲ. ಅವ್ರು ಹೇಳ್ತಾರೆ, ನಾವು ಕೊಡುವುದಂತೂ ಕೊಟ್ಟಿದ್ದೇವೆ, ನಮ್ಮ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಪ್ರಕಾರ ಏನಾಗುತ್ತೋ ಅದನ್ನು ಹೀಗಾಗುತ್ತೆ ಅಂತ ಕೊಟ್ಟಿದ್ದೇವೆ. ಮತ್ತೆ ಹೇಳ್ತಾರೆ, ಪ್ರಾಮಾಣಿಕನಾದಾದ್ರೆ ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ, ಇನ್ನು ದೇವ್ರು ನೋಡಬೇಕು ಅಂತ. ಆ ಮಧ್ಯದ ಒಂದು ಗೆರೆ ಬಂತಲ್ಲ, ಅದರಲ್ಲೂ ನಾನೇ ಎಲ್ಲ ಮಾಡ್ತಾ ಇರೋದು ಅಂತ ಎಲ್ಲಿ ಅನ್ಕೊಳ್ತೇವೆ, ಅದು ದೇವರನ್ನು ಹತ್ಯೆ ಮಾಡಿದಾಗ. ದೇವರು ಮಾಡುವಂತಹ ಕೆಲಸವನ್ನ ನಾನು ಮಾಡ್ತೇನೆ ಅಂತ ಅಂದುಕೊಳ್ಳುವುದು, ಅಥವಾ ದೇವರಲ್ಲಿ ನಂಬಿಕೆ ಇಲ್ಲದೆ ಇರುವುದು. 100 ಥರ ಇದೆ ಬಿಡಿ, ದೇವರಲ್ಲಿ ಗುಣಗಳ ಕಮ್ಮಿ ಇರುವುದು ಅಂತ ಅನ್ನೋದು, ದೇವರಿಗೆ
ನಮ್ಮ ಹಾಗೇನೆ ಪಾಪ ಶರೀರ ಇದೆ, ಅವನಿಗೂ ಕಷ್ಟ ಆಗುತ್ತೆ, ಅವನು ಒದ್ದಾಡ್ತಾನೆ, ಇಷ್ಟೆಲ್ಲ ಸೃಷ್ಟಿ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ, ನಾವು ಅದಕ್ಕೋಸ್ಕರ ಅವನಿಗೋಸ್ಕರ ಹೆಲ್ಪ್ ಮಾಡ್ತೇವೆ. ಇದೆಲ್ಲ ನಮ್ಮ ಒಂಥರ ತಮಾಷೆ ವಿಷಯ. ಅವನಿಗದು ಏನು ತಲೆ ಕೆಡುವುದಿಲ್ಲ, ಆದ್ರೆ ನಮ್ಗದು ದೋಷವಾಗಿ ಕಾಡುತ್ತೆ. ಅದರಿಂದಾಗಿ ಆ ರೀತಿಯಾದ ಆತ್ಮಹತ್ಯೆಯ ತಪ್ಪುಗಳನ್ನು ಎಂದೂ ಕೂಡ ಮಾಡದಂತೆ ಮನುಷ್ಯ ಕತ್ತಲೆಯ ಲೋಕದಿಂದ ತಪ್ಪಿಸಿಕೊಳ್ಬೇಕು ಅನ್ನುವ ಮಾತನ್ನು ಹೇಳ್ತಾರೆ. ಸರಿ, ನೀವು ಹೇಳಿದ್ರಿ ಅವನನ್ನ ಆತ್ಮಹತ್ಯೆ ಮಾಡಬಾರ್ದು, ಅವನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಬಾರ್ದು ಅಂತ ಹೇಳಿದ್ರಿ. ನೋಡಿ, ಅದು ಎಷ್ಟು ಚೆನ್ನಾಗಿ ಲಿಂಕ್ ಇದೆ. ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅಂತ ಹೇಳಿ ತಕ್ಷಣ ಶುರು ಯಾವುದು ಅಂದ್ರೆ ಅನೇಜದೇಕಂ ಮನಸೋ, ದೇವರ ಸ್ವರೂಪವನ್ನು ಹೇಳ್ತಾರೆ. ಬರೀ ನಮ್ಮ ಆತ್ಮಹತ್ಯೆ ಬಗ್ಗೆ ಮಾತ್ರ ಆದ್ರೆ ಇದ್ದಕ್ಕಿದ್ದಾಗಿ ಈ ಮಂತ್ರಕ್ಕೆ ಏನ್ ಸಂಗತಿ ಅಂತಾನೆ ಗೊತ್ತಾಗುದಿಲ್ಲ. ಆತ್ಮಹತ್ಯೆ ಅಂದ್ರೆ ದೇವರನ್ನ ತಪ್ಪು ತಿಳ್ಕೊಳ್ಳೋದು ಒಂದು ತಪ್ಪು, ಅದನ್ನ ನೀನು ಮಾಡಬಾರ್ದು. ಸರಿ, ಹಾಗಾದ್ರೆ ತಪ್ಪು ತಿಳ್ಕೊಳ್ಬಾರ್ದು ಅಂದ್ರೆ ಸರಿ ತಿಳ್ಕೊಳ್ಬೇಕು ಅಂದ್ರೆ ಹೇಗೆ? ಅದಕ್ಕೆ ಹೇಳಿದ್ರು ಅನೇಜದೇಕಂ ಮನಸೋ ಜವೀಯ ನೈನದ್ದೇವಾ ಆಪ್ನುವನ್ ಪೂರ್ವಮರ್ಷತ್ ತದ್ಧಾವತೋನ್ಯಾನ್ ಅತ್ಯೇತಿ ತಿಷ್ಠತ್ ತಸ್ಮಿನ್ನಪೋ ಮಾತರಿಶ್ವ ದಧಾತಿ. ಅದು ಅಲುಗದ್ದು, ಆದ್ರೆ ಅಲುಗ್ತಾನೇ ಇರುತ್ತೆ. ಈ ಸ್ವಲ್ಪ ಅರ್ಥ ಆಗೋದು ಕಷ್ಟ. ಅದು ಮಲಗಿರುತ್ತೆ ಆದ್ರೆ ಓಡಾಡ್ತಾ ಇರುತ್ತೆ, ಅದು ಓಡಾಡ್ತಾ ಇರುತ್ತೆ ಆದ್ರೆ ಮಲಗಿರುತ್ತೆ. ಎಲ್ಲ ಕಾಲದಲ್ಲೂ ಎಲ್ಲ ಕ್ರಿಯೆಯನ್ನು ಎಲ್ಲ ಇಂದ್ರಿಯಗಳಿಂದಲೂ ಮಾಡಬಲ್ಲದು. ಕಣ್ಣಿನಿಂದ ಕೇಳುತ್ತೆ, ಕಣ್ಣಿನಿಂದ ತಿನ್ನುತ್ತೆ, ಬಾಯಿಯಿಂದ ಹಾಡುತ್ತೆ ಅನ್ನೋದ್ರೆ ಹೇಗೋ ಹಾಗೆ ಅದು ಉಳಿದ ಎಲ್ಲಾ ಚಟುವಟಿಕೆಗಳನ್ನು ಬಾಯಿಂದ ಮಾಡ್ಲಿಕ್ಕಾಗುತ್ತೆ. ನಮ್ಗೆ ಹೇಗೆ ನಾಲಿಗೆ ಅನ್ನೋದು ಮಾತು ಮತ್ತು ರುಚಿ ಎರಡನ್ನೂ ಗಮನಿಸುತ್ತೆ, ಒಂದೇ ಇಂದ್ರಿಯ, ಹಾಗೆ ಭಗವಂತನಿಗೆ ಎಲ್ಲ ಇಂದ್ರಿಯಗಳು ಎಲ್ಲ ಇಂದ್ರಿಯಗಳ ಕೆಲಸವನ್ನು ಮಾಡ್ತಾ ಇರುತ್ತೆ. ಹಾಗಾಗಿ ಅದು ಯಾವತ್ತೂ ಯಾರಿಗೂ ಕಂಪಿಸದ ಸ್ಥಿತಿಯಲ್ಲಿ ಇರುವಂಥದ್ದು. ಅನೇಜತ್, ಏಜ್ರ ಕಂಪನೆ ಅಂತ ಧಾತು, ಯಾವತ್ತೂ ನಡುಗದ್ದು. ಏಕಂ, ಅದು ಮಾಸ್ಟರ್ ಪೀಸ್. ಅದು ಅದರ ಹಾಗೆ ಇನ್ನೊಂದಿಲ್ಲ. ನ ಭೂತೋ ನ ಭವಿಷ್ಯತಿ. ಅದಕ್ಕೆ ಅದ್ವಿತೀಯ ಅಂತ ಹೇಳುದು. ಅದ್ವಿತೀಯ ಅಂದ್ರೆ ಅದರಂತೆ ಇನ್ನೊಂದಿಲ್ಲ, ಅದು ಬಿಟ್ಟು ಇನ್ನೊಂದಿಲ್ಲ ಅನ್ನೋದಕ್ಕೂ ಅದರಂತೆ ಇನ್ನೊಂದಿಲ್ಲ ಅನ್ನೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಈಗ ಹಸು ಅದ್ಯಾವುದು ಗದ್ದೆಯಲ್ಲಿ ಉಳುವವನಿಗೆ ಒಂದು ಕಾಳ ಬೋಳ ಅಂತ ಎರಡು ಕೋಣ ಇತ್ತು ಅಥವಾ ಎತ್ತು ಇತ್ತು ಉಳ್ಳಿಕ್ಕೆ. ಆವಾಗ ಒಂದಕ್ಕೇನೋ ತೊಂದರೆ ಆಗಿ ಪ್ರಾಣ ಹೋಗುತ್ತೆ. ಆಗ ಅವ್ರು ಏನು ಹೇಳ್ತಾರೆ ಅಂದ್ರೆ ಸದ್ವಿತೀಯೋ ಅನ್ವೇಷ್ಟವೇ, ಇದಕ್ಕೆ ಎರಡನೇದು ಹುಡುಕ್ಬೇಕು ಅಂತ. ಇದಕ್ಕೆ ಎರಡನೇದು ಹುಡುಕ್ಬೇಕು ಅಂತಂದ್ರೆ ಇದರಂತೆ ಇರುವಂಥದ್ದು ಅಂತ ಅರ್ಥ. ಎರಡನೇದು ಹುಡುಕ್ಬೇಕು. ಇದು ಒಂದು ಗಿಡ್ಡ ಇದ್ದು ಅದು ಎತ್ತರ ಇದ್ರೆ ಅದ್ರ ನೊಗ ಹಾಕ್ಲಿಕ್ಕೆ ಆಗಲ್ಲ. ಯಾವಾಗಲೂ ಎರಡು ಜೊತೆಯಾಗಿ ಉಳ್ಳಿಕ್ಕೆ ಬೇಕಿರುವಂಥದ್ದು. ಈಗ ಟ್ರ್ಯಾಕ್ಟರ್ ಬಂದ್ಮೇಲೆ ಈ ಉದಾಹರಣೆಗಳೇ ಕೆಲವೊಂದು ಸರ್ತಿ ಅಸಂಗತ ಆಗ್ಬಿಡುತ್ತೆ, ಯಾಕಂದ್ರೆ ಗೊತ್ತೇ ಆಗಲ್ಲ ಏನು ಅಂತ. ಆದ್ರೆ ಜೋಡಿಯಾಗಿ ಯಾವಾಗಲೂ ಚಿಂತಿಸುವಾಗ ಈ ಎತ್ತಿನ ಬಂಡಿ ಹೋಗುವಾಗಲೂ ಹಾಗೇನೆ ಅದು ಎರಡೂ ಸಮವಾಗಿರ್ಬೇಕು. ಒಂದು ಎತ್ತರ ಒಂದು ತಗ್ಗಾದ್ರೆ ಪಾಪ ತಗ್ಗಿದ್ದಕ್ಕೆ ತುಂಬಾ ಹಿಂಸೆ ಆಗುತ್ತೆ, ಅದರಿಂದ ಅದನ್ನು ಕಟ್ಟಲ್ಲ ಅವರು. ಹಾಗೆ ದ್ವಿತೀಯ ಅಂದ್ರೆ ಇದಕ್ಕೆ ಸಮನಾದ ಇನ್ನೊಂದು ಅಂತ. ಭಗವಂತನ ಅದ್ವಿತೀಯ ಅಂದ್ರೆ ಇವನಿಗೆ ಸಮಾನನಾದ ಇನ್ನೊಬ್ಬ ಇಲ್ಲ ಅಂತ ಅರ್ಥ ಹೊರತು ಇವನು ಬಿಟ್ಟು ಇನ್ನೊಂದಿಲ್ಲ ಅಂತ ಅರ್ಥ ಅಲ್ಲ. ಅದ್ವಿತೀಯೋಸ್ತಿ ಅಂತ ಹೇಳುವ ಇನ್ನೊಬ್ಬ ಇಲ್ವೇ ಇಲ್ಲ ಅಂದ್ಮೇಲೆ ಅದನ್ನ ಯಾರಿಗೆ ಹೇಳಿದ್ದು? ಅಂದಮೇಲೆ ಅದ್ವಿತೀಯ ಅಂದ್ರೆ ಇದಕ್ಕೆ ಸಮನಾದ ಇನ್ನೊಂದಿಲ್ಲ ಅನ್ನುವ ಅರ್ಥದಲ್ಲಿ ಏಕ ಅನ್ನೋ ಶಬ್ದವನ್ನ ಭಗವಂತನಿಗೆ ಹೇಳ್ತಾರೆ. ಏಕ ಅಂದ್ರೆ ತುಂಬಾ ಅರ್ಥ ಇದೆ. ಏಕ ಅಂದ್ರೆ ಏಷೇವ ಕರೋತಿ, ಇವನೇ ಎಲ್ಲ ಮಾಡ್ತಾನೆ, ಇವನ್ ಬಿಟ್ಟು ಬೇರೆ ಯಾರು ಅಂಥದ್ದನ್ನೆಲ್ಲ ಮಾಡ್ಲಿಕ್ಕಾಗುದಿಲ್ಲ. ಏಕ ಅಂದ್ರೆ ಪ್ರಧಾನ, ಏಕ ಅಂದ್ರೆ ಮುಖ್ಯ, ಏಕ ಅಂತನ್ನುವುದನ್ನ ಹಲವು ಮುಖಗಳಲ್ಲಿ ಉಪನಿಷತ್ತುಗಳು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳುತ್ತೆ. ನಮಗೆ ಅದೆಲ್ಲವೂ ನೆನಪಿದ್ರೆ ಈ ಮಂತ್ರಗಳು ಇನ್ನೂ ಹೆಚ್ಚು 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 ಹೊಸ ಅರ್ಥಗಳಲ್ಲಿ ತೆರ್ಕೊಳ್ತಾ ಹೋಗುತ್ತೆ. ಮನಸೋ ಜರೀಯ, ನಮ್ಮ ಮನಸ್ಸನ್ನೇ ನಾವು ಇದ್ದಿದ್ರಲ್ಲಿ ಫಾಸ್ಟೆಸ್ಟ್ ಅಂತ ಯೋಚನೆ ಮಾಡುದು. ಎಷ್ಟು ವೇಗವಾಗಿ ಎಷ್ಟು ದೂರಕ್ಕೂ ಬೇಕಾದ್ರೂ ಹೋಗುತ್ತೆ. ಆ ವೇಗ ಭಗವಂತನ ವೇಗದ ಮುಂದೆ ಸೊನ್ನೆ ಅಂದ್ಲು. ಮನಸೋ ಜವೀಯ, ಜವ ಅಂದ್ರೆ ವೇಗ, ಅದಕ್ಕಿಂತಲೂ ಜವೀಯ, ಅದು ಇನ್ನೂ ಅದನ್ನು ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲದಷ್ಟು ವೇಗವಾಗಿ ಚಲಿಸುವಂತಹ ಸ್ವರೂಪ ಇವನನ್ನ ಎಷ್ಟು ದೇವತೆಗಳು ಇಲ್ಲಿ ತನಕ ತಿಳಿಯುವುದಕ್ಕೆ ಪ್ರಯತ್ನ ಮಾಡಿ 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 ನೈನದ್ದೇವಾ ಪುನಮನ್ ಪೂರ್ವಮರ್ಷತ್. ಇವನು ಅವರಿಗಿಂತ ತುಂಬಾ ಹಿಂದಿನವಾದ್ರಿಂದಾಗಿ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ಎಲ್ಲ ಅವ್ರ ಹತ್ರ ಇಲ್ವೇ ಇಲ್ಲ. ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಹಿಂದೆ ಅವರನ್ನು ಯಾರನ್ನು ಕೇಳಿದ್ರು, ಅವರ ಹಿಂದಿನವ್ರನ್ನ ಯಾರನ್ನು ಕೇಳಿದ್ರು, ಅವರ ಹಿಂದೆ ಅಯ್ಯೋ ನಮ್ಗಿಂತ ಹಿಂದೆ ಇದ್ದ ಅಂದ್ರು. ಅವ್ರ ಹಿಂದನ್ನು ಯಾರ ಹತ್ರ ಹೋದ್ರು, ಅವ್ರು ಹೇಳಿದ್ರು ನಮ್ಗಿಂತನೂ ಹಿಂದೆ ಇದ್ದ. ಅವ್ರಿಗಿಂತ ಹಿಂದೆ ಹೋದ್ರು. ಅಂದ್ರೆ ನಾನು ಹೇಳ್ತಾ ಇರೋದು ಪೂರ್ವ ಚತುರ್ಮುಖಾದಿಗಳು, ಪೂರ್ವದ ಸೃಷ್ಟಿಕರ್ತರನ್ನೇ ಹೋಗಿ ಹಿಂದೆ ಕೇಳಿದ್ರೆ ಅಯ್ಯೋ ನಮ್ಗಿಂತ ಹಿಂದೆ ಇತ್ತಪ್ಪ, ಇದೇ ತರ ಅವನೇ ನೋಡ್ತಾ ಇದ್ದಿದೆಲ್ಲ. ಅವನ ಹತ್ರ ಹಿಂದೆ ಹೋದ್ರೆ ಅವ್ನು ಮುಗಿಯದೇ ಇಲ್ಲ, ಅದು ಹೋಗ್ತಾ 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 ಕೊನೆಯೇ ಇಲ್ಲ. ಹಾಗಾಗಿ ತನ್ನ ಪೂರ್ವದ ಎಲ್ಲ ಋಷಿಗಳನ್ನ, ಜ್ಞಾನಿಗಳನ್ನ, ದೊಡ್ಡವರನ್ನ ಕೇಳಿ ಕೇಳಿ ದೇವತೆಗಳು ಇವತ್ತಿಗೂ ನೈನದ್ದೇವ ಆಪ್ನುವನ್, ಇವತ್ತಿಗೂ ಅವರಿಗೆ ಅರ್ಥ ಪೂರ್ತಿ ಅವನು ಏನು, ಎಲ್ಲಿ ಯಾವಾಗದಿಂದ ಇದ್ದಾನೆ. ಎಲ್ಲ ಸಾಮಾನ್ಯ ಪ್ರಶ್ನೆ ಇರುತ್ತೆ, ಎಲ್ಲವನ್ನು ದೇವರು ಸೃಷ್ಟಿ ಮಾಡುತ್ತಾನೆ ಅಂದ್ರೆ ದೇವರನ್ನು ಯಾರು ಸೃಷ್ಟಿ ಮಾಡುತ್ತಾನೆ ಅಂತ ಒಂದು ಸಾಮಾನ್ಯ ಪ್ರಶ್ನೆ ಬಂದೇ ಬರುತ್ತೆ. ಅಲ್ಲಪ್ಪ, ಅವನನ್ನು ಸೃಷ್ಟಿ ಮಾಡಿದ್ರೆ ದೇವರು ಯಾಕಾಗ್ತಾನೆ?
ಅವನನ್ನು ಯಾರು ಸೃಷ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋ ಕಾರಣಕ್ಕೆ ನನ್ನ ದೇವರು ಅಂತ ಹೇಳುದು ಅಂತ. ಹೀಗೆ ತದ್ಧಾವತೋನ್ಯಾನ್ ಅತ್ತೇತಿ ತಿಷ್ಠತೆ ತಸ್ಮಿನ್ನಪೋ ಮಾತರಿಶ್ವಾದಧಾತಿ. ನೀನು ಅದರ ಬೆನ್ನ ಹಿಂದೆ ಓಡಿದಷ್ಟು ಅದು ನೆರಳಿನ ಹಾಗೆ ಮಾರು ದೂರನೇ ಇರುತ್ತೆ. ನೀನು ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೋದಷ್ಟು ಹೊರತು ಹಿಡ್ಕೊಂಡು ಬಿಡ್ತೇನೆ ಅಂತ ಓಡಿದರೆ ಅದು ಸಿಗುವಂಥದ್ದು ಅಲ್ವೇ ಅಲ್ಲ. ಹಾಗಾಗಿ ತದ್ಧಾವತಃ ಓಡಿ 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 ಎಷ್ಟು ಓಡಿದರೂ ಕೂಡ ಅದು ನಿಂತೇ ಇರುತ್ತೆ, ನಿನ್ನ ಕೈಗೆ ಮಾತ್ರ ಸಿಗಲ್ಲ. ಅತ್ಯತಿಷ್ಠ ದಶಾಂಗುಲ, ಎಷ್ಟೇ ಹತ್ತಿದ್ರೂ ಅದು 10 ಅಂಗುಲ ಮೇಲೇನೆ ಇರುತ್ತೆ. ಆದ್ರಿಂದಾಗಿ ಅವನಲ್ಲಿ ಏನು ಅಂದರೆ ಸಿಗದ ತತ್ವ ಅಂತ ಯೋಚನೆ ಮಾಡಿ, ಅವನಾಗಿ ಸಿಕ್ಕಿದಾಗ ಪಡೆಯುತ್ತೇನೆ ಅಂತನ್ನುವ ಸಂಕಲ್ಪ ಮಾಡಿ, ನಾನು ಹೊಂದಿದ, ಹಿಂದೆ ಹೇಳಿದ್ರು ಕುರುವನ್ನೇವ, ಎಲ್ಲ ಕರ್ಮಗಳನ್ನು ಮಾಡ್ತಾ 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 ಅವನ ಪ್ರೀತಿಗಾಗಿ ಏನು ಮಾಡಬೇಕು? ತಸ್ಮಿನ್ ನಪು, ಆ ತಸ್ಮಿನ್ ಅಂದರೆ ಈಗ ಈ ರೀತಿ ಹೇಳಿದ ಕೈಗೆ ಸಿಗದಂತಹ ದೇವತೆಗಳು ಚಿಂತಿಸಿಯೂ ಮುಗಿಯದಂತಹ ತತ್ವಕ್ಕೆ ನಾವು ಮಾಡುವಂತಹ ಆಪಹ ಅನ್ನೋದು ಸಂಸ್ಕೃತದಲ್ಲಿ ನೀರು ಅನ್ನೋದು ಕರ್ಮಕ್ಕೆ ಸಂಬಂಧಪಟ್ಟಂತೆ ಹೇಳುವ ಶಬ್ದ. ನಾವು ಅದಕ್ಕೋಸ್ಕರನೇ ಕರಿಷಿ ಅಥವಾ ಕೃಷ್ಣಾರ್ಪಣ ವಸ್ತು ಹೇಳುವಾಗ ನೀರು ಬಿಡುದು, ಅಂದರೆ ನಮ್ಮ ಕರ್ಮದ ಸ್ವರೂಪವಾಗಿ ನೀರನ್ನು ನಾವು ಅರ್ಪಣೆ ಮಾಡುವಂಥದ್ದು. ಆ ನೀರನ್ನು ಮಾತರಿಶ್ವಾ ದಧಾತಿ, ಪ್ರಾಣದೇವ ನಾವು ಅವನ ಕೈಯಲ್ಲಿ ಕೊಟ್ಟರೆ ಸರಿಯಾಗಿ ದೇವರ ಹತ್ರ ತೊಗೊಂಡೋಗಿ ಕೊಡ್ತಾನಂತೆ. ಮಾತರಿಶ್ವಾ ದಧಾತಿ, ಪ್ರಾಣ ಸೀದ ಹೋಗಿ ಭಗವಂತನ ಹತ್ರ ಕೊಡ್ತಾನೆ. ಅದು ಬಿಟ್ಟು ಉಳಿದಲ್ಲಿ ನಾವೇ ಸ್ವತಂತ್ರವಾಗಿ ಕೊಡ್ಲಿಕ್ಕೆ ಹೋಗ್ತೇವೆ ಅಂತಂದಾಗ ಅದನ್ನು ಮುಟ್ಲಿಕ್ಕೆ ಬಿಡದಂತೆ ಇರುವ ಮತ್ತೊಂದು ಡೀಪ್ ಸ್ಟೇಟ್ ಇದೆ, ಅವ್ರು ಬಿಡಲ್ಲ. ಅದು ಮಧ್ಯದಲ್ಲಿ ಹಿಡ್ಕೊಂಡು ಗುಳುಮ್ ಅಂತ ನುಂಗಿ ಬಿಡ್ತಾರೆ. ಅದಕ್ಕೋಸ್ಕರ ಯಾರ ಹತ್ರ ಕೊಟ್ಟರೆ ಅದು ದೇಹ, ಅದು ಉಪನಿಷತ್ತಲ್ಲಿ ಬೇರೆ ಕಡೆ ತುಂಬ ಚೆನ್ನಾಗಿದೆ ಈ ಅಂಶವನ್ನು ಬಿಡಿಸಿ ಹೇಳುವಂಥದ್ದು ಕಥೆ. ಅಂದರೆ ಎಷ್ಟೋ ಸಲ ಅನಿಸುತ್ತೆ ಇವತ್ತೇನೇನು ಹೊಸ ಹೊಸ ಪದ ಬಂದಾಗ ಒಬ್ಬ ಇದೆಲ್ಲ ಏನು ಉಪನಿಷತ್ತು ಓದುವಾಗ ಅಯ್ಯೋ ಇದು ಕಾಮನ್, ಇದು ಎಲ್ಲ ಕಾಲದಲ್ಲೂ ಒಂದು ಶಾಲೆ ಅಥವಾ ಒಂದು ವ್ಯವಸ್ಥೆ ಅಥವಾ ಒಂದು ಸಂಸ್ಥೆ ಒಂದು ಸಮಿತಿಯಿಂದ ಬಂದಾಗ ಎಲ್ಲ ಕಡೆಯೂ ಅಧಿಕಾರವನ್ನ ಯಾರಲ್ಲಿದೆ ಅಂತ ಅನ್ಕೋತೇವೋ ಅಲ್ಲಿ ಇಲ್ಲದೆ ಬೇರೆ ಕಡೆನೇ ಕೆಲಸ ಆಗುವಂಥದ್ದು ಎಲ್ಲ ಕಾಲದಲ್ಲೂ ಇದ್ದೇ ಇದೆ. ಅದನ್ನ ಉಪನಿಷತ್ತು ಕೂಡ ಹೇಳುತ್ತೆ. ನೀವು ಯಾರ ಕೈಗೆ ಸರಿಯಾಗಿ ನೇರವಾಗಿ ಗೌರ್ಮೆಂಟ್ಗೆ ಮುಟ್ಟದೇ ಇದ್ರೆ, ಈಗ ಗೌರ್ಮೆಂಟು ಕೂಡ ಆ ವ್ಯವಸ್ಥೆ ಅಡಿಯಲ್ಲಿ ಕೆಲವೊಮ್ಮೆ ಬಲಿಯಾಗುವುದಿದೆ, ಆದರೆ ಹಾಗಾಗದೇ ಇದ್ದಾಗ ಅವರನ್ನು ಬೀಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಅಷ್ಟೇ. ಅದನ್ನು ಬೀಳಿಸ್ಬೇಕು ಅಂತ ಪ್ರಯತ್ನ ಯಾಕೆ ಬರುತ್ತೆ ಅಂದರೆ ಅವರ ತುರಾತುರಿಗಳು ಅಲ್ಲಿ ಯಾವುದು ಯಶಸ್ವಿಯಾಗಿ ಕೆಲಸ ನಡೆಯುವುದಿಲ್ಲ ಅನ್ನೋ ಕಾರಣಕ್ಕಾಗಿ. ಅದಕ್ಕೋಸ್ಕರ ಈ ವ್ಯವಸ್ಥೆಯಿಂದ ತಪ್ಪಿಸ್ಲಿಕ್ಕೋಸ್ಕರ ಕರ್ಮಗಳನ್ನು ಪ್ರಾಣನಲ್ಲಿ ನಿಲ್ಲಿಸಿ ನಾವು ಭಗವಂತನಿಗೆ ಸಮರ್ಪಿಸಿದರೆ ಅದು ಅವನಲ್ಲೇ ಧಾರಣೆಗೊಳ್ಳುತ್ತೆ, ಪರಮಾತ್ಮನಿಗೆ ಅದು ಸ್ಪಷ್ಟವಾದ ಪ್ರೀತಿಯನ್ನು ತಂದುಕೊಡುತ್ತೆ. ಅವನು ಅಲುಗುತ್ತಾನೆ, ಅವನು ಅಲುಗುವುದೂ ಇಲ್ಲ. ಅವನು ಹತ್ತಿರದಲ್ಲಿದ್ದಾನೆ, ಆದರೆ ಅದೇ ಹೊತ್ತಿಗೆ ಅಷ್ಟೇ ದೂರದಲ್ಲಿದ್ದಾನೆ. ತದೇಜತಿ ತನ್ನೇಜತಿ ತದ್ದೂರೆ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಅಸ್ಯ ಬಾಕ್ಯತಃ. ಇದು ಅರ್ಥ ಆಗೋದೇ ಕಷ್ಟ. ಅವನು ಎಲ್ಲದರೊಳಗಿದ್ದಾನೆ, ಅವನೊಳಗೆ ಎಲ್ಲವೂ ಇದೆ. ಇದು ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ ಅದನ್ನೇ ಹೇಳಿದ್ದು. ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಾದರೆ, ಈ ಕಟಿಂಗ್ ಸೆಲೂನ್ನಲ್ಲಿ ಎರಡೂ ಕಡೆ ಕನ್ನಡಿ ಹಾಕಿದ್ದಾಗ ಮಧ್ಯ ಕೂತ್ರೆ ಆ ಕನ್ನಡಿಯಲ್ಲಿ ಇಲ್ಲಿದ್ದು ಕಾಣುತ್ತೆ, ಈ ಕನ್ನಡಿಯಲ್ಲಿ ಮತ್ತೆ ಅದರ ಹಿಂದಿದ್ದು ಕಾಣುತ್ತೆ, ಅದರ ಹಿಂದೆ ಹೋದರೆ ಅಲ್ಲೊಂದು ಕನ್ನಡಿ ಇರುತ್ತೆ, ಅದರಲ್ಲಿ ಮತ್ತೆ ನಾವು ಕೂತದ್ದು ಕಾಣ್ತಾ ಇರುತ್ತೆ, ಅಲ್ಲಿ ಕೂತಲ್ಲಿ ಮತ್ತೊಂದು ಕನ್ನಡಿ ಕಾಣುತ್ತೆ. ಇದು ನಮಗೆ ಕಣ್ಣೆಷ್ಟು ಚುರುಕಿದೆ ಅಷ್ಟು ಹಿಂದೆ ಹಿಂದೆ ಕಾಣುತ್ತೆ. ವಸ್ತುತಃ ಮತ್ತೂ ಚುರುಕಾಗಿ ಹೋದರೆ ಸೂಕ್ಷ್ಮ 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 ಲೆಕ್ಕ ಇಲ್ಲದಷ್ಟು ಇದ್ದೇ ಇದೆ. ಹಾಗೆ ಇಡೀ ಜಗತ್ತು ಅಂತ ಅನ್ನೋದು ಒಂದರೊಳಗೊಂದು ಓತಪ್ರೋತವಾಗಿದೆ. ಆದ್ರಿಂದಾಗಿ ಅವನನ್ನು ಓಂ ಅಂತ ಕರೆಯುವುದು. ಓತ ಪ್ರೋತ ಅನ್ನೋದೇ ಓಂಕಾರ. ಇಡೀ ಜಗತ್ತಿನ ಎಲ್ಲವೂ ಎಳೆ ಎಳೆಯಾಗಿ ಒಂದರೊಳಗೆ ಒಂದು ಸೇರಿಕೊಂಡಿದೆ. ಅವನು ಹೇಗೆ ಸೇರಿಕೊಂಡಿದ್ದಾನೆ, ಹೇಗದನ್ನು ಮೊದಲು, ಹೇಗದರ ಕೊನೆ, ಹೇಗದರ ಮಧ್ಯ, ಇದು ಯಾವುದನ್ನು ಗುರುತಿಸಲಿಕ್ಕೆ ಸಿಗದವನಾಗಿ ಅತ್ಯಂತ ಹತ್ತಿರದಲ್ಲಿದ್ದಾನೆ, ಅದೇ ಹೊತ್ತಿಗೆ ಅತ್ಯಂತ ದೂರದಲ್ಲಿದ್ದಾನೆ. ಹತ್ತಿರದಲ್ಲಿ ಯಾಕಿದ್ದಾನೆ ಅಂದರೆ ನಾವು ಹುಡುಕಾಡ್ತಾ ಎಲ್ಲೆಲ್ಲೋ ಹೋಗಬೇಡಿ, ನಿಮ್ಮೊಳಗೆ ಇದ್ದೇನೆ ಅಂತ ತಿಳಿಸ್ಲಿಕ್ಕೆ. ಆದರೆ ದೂರದಲ್ಲಿ ಯಾಕಿದ್ದೇನೆ ಅಂದರೆ ನೀವು ನಿಮ್ಮೊಳಗೆ ಇದ್ದವನನ್ನ ತಿಳಿದು ಮುಗೀತು ಅಂತ ಅನ್ಕೊಳ್ಬೇಡ, ನಿಮ್ಗೆಂತ ದಾಟಿಯೂ ಆಚೆಗಿದ್ದೇನೆ ಅಂತನೂ ಎಚ್ಚರಿಕೆ ಕೊಡುವುದಕ್ಕೋಸ್ಕರ. ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ನೇವ ಅನುಪಶ್ಯತಿ ಸರ್ವಭೂತೇಶು ಚಾತ್ಮಾನಂ ತಥೋನ ವಿಜುಗುಪ್ಸತೆ. ಯಾವಾಗ ಎಲ್ಲೆಡೆ ತುಂಬಿದಂತಹ ತತ್ವ ತನ್ನೊಳಗೆ ಇದೆ ಅಂತ ಯಾರಿಗೆ ದೃಢವಾದ ವಿಶ್ವಾಸ ಬರುತ್ತೋ ಅವನು ಯಾವತ್ತೂ ಜೀವನದಲ್ಲಿ ನಾನೇ ಎಲ್ಲವನ್ನು ರಕ್ಷಣೆ ಮಾಡಿಕೊಳ್ಳುತ್ತೇನೆ ಅಂತನ್ನುವ ಹಮ್ಮು ಬರಲ್ಲ. ಅವನಿಗೆ ಮತ್ತೆ ನಿರಾಶೆಯೂ ಕಾಡಲ್ಲ. ಯಾರಿಗೆ ನಿರಾಶೆ ಕಾಡುವುದು ಅಂದರೆ ನಾನು ಅನ್ಕೊಂಡ ಹಾಗೆ ಎಲ್ಲ ಆಗುತ್ತೆ ಅಂತ ಯಾರು ಅನ್ಕೊಳ್ತಾ ಇರ್ತಾನೋ ಅವ್ನು ಮತ್ತೆ ಮತ್ತೆ ಪೆಟ್ಟು ತಿಂತಾ ಇರ್ತಾನೆ. ಸರ್ವಭೂತೇಶು ಚ ಆತ್ಮಾನ, ಎಲ್ಲರಲ್ಲೂ ನನ್ನಲ್ಲಿ ತುಂಬಿದವನೇ ಎಲ್ಲರಲ್ಲೂ ತುಂಬಿದ್ದಾನೆ. ಅದರಿಂದಾಗಿ ನನಗೆ ತೊಂದರೆ ಆಗುದಿದ್ರೆ ಆ ವ್ಯಕ್ತಿಯಿಂದಲ್ಲ, ಆ ವ್ಯಕ್ತಿಯಲ್ಲಿ ನಿಂತಹ ಭಗವಂತನೇ ನನ್ನ ತಪ್ಪನ್ನು ಗುರುತಿಸಿ ಅಲ್ಲಿಂದ ಶಿಕ್ಷೆ ಕೊಡಬಹುದು, ಬಿಟ್ಟರೆ ಬಾಧ್ಯ ಬಾಧಕತಾಂಗತಃ ಅಂತ ಭಾಗವತವು ಈ ಮಾತನ್ನು ಹೇಳುತ್ತೆ. ಅಂದರೆ ಈ ಉಪನಿಷತ್ತು ಮತ್ತು ಪುರಾಣಗಳು ಭಾರತ ಗಮನಿಸ್ತಾ ಇದ್ರೆ ಇಲ್ಲಿ ಏನು ಹೇಳುತ್ತೋ ಅದನ್ನೇ ಕಥೆ ರೂಪದಲ್ಲಿ ದೊಡ್ಡದು ಮಾಡಿ ಭಾರತ ಹೇಳುತ್ತೆ. ಅಲ್ಲೇನು ತತ್ವರೂಪ, ಅಲ್ಲಿ ಕಥೆಯನ್ನು ಹೇಳ್ತಾರೋ ಅದನ್ನು ಸಾರು ರೂಪವಾಗಿ ತತ್ವವಾಗಿ ಉಪನಿಷತ್. ಅದಕ್ಕೆ ಗೀತೆಯ
ಪ್ರತಿ ಅಧ್ಯಾಯದ ಕೊನೆಯಲ್ಲಿ ಉಪನಿಷತ್ಸು ಅಂತ ಪ್ರತಿ ಸಾಲಿನಲ್ಲೂ ಮತ್ತೆ ಮತ್ತೆ ಯಾಕೆ ಹೇಳ್ತಾರೆ ಅಂದರೆ, ಬಿಡಿಸಿದ್ರೆ ಪ್ರತಿಯೊಂದು ಶ್ಲೋಕದ ಮಾತುಗಳು ಕೂಡ ಗೀತೆಯಲ್ಲಿ ಮತ್ತೆ ರಿಪೀಟ್ ಆಗುವುದನ್ನು ನಾವು ನೋಡ್ತೇವೆ. ಅದರ ಕೆಲವು ಎಳೆಗಳು ಮಾತ್ರ ಇರುತ್ತೆ, ಕೆಲವೊಮ್ಮೆ ನೇರ ವಾಕ್ಯಗಳಿರುತ್ತೆ. ಈಗ ಏನದು ಕಠೋಪನಿಷತ್ತಿನಲ್ಲಿ ಬಹಳ ಪ್ರಸಿದ್ಧವಾದ ಮಂತ್ರ, ಹಂತಾಚೇನ್ ಮನ್ಯತೆ ಹಂತುಂ ಹತಶ್ಚೇನ್ ಮನ್ಯತೆ ಹತಂ ಉಭೌತೋನ ವಿಜಾನೀತೋ ನಾಯಂ ಹಂತಿನ ಹನ್ಯತೆ. ಹಾಗೆ ಮಾತು ಭಾಗವತದಲ್ಲಿ ಬರುತ್ತೆ. ಹಾಗೆ ಇರುವ ಮಾತು ಮತ್ತೊಂದು ಕಡೆ ಏನು ಶರೀರೆ ಅಂತ ಇಲ್ಲಿ ಬರುತ್ತೆ, ಅಲ್ಲಿ ದೇಹೆ ಅಂತ ಬರುತ್ತೆ. ಅದೊಂದು ಶಬ್ದ ಬಿಟ್ಟರೆ ಇಡೀ ಮಂತ್ರ ಹಾಗೇನೆ ಗೀತೆಯಲ್ಲಿ ಕಾಣುತ್ತೆ. ಅದು ಮತ್ತೆ ನಾವು ಮುಂದಿನ ಮಂತ್ರ ನೋಡುವಾಗ ಗೊತ್ತಾಗುತ್ತೆ. ಹೀಗೆ ಯಾರು ಎಲ್ಲ ವಸ್ತುಗಳು ಕೂಡ ಭಗವಂತನಲ್ಲಿ ನೆಲೆಸಿದೆ ಮತ್ತು ಎಲ್ಲ ವಸ್ತುಗಳ ಒಳಗೆ ಭಗವಂತ ನೆಲೆಸಿದ್ದಾನೆ ಅಂತ ಕಾಣುತ್ತಾನೋ ಅವನು ಯಾವತ್ತೂ ಕೂಡ ಯಾರಿಂದಲೂ ಭಯಪಡಲ್ಲ. ಅದು ಹುಂಬ ಧೈರ್ಯ ಅಲ್ಲ. ನಮ್ಮಲ್ಲಿ ಕೆಲವೊಮ್ಮೆ ಧೈರ್ಯ ಅಂತ ಹೇಳಿದರೆ ಮುಂದೆ ಹೋಗೋದು ಅಂತ, ಹಾಗಲ್ಲ. ಅದು ಎಚ್ಚರಿಕೆಯ ಜೊತೆಗೆ ನನ್ನನ್ನು ರಕ್ಷಿಸುವ ಶಕ್ತಿ ನನ್ನ ಜೊತೆಗೆ ಯಾವಾಗಲೂ ಇರುತ್ತೆ ಅನ್ನುವ ಭರವಸೆಯ ಧೈರ್ಯ ಅದು. ಆ ಧೈರ್ಯವನ್ನು ಈ ಉಪಾಸನೆಯ ಮೂಲಕ ಅವನು ಪಡ್ಕೊಳ್ತಾನೆ. ಎಲ್ಲರಲ್ಲೂ ಭಗವಂತ ನನ್ನಲ್ಲಿರುವವನೇ ಇದ್ದಾನೆ, ನನ್ನಲ್ಲಿ ಏನು ಶಕ್ತಿ ಇದೆಯೋ ಅದೇ ಎಲ್ಲ ಕಡೆಯೂ ಇದೆ ಅಂತ ಯಾರು ಚಿಂತಿಸಿ ಮುಂದೆ ಸಾಕ್ತಾನೋ ಅಂಥ ಅಂತರ್ಯಾಮಿಯ ರಕ್ಷಣೆ ತನಗೆ ಸದಾ ಇದೆ ಅಂತ ಅವನು ಧೈರ್ಯವಾಗಿರ್ತಾನೆ ಅನ್ನುವ ಭಾವವನ್ನು ಈ ಮಂತ್ರದ ಮೂಲಕ ಹೇಳಿದರು. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ವಿಜಾನತ ತತ್ರ ಕೋ ಮೋಹಕ ಶೋಕ ಏಕತ್ವಮನುಪಶ್ಯತಃ. ಯಾರು ಈ ಎಲ್ಲ ಪ್ರಾಣಿಗಳಿಗೆ, ಜಗತ್ತಿಗೆ, ಸಕಲ ಚರಾಚರ ವಸ್ತುಗಳಿಗೆ ಆಸರೆಯಾಗಿದ್ದಾನೆ ಅಂತ ಭಗವಂತನನ್ನು ಅನನ್ಯವಾಗಿ ನಂಬುತ್ತಾನೋ ಅವನಿಗೆ ಯಾವತ್ತೂ ಕೂಡ ವ್ಯಥೆ ಅನ್ನೋದು ಕಾಣುವುದು. ಕೋ ಮೋಹ ಕ ಶೋಕ. ಶೋಕ ಮತ್ತು ಮೋಹ ಬರಲಿಕ್ಕೆ ಕಾರಣ ಏನು ಅಂದರೆ, ನಮಗೆ ತಿಳುವಳಿಕೆ ಇಲ್ಲದೆ ಇದ್ದಾಗ. ನಮ್ಮ ಮನೆಯ ಒಂದಿಷ್ಟು ಭಾಗ ಮುಂದೆ ರಸ್ತೆ ಆಗುವಾಗ ಹೋಗುತ್ತೆ ಅಂತ ಮೊದಲೇ ಗೊತ್ತಿದ್ರೆ ಸರಿ, ಅದು ಹೋಗುತ್ತೆ ಅಂತ ಹೇಳಿದ್ರು ಅಂತ ಬೇಸರ ಆಗುವುದಿಲ್ಲ. ನಾವು ತಗೊಂಡು ಚೆನ್ನಾಗಿ ಕಟ್ಟಿ 3ನೇ ದಿವಸಕ್ಕೆ ಒಂದು ಆರ್ಡ್ರ್ ಬಂದು ನಿಮ್ಮ ಮನೆ ಅರ್ಧ ಭಾಗ ತೆಗಿತೇವೆ ಎಂದಾಗ ಎದೆನೇ ಬಾಯಿಗೆ ಬಂದಾಗ ಆಗುತ್ತೆ. ಅಯ್ಯೋ, ನಾವು ಇಷ್ಟು ಕಷ್ಟಪಟ್ಟು ತಗೊಂಡು ಈಗ ಹೇಳುದು, ಮೊದಲೇ ಹೇಳಬೇಕಿತ್ತಲ್ಲ ಅಂತ ನಮ್ಮ ಮಾತೆಲ್ಲ ಜೋರಾಗುತ್ತೆ. ಅಂದರೆ ನಮ್ಮ ನಿರೀಕ್ಷೆ ಚೆನ್ನಾಗಿ ಕಟ್ಕೊಂಡು ಇರುವುದು, ಇನ್ನೇನು ಹೊಸ ಆಪತ್ತು ಬರುತ್ತೆ ಅನ್ನೋ ನಿರೀಕ್ಷೆ ಇರಲಿಲ್ಲ. ಅಥವಾ ಕೆಲವೊಂದು ಸರ್ತಿ ಆಪತ್ತು ಅನಿರೀಕ್ಷಿತವಾಗಿ ಬಂದರೂ ಕೂಡ ಅದನ್ನು ಒಪ್ಕೊಳ್ತೇನೆ ಅನ್ನೋ ಮನಸ್ಥಿತಿ ಇಲ್ಲದೆ ಇದ್ದಾಗ ಅದು ಶೋಕವಾಗಿ ಮೋಹವಾಗಿ ಕಾಡುತ್ತೆ. ಶೋಕ ಅನ್ನೋದಕ್ಕೆ ಇನ್ನೊಂದು ಮುಖ್ಯವಾದ ಅರ್ಥ, ಆ ಹೊತ್ತಿಗೆ ಒಂದು ದುಃಖ ಆಗುತ್ತಲ್ಲ, ಅದಕ್ಕೆ ದುಃಖ ಅಂತ ಹೆಸರು. ಅಂದರೆ ಈಗ ಬಿದ್ದು ಏಟಾಯಿತು, ಯಾರೋ ನೋಡದೆ ಅವರೇನೋ ಬೀಳಿಸ್ಕೊಂಡು ಹೋದ್ರು, ಇವನಾದರೆ ಹಿಂದೆ ಹೋದ, ಬಿದ್ದ, ಆಗ ನೋವಾಯಿತು, ಮುಗೀತು. ಅದರಿಂದ ಏನೋ ಒಂದು ಸಣ್ಣ ತೊಂದರೆ ಆಯಿತು. ತೊಂದರೆಯಾಗಿ ಅದು ದೇಹದಲ್ಲಿ ಒಂದು ನಿರಂತರ ಊನ ಅನ್ನೋದು ಒಂದು ಉಳಿದು ಹೋಯ್ತು ಅಂತ ಇಟ್ಕೊಳ್ಳಿ. ಅವನಿಗೆ ಯಾರು ಮುಂದೆ ಏನು ಯಾಕೆ ಹೀಗೆ ಕಾಲು ಕುಂಡ್ತಾ ಇದ್ದೀರಿ ಅಂತ ಹೇಳುವಾಗೆಲ್ಲ ಆ ವ್ಯಕ್ತಿ ನೆನಪಿಸ್ಕೊಂಡು 10 ಸರ್ತಿ ಬೈದ ಮೇಲೇನೆ ಸಮಾಧಾನ ಅವನಿಗೆ. ಅದು ಶೋಕ. ಹಳೇದನ್ನೇ ನೆನೆಸಿ 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 ಮತ್ತೆ ಮತ್ತೆ ದುಃಖ ಪಡೋದುಂಟಲ್ವಾ, ಅದು ಶೋಕ. ಅದಕ್ಕೆ ನೋಡಿ, ಅರ್ಜುನನಿಗೆ ಹೇಳುವಾಗ ದುಃಖ ಪಡಬೇಡ ಹೇಳಿಲ್ಲ ಅವನು. ಎಲ್ಲರ ಅನುವಾದ ಹಾಗೆ ಮಾಡ್ತಾರೆ, ನಾನು ಶೋಚಿತು ಮರಹಸಿ, ನಾನು ಶೋಚಿತು ಮರಹಸಿ, ನಾನು ಶೋಚಿತು ಮರಹಸಿ. ನೀವು 2ನೇ ಅಧ್ಯಾಯ ತೆಗೆದು ನೋಡಿದ್ದು 10-12 ಸಲ ಶೋಕ ಪಡಬೇಡ, ಶೋಕ ಪಡಬೇಡ, ಶೋಕ ಪಡಬೇಡ ಅಂತ ಹೇಳ್ತಾನೆ. ಶೋಕ ಅಂದ್ರೆ ನೀನು ಹಿಂದಿದ್ ನೆನಪಿಸ್ಕೊಂಡು ಈಗ ಅಳ್ತಾ ಇದ್ದಿ, ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಒಂದು ಮುಂದಿದ್ದನ್ನು ನೆನೆಸ್ಕೊಂಡು ಈಗ ಅಳ್ತಾ ಇದ್ದೆ. ಅದು ಈಗದ ಪರಿಸ್ಥಿತಿ ಅಲ್ಲ. ನಿನ್ನ ಕೈಯಿಂದ ಸತ್ತೇ ಸಾಯ್ತಾರೆ, ನಿಂಗೇನು ಕನ್ಫರ್ಮು? ನೀನು ಸಾಯ್ಬೋದಲ್ವಾ? ಅದನ್ನು ತಡಿಬೇಕಿತ್ತು ಕೃಷ್ಣನಿಗೆ. ಅವನಿಗೆ 2 ಥರದ ಯೋಚನೆ ಇದೆ. ಒಂದು, ಅವರನ್ನು ಕಳ್ಕೊಳ್ತೇನೆ ಅಂತ. 2, ನನ್ನಿಂದ ಅವರೆಲ್ಲ ಸತ್ತೋಗ್ತಾರೆ ಅಂತ. ಯುದ್ಧದಲ್ಲಿ ಯಾವತ್ತು ಜಯ ಅಜಯ ಯಾವುದು ನಿಶ್ಚಯ ಇಲ್ಲ, ಏನಾದರೂ ಆಗುವುದು. 2ಕ್ಕೂ ಸಿದ್ಧವಾಗಿದ್ರೆ ಮಾತ್ರ ಮನಸ್ಸು ಮುಂದೆ ಏನೇ ಪರಿಸ್ಥಿತಿ ಬಂದಾಗಲೂ ಸಮಸ್ಥಿತಿಯಲ್ಲಿರುತ್ತೆ. ನಾವು ಅದರಲ್ಲಿ ಜಯನೇ ಆಗುತ್ತೆ ಅಂತ ಓವರ್ ಕಾನ್ಫಿಡೆನ್ಸ್ ಇದ್ದಾಗಲೂ ಪೆಟ್ಟು ಜಾಸ್ತಿ ಆಗುತ್ತೆ. ಅಥವಾ ಸೋತೇ ಹೋಗ್ತೇವೆ ಅಂತ ಮೊದಲೇ ಆಯುಧ ಎತ್ತುವುದನ್ನೇ ನಿಲ್ಲಿಸಿಬಿಟ್ಟೆ ಅಂದರೆ ಅದು ದೊಡ್ಡ ಅಪರಾಧವೇ, ಅಪಾಯವೇ ಆಗುತ್ತೆ. ಅದರಿಂದಾಗಿ ಸೋಲು ಗೆಲುವುಗಳ ಹಿನ್ನೆಲೆಯನ್ನು ಯೋಚಿಸದೆ ನಿನ್ನ ಕರ್ತವ್ಯ ಅಂತ ಮಾಡು. ಗೆಲುವಾದರೂ ಸರಿ, ಹತ್ವಾವಾ ಭೋಕ್ಷಸೆ ಮಹಿಂ, ಜಿತ್ವಾವಾ ಹತ್ವಾ ರಾಜ್ಯವನ್ನು ಪಡೀತಿ ಅಥವಾ ಜಿತ್ವಾವಾ ಭೋಕ್ಷಸೆ ಮಹಿಂ. ದೇವತೆಗಳ ಲೋಕಕ್ಕೆ ಸಾಗಬಹುದು ತೀರಿಕೊಂಡ್ರೆ, ಬದುಕಿದ್ರೆ ಭೂಮಿ ಸಿಗ್ಬೋದು. ಇದು 2ನ್ನು ಯೋಚನೆ ಮಾಡ, 2ನ್ನೂ ಯೋಚನೆ ಮಾಡು. ಕೃಷ್ಣ ನೋಡಿ, ನೀನು ಗೆಲ್ತಿ ಅಂತ ಹೇಳಲೇ ಇಲ್ಲ, ಹೇಳುವುದೂ ಇಲ್ಲ ಕೃಷ್ಣ. ಯಾವತ್ತು ನೀನೇ ಗೆಲ್ತಿ ಅಂತ ಯಾವಾಗಲೂ ಹೇಳಲ್ಲ ನಮಗೆ.
ಹಾಗೆ ಹೇಳುವುದು ಅಂದರೆ ಅದು ಮತ್ತೆ ಮೋಸ, ಕಾರ್ಪೊರೇಟ್ ಸ್ಟೈಲು. ನಿಮ್ಮದೇ ಗೆಲುವು, ನಿಮ್ಮ ಏಳಿಗೆಗೆ ನಿಮ್ಮದೇ ಶಿಲ್ಪ, ನೀವೇ ಶಿಲ್ಪಿ, ಇದೆಲ್ಲ ಮಾತು ಸರಿ ಚೆನ್ನಾಗಿರುತ್ತೆ, ಆಗ ಕೇಳುವಾಗ ಆಹಾ ಹಾ ಹಾ ಅನಿಸುತ್ತೆ. ಆದರೆ ಅದು ನ್ಯಾಚುರಲ್ ಅಲ್ಲ, ಅಥವಾ ಅದು ನಿಶ್ಚಯ ಅಲ್ಲ, ಅದು ಪ್ರಾಕೃತಿಕ ಸಹಜ ಸ್ಥಿತಿ ಅಂತೂ ಅಲ್ವೇ ಅಲ್ಲ. ಏನೂ ಆಗ್ಬೋದು, ಎರಡಕ್ಕೂ ಸಿದ್ಧವಾಗಿರಬೇಕು ಅನ್ನೋದೇ ನಿಜವಾದ ಮೋಟಿವೇಶನ್. ಆ ಹಿನ್ನೆಲೆಯಲ್ಲಿ ಇಲ್ಲಿ ಉಪನಿಷತ್ತು ಹೇಳುತ್ತೆ, ಮೋಹ ಪಡಬೇಡ, ನಿನಗೇ ಬೇಕು ಅಂತ ಹಠ ಮಾಡಬೇಡ, ನಿನಗೆ ಸಿಗುವುದೇ ಇಲ್ಲ ಅಂತ ಡಿಪ್ರೆಷನ್ಗೆ ಒಳಗಾಗಬೇಡ. ಎರಡೂ ಅಪಾಯಕಾರಿಯಾದ ಸ್ಥಿತಿ. ಅದು ನನಗೇ ಸಿಗುತ್ತೆ ಅನ್ನೋದು ಕೂಡ ಒಂದು ರೀತಿಯ ಅಪಾಯಕ್ಕೆ ಕಾರಣ. ನನಗೆ ಸಿಗುವುದೇ ಇಲ್ಲ, ಮೋಹ ಅಂದರೆ ನನಗೇ ಸಿಗಬೇಕು, ಸಿಕ್ಕೇ ಸಿಗುತ್ತೆ ಅನ್ನುವ ಒಂದು ಮೋಹ. ಶೋಕ ಅಂದರೆ ನನಗೆ ಸಿಗುವುದೇ ಇಲ್ಲ, ಆಗುವುದೇ ಇಲ್ಲ. ಇದು ಜೀವನಕ್ಕೆ ಎರಡೂ ಮಹಾಮಾರಕ. ಒಂದು ನಾವು ಹೇಳುದುಂಟು, ಅವನಿಗೆ ಒಂದು ಅತಿವೃಷ್ಟಿ, ಒಂದು ಅನಾವೃಷ್ಟಿ ಅಂತ. ಒಂದೋ ಬರ ಅಂತ ಮಳೆ ಬಂದ್ಬಿಡುತ್ತೆ, ಇಲ್ಲ ಅಂದರೆ ಒಂದು 10-15 ದಿವಸ ಮಳೆನೇ ಇಲ್ಲದೆ ಎಲ್ಲ ಒಣಗೋಗುತ್ತೆ ಅಂತ. ಆ ಥರದ ಮನಸ್ಥಿತಿ ಯಾವತ್ತೂ ಒಳ್ಳೆಯದಲ್ಲ ಅನ್ನೋದನ್ನು ಉಪನಿಷತ್ತು ನಮಗೆ ಹೀಗೆ ಎಚ್ಚರಿಕೆ ಕೊಡುತ್ತೆ. ನಮಗೆ ಗೊತ್ತಿರಬೇಕು ಯಾವ ಯಾವ ಕಾಲದಲ್ಲಿ ಏನೇನು ಆಗಬೇಕು ಅಂತಿದೆಯೋ ಅದನ್ನು ಅವನು ಪೂರ್ಣವಾಗಿ ನೋಡ್ತಾ ಇರ್ತಾನೆ. ನಮಗೆ ಕೊಟ್ಟ ಶಕ್ತಿಯನ್ನು ಸಹಜವಾಗಿ ಬಳಸಿ ಯಾವ ಕಾಲಕ್ಕೂ ಅದರಿಂದ ಹಿಂದೆ ಸರಿಯದಂತೆ ನಮ್ಮ ಬದುಕನ್ನು ನಡೆಸ್ಕೊಳ್ಬೇಕು ಅಂತ. ಸಪರ್ಯಗಾತ್ ಶುಕ್ರಮಕಾಯ ಮೌರಣಂ ಅಸ್ನಾವಿರಂ ಶುದ್ಧಮಪಾಪವಿದ್ಧಂ ಕವಿರ್ಮನೀಷಿ ಪರಿಭೂ ಸ್ವಯಂಭೂ ಯಾತಾ ತತ್ವತೋರ್ಥಾನ್ ವ್ಯದಧಾರ್ ಶಾಶ್ವತೀಭ್ಯ ಸಮಾಭ್ಯ. ಅವನು ಅನೇಕ ಋಷಿಗಳು ನಿರಂತರವಾಗಿ ಅವನನ್ನು ತಿಳಿಯುವ ಪ್ರಯತ್ನ ಮಾಡಿದಾಗ ಅರ್ಥ ಆಗಿದ್ದೇನು ಅಂತಂದರೆ, ಅವನು ಶುಕ್ರ, ಶುಕ್ ಅಂದರೆ ಶೋಕ, ದುಃಖ, ರಹಯತಿ ಕಳೆಯುತ್ತಾನೆ, ಅದರಿಂದಾಗಿ ಅವನನ್ನು ಶುಕ್ರ ಅಂತ ಕರೀತಾರೆ. ಅಂದರೆ ಭಗವಂತನ ಹೆಸರನ್ನು ಹೇಳ್ತಾ ಇದೆ ಇದು. ನಮಗೆ ಶುಕ್ರಾಚಾರ್ಯರೊಬ್ಬರು ಇದ್ದಾರೆ, ಅವರು ದೈತ್ಯರ ಶೋಕವನ್ನು ಕಳೀತಾರೆ, ಅದರಿಂದಾಗಿ ಅವರನ್ನಲ್ಲೂ ಶುಕ್ರ ಅಂತ ಕರೀತಾರೆ. ಆದರೆ ಭಗವಂತನಿಗೆ ಶುಕ್ರ ಅಂತ ಹೆಸರು ಯಾಕೆ ಅಂತಂದರೆ, ಶುಕ್ರ ಗ್ರಹವೂ ಇದೆ, ಅದು ಅವನದೇ ಅಭಿಮನ್ಯವಾದದ್ದು. ಭಗವಂತನನ್ನು ಶುಕ್ರ ಅಂತ ನಾವು ಉಪಾಸನೆ ಮಾಡಿದರೆ ನಮ್ಮ ಶೋಕ ಕಳಿಯತ್ತೆ, ಅದರಿಂದ ಅವನಿಗೊಂದು ವಿಶೇಷ ಹೆಸರದು. ಇದೆಲ್ಲ ನಮಗೆ ಗೊತ್ತೇ, ಅಯ್ಯೋ ಇದು ಹೆಸರು ಗೊತ್ತು ನಮಗೆ, ಇದರಲ್ಲೇನು ವಿಶೇಷ ಇದೆ ಅಂತ ಅನಿಸ್ತಾ ಇರುತ್ತೆ. ಆದರೆ ಉಪನಿಷತ್ತು ಕೆಲವೊಮ್ಮೆ ಇಂಥ ಅಪೂರ್ವವಾದ ನಾಮಗಳನ್ನು ಕೊಡ್ತಾ ಯಾರಿಗೆ ಆ ಉಪಾಸನೆ ತುಂಬ ಮನದುಂಬಿ ಮಾಡ್ತಾನೋ ಅದು ಅವನಿಗೆ ಮನದಟ್ಟು ಆಗುತ್ತೆ, ಮುಂದೆ ಅದರ ಫಲವನ್ನು ಅವನು ಅನುಭವಿಸ್ತಾನೆ. ಹಾಗಾಗಿ ದೇವರ ಅಪೂರ್ವವಾದ ಹೆಸರು ಶುಕ್ರಂ. ಆಮೇಲೆ ಔರಣಂ, ವ್ರಣ ಅಂದರೆ ಲೋಪ, ಗಾಯ, ಹಿಂಸೆ, ಕೊರತೆ ಅಂತ ಅರ್ಥ. ಔರಣ ಅಂದರೆ ಅವನಿಗೆ ಯಾವತ್ತೂ ಕೂಡ ಹಿಂಸೆ ಇಲ್ಲ, ಅವನಿಗೆ ಯಾವತ್ತೂ ವ್ಯಥೆ ಇಲ್ಲ, ಅವನಿಗೆ ಯಾವತ್ತೂ ದುಃಖ ಇಲ್ಲ. ಅದರಿಂದಾಗಿ ಅವನನ್ನು ಭೌತಿಕ ದೇಹರಹಿತನಾದವನು ಅನ್ನೋದನ್ನು ಹೇಳಲಿಕ್ಕೋಸ್ಕರ ಅಸ್ನಾವಿರಂ, ಸ್ನಾವ ಅಂತಂದರೆ ದೇಹದ ನರಮಂಡಲ. ನರಮಂಡಲ ನಮ್ಮಂತೆ ದೇವರಿಗೆ ಒಂದರ್ಥ ಶೋಕ ಇಲ್ಲ, ಇನ್ನು ಮುಖ್ಯವಾಗಿ ಅವನಿಗೆ ಅಪರಿಪೂರ್ಣತೆ. ಈಗ ನಮ್ಮಲ್ಲಿ ಪರಿಪೂರ್ಣತೆ ಇಲ್ಲ, ಯಾಕೆ ಅಂದರೆ ನನಗೆ ಇನ್ನೊಂದು ಸ್ವಲ್ಪ ಹೊತ್ತು ಸಿಕ್ಕಿದ್ರೆ ಏನಾದರೂ ಸರಿ ಮಾಡ್ತಿದ್ದೆ, ಆ ಪ್ಲೇಸಲ್ಲಿ ಇದ್ರೆ ಏನಾದರೂ ಮಾಡ್ತಿದ್ದೆ, ಇನ್ನೊಂದು ಸ್ವಲ್ಪ 50 kg ನನಗೆ ಭಾರ ಇದ್ದಿದ್ರೆ ನಾನು ಅದನ್ನು ಎತ್ತಿ ಬಿಡ್ತಿದ್ದೆ, ಅಥವಾ ಒಂದೊಂದು ಥರದ ನಾವು ಹಾಗಿದ್ದಿದ್ರೆ ಹೀಗಿದ್ದಿದ್ರೆ ಇನ್ನೊಂದಿದ್ದರೆ, ಒಂದೋ ಕಾಲ, ಒಂದೋ ದೇಶ, ಒಂದೋ ಸಾಮರ್ಥ್ಯ, ಈ ಮೂರರ ಕೊರತೆ ನಮ್ಮನ್ನು ಯಾವತ್ತೂ ಕಾಡ್ತಾ ಇರುತ್ತೆ. ಅಂದರೆ ಆ ದೇಶದಲ್ಲಿ ಇಲ್ಲ, ನಾನು ಇಲ್ಲಿ ಮಾತ್ರ ಇದ್ದೇನೆ, ಅದೊಂದು ಕೊರತೆ. ನಾನು ಮನೇಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಆ ಕೆಲಸ ಅವನು ಬಂದಾಗ ಆಗಲೇ ತಗೊಂಡು ಇಟ್ಟು ಬಿಡ್ತಿದ್ದೆ ಅಂತ. ಇಲ್ಲ ಅದರಿಂದಾಗ ಅದು ಮತ್ತೆ 15 ದಿವಸಕ್ಕೆ ಮುಂದೆ ಹೋಯಿತು ಅಂತ. ಅಥವಾ ಆ ಕಾಲ ಅಥವಾ ದೇಶ, ಇದೆರಡೂ ಒಂದೇ ಥರ ಹೆಚ್ಚು ಕಮ್ಮಿ ನಮ್ಗೆ ಅನುಭವಕ್ಕೆ ಬರುತ್ತೆ. ಸಾಮರ್ಥ್ಯ, ನನಗಷ್ಟು ಸಾಮರ್ಥ್ಯ ಇದ್ದರೆ ನಾನು ಆಗಲೇ ಒಂದು ಮನೆ ಕಟ್ಟಿಬಿಡ್ತಿದ್ದೆ, ಆವಾಗ ಇರಲಿಲ್ಲ ಕೈಯಲ್ಲಿ ಬೇಕಾದಷ್ಟು ಇಟ್ಕೊಳ್ಳಿಕ್ಕೆ, ಹೋಯ್ತು. ಈಗ ಮತ್ತೆ ಅದಕ್ಕೋಸ್ಕರ ಸಮಯ ಕಾಯಬೇಕಾಗಿದೆ, ಅದು ಮತ್ತೊಂದು ಸರ್ತಿ ಕಾಲ್ ಫಾರ್ ಮಾಡ್ತಾರೆ, ಆವಾಗಲೇ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ. ಅಂದರೆ ನಮಗೆ ಈ ಮಿತಿ ಇದೆ. ಆದರೆ ದೇವರು ನಾನು ಆ ಟೈಮಲ್ಲಿ ಇರಬೇಕಿತ್ತು ಅಂತ ಹೇಳುವಾಗ ಇಲ್ಲವೇ ಇಲ್ಲ. ನಾನು ಆ ಪ್ಲೇಸಲ್ಲಿ ಇದ್ದಿದ್ರೆ ಹಾಗೆ ಹೇಳಲಿಕ್ಕೆ ಆಗಲ್ಲ, ನನಗಂತಹ ಸಾಮರ್ಥ್ಯ ಇದ್ದಿದ್ರೆ ಇದು ಹೇಳಲಿಕ್ಕೆ ಆಗಲ್ಲ. ಯಾಕೆಂದರೆ ಅವನು ದೇಶತಃ ಪೂರ್ಣ, ಕಾಲತಃ ಪೂರ್ಣ, ಗುಣತಃ ಪೂರ್ಣ. ಅದನ್ನೇ ಅನಂತ ಅಂತ ಕರೀತು. ದೇವರಿಗೆ ಅನಂತ ಅಂತ ಯಾಕೆ ಹೆಸರು ಅಂದರೆ, ಅಂತ ಇಲ್ಲ, ಕಾಲದಿಂದ ಅನಂತ, ದೇಶದಿಂದ ಅನಂತ, ಗುಣದಿಂದ ಅನಂತ. ಈ ಅನಂತ್ಯ ಅನ್ನೋದು ಅವನದ್ದೇ ಎಕ್ಸ್ಕ್ಲೂಸಿವ್ ಗುಣ. ಅದು ಬೇರೆ ಯಾರಿಗೂ ಅಂತಹದ್ದೊಂದು ಪೂರ್ಣತೆಯನ್ನು ಸಂಪಾದನೆ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದಾಗಿ ಅವರ್ಣಂ ಅಸ್ನಾವಿರಂ ಶುದ್ಧಂ, ಇಷ್ಟು ಗುಣಗಳಿವೆ ಅಲ್ಲ, ಒಂದೇ ಒಂದು ಗುಣದಲ್ಲೂ, ಈಗ ನಮ್ಮಲ್ಲಿ ಕೆಲವೊಮ್ಮೆ ಅತಿಯಾದ ಕ್ಷಮೆ ದೋಷ ಆಗ್ಬಿಡುತ್ತೆ. ಎಷ್ಟೇ ತಪ್ಪು ಮಾಡಿದ್ರು ಕ್ಷಮಿಸ್ತಾ ಹೋಗುದು, ಅದು ಅಪಾಯಕಾರಿ. ಧರ್ಮರಾಜನ ಕ್ಷಮೆಯನ್ನು ಬೈತಾಳೆ ದ್ರೌಪದಿ, ನೀನು ತಪ್ಪು ಮಾಡ್ತಾ ಇದ್ದಿ,
ನಿನ್ನ ಹೆಸರನ್ನು ಒಂದು ಅಮೆಂಡ್ಮೆಂಟ್ ಮಾಡಬೇಕು. ಏನು ಅಂದರೆ ಧರ್ಮವು ರಕ್ಷತೆ ರಕ್ಷಿತ. ಹೌದು, ಧರ್ಮರಾಜನನ್ನು ಬಿಟ್ಟು. ಅವಳು ಹೇಳುದು ವನಪರ್ವದಲ್ಲಿ ತುಂಬ ಚೆನ್ನಾಗಿದೆ ಆ ಕಾನ್ವರ್ಸೇಷನ್. ಧರ್ಮೋ ರಕ್ಷತೆ ರಕ್ಷಿತ ಅನ್ನೋದು ಸರ್ವಕಾಲಕ್ಕೂ ನ್ಯಾಯಯುತವಾದ ಮಾತು. ಆದರೆ ಅದಕ್ಕೊಂದು ಅಮೆಂಡ್ಮೆಂಟು, ಧರ್ಮರಾಜನನ್ನು ಬಿಟ್ಟು. ಯಾಕಂದ್ರೆ ಇಷ್ಟು ಧರ್ಮ ಮಾಡಿಯೂ ಕಾಡಿಗೆ ಬರುವಾಗಾಯ್ತಲ್ಲ ನೀನು, ನಿನ್ನನ್ನು ಧರ್ಮ ರಕ್ಷಿಸಲಿಲ್ಲ ಅಂತ ಆಯ್ತಲ್ವಾ ಅಂತ ಕೇಳಿದಾಗ ಅವನು ಕ್ಷಮೆ ಬಗ್ಗೆ ತುಂಬ ಉಪದೇಶ ಮಾಡ್ತಾನೆ. ನೀನು ಹಾಗೆಲ್ಲ ಹೇಳ್ಬೇಡ, ಹಾಗೆ ಹೀಗೆ ಅಂತ. ಅವಳ ಮಾತಿಗೆ ವಾಪಸ್ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ ಧರ್ಮರಾಜನಿಗೆ. ಜೋರು ಮಾಡ್ತಾನೆ, ನೀವೇನು ಎಷ್ಟು ಮಾತಾಡೋದು, ನೀವು ಹೀಗೆಲ್ಲ ಮಾತಾಡಿ ಎಲ್ಲರ ಮನೆ ಎಲ್ಲ ಹಾಳಾಗೋಗುತ್ತೆ. ತಕ್ಷಣ ಭೀಮಸೇನ ಹೇಳ್ತಾನೆ, ಅವಳು ಹೇಳಿದ್ರೆ ತಪ್ಪಿದ್ರೆ ತಪ್ಪು ಅಂತ ಹೇಳು, ಅದು ಬಿಟ್ಟು ಮಾತಾಡಬೇಡ ಅಂತ ನೀನು ಹೇಳಲಿಕ್ಕಿಲ್ಲ. ಅವಳು ಹೇಳಿದ್ರಲ್ಲಿ ನೀನು ಮಾಡಿದ ತಪ್ಪೇ. ನೀವು ಯಾವ ಕಾಲಕ್ಕೂ ಜೂಜನ್ನು ಸಮರ್ಥಿಸಿಕೊಂಡು ಅವರನ್ನು ಕ್ಷಮಿಸಬೇಕು ಅಂತ ಹೇಳುವ ಹಾಗೆ ಇಲ್ವೇ ಇಲ್ಲ. ಹಾಗಾಗಿ ಕ್ಷಮೆ ಅನ್ನುವುದು ಕೆಲವೊಂದು ಸರ್ತಿ ದೋಷವಾಗುತ್ತೆ. ಯಾರನ್ನು ಕ್ಷಮಿಸಬೇಕು ಅಂದರೆ, ಕ್ಷಮಿಸಿದರೆ ಯಾರು ತಿದ್ದಿಕೊಳ್ತಾನೋ ಅವನನ್ನು ಕ್ಷಮಿಸಬೇಕು. ಇಲ್ಲ ಅಂದ್ರೆ ನಾವು ಅತಿಥಿ ದೇವೋಭವ ಅಂತ ಅಫ್ಜಲ್ ಗುರುವನ್ನು 10-15 ವರ್ಷ ಇಟ್ಕೊಂಡದ್ದು ಸರಿ ಅಂತ ಆಯ್ತಲ್ಲ. ಯಾವಾಗ ಅಂಥವರು ಹಾನಿಕಾರಕವು, ಅದರಲ್ಲಿ ತಿದ್ದುಕೊಳ್ಬೇಕಾದ್ದು ಅಥವಾ ಇನ್ನೂ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಬೇಕು ಅಂತ ಪ್ರಾಮಾಣಿಕ ಕಾರಣ ಆಗಿದ್ದರೆ ಅದಕ್ಕೆ ಒಪ್ಕೊಳ್ಬಹುದು. ಅಲ್ಲೂ ಕೆಲವೊಂದು ಸರ್ತಿ ಕಾಯಬೇಕಾಗುತ್ತೆ, ಕೆಲವೊಂದು ಸರ್ತಿ ದೀರ್ಘವಾದ ಕಾಲವೇ ತಗೊಳ್ಬಹುದು. ಆದರೆ ಎಲ್ಲವೂ ಸ್ಪಷ್ಟವಾದ ದಾಖಲೆ ಇದ್ದ ಮೇಲೂ ನಾವು ಮತ್ತೂ ಕಾಯುವುದು ಅನ್ನೋದು ಅದು ವೀಕ್ನೆಸ್ ಅನ್ನು ಹೇಳುತ್ತೆ, ಅಥವಾ ಬೇರೆಯವರ ಒತ್ತಡವನ್ನು ಹೇಳುತ್ತೆ. ಆ ಕ್ಷಮೆ ಅನ್ನೋದು ನೋಡಿ, ನಮ್ಮಲ್ಲಿ ಗುಣವೂ ಕೂಡ ಕೆಲವೊಮ್ಮೆ ದೋಷವಾಗಿಬಿಡುತ್ತೆ. ಆದರೆ ಭಗವಂತನಲ್ಲಿ ಶುದ್ಧಂ, ಯಾವತ್ತೂ ಗುಣಗಳು ಅವನ ಅತಿಯಾದ ಕ್ಷಮೆ ಇಲ್ಲವೇ ಇಲ್ಲ. ಕೆಲಸ ಅದರಲ್ಲಿ ತಿದ್ದಿಕೊಳ್ಳುವುದಿಲ್ಲ ಅಂತ ಗೊತ್ತಾದರೆ ಅದರ ವ್ಯವಸ್ಥೆಯನ್ನು ಮುಗಿಸ್ತಾನೆ, ಅದೇ ಕ್ಷಮೆ. ಅದಕ್ಕೆ ಆ ಸ್ಥಿತಿಯಲ್ಲಿ ಅದು ಇರಬಾರ್ದು ಅನ್ನೋದೇ ಕ್ಷಮೆ. ಅದು ಇದ್ರೆ ಇನ್ನಷ್ಟು ಅಪಾರ್ಥಗಳು. ಈಗ ಕೃಷ್ಣನ ಕ್ಷಮೆಯಲ್ಲಿ ದ್ರೋಣಾಚಾರ್ಯರನ್ನ ಅಶ್ವತ್ಥಾಮ ಹತಃ ಅಂತ ಸುಳ್ಳು ಹೇಳುವ ಮೂಲಕ ಮುಗಿಸಿದ, ಅದು ಅವನ ಕ್ಷಮೆ. ಯಾಕಂದ್ರೆ ಹಿಂದಿನ ದಿವಸ ಪ್ರತಿಜ್ಞೆ ಮಾಡಿದ್ದಾರೆ ದ್ರೋಣಾಚಾರ್ಯರು, 10,000 ಪಾಂಡವರ ಪಾಳೆಯದ ತಲೆಯನ್ನು ತೆಗಿತೇನೆ ಅಂತ. ಒಬ್ಬ ಋತ್ಯುಜನಾಗಿ, ಒಬ್ಬ ವೇದಾಧ್ಯಯನಶೀಲನಾಗಿ ಅವನು ಕ್ಷಾತ್ರ ಅನ್ನೋದು ಅವನಿಗೆ ಧರ್ಮವೇ ಅಲ್ಲ, ಸ್ವಧರ್ಮವೇ ಅಲ್ಲ. ಆ ಧರ್ಮವಲ್ಲದ ಸ್ಥಿತಿಯಲ್ಲಿ ಅಷ್ಟು ತಲೆಮಾರುಗಳನ್ನು ಕಿತ್ತು ಹಾಕಿ ಯಾವ ನರಕಕ್ಕೆ ಹೋಗಬೇಕು ಅವನು ಅನ್ನೋದನ್ನ ಕಾಳಜಿಯಿಂದಲೇನೆ ಅವನ ಎದುರುಗಡೆನೆ ಅವನ ಮಗನ ತಲೆ ಹೋಯಿತು ಅಂತ ಅನ್ನುವ ಸುದ್ದಿಯನ್ನು ಬೀಳಿಸಿ ತಪಸ್ಸಿಗೆ ಕೂತ. ಇದು ಕೃಷ್ಣ ಮಾತ್ರ ಅಲ್ಲ, ತಕ್ಷಣವೇ ಅವನ ಯುದ್ಧ ಮಾಡುವ ದಿವಸವೇ ಪ್ರತಿಜ್ಞೆ ಮಾಡಿದಾಗ ಸಪ್ತರ್ಷಿಗಳು ಬಂದು ಅವನನ್ನು ಎಚ್ಚರಿಸ್ತಾರೆ, ಏನಪ್ಪ ನೀನು ಹೀಗೆಲ್ಲ ಮಾಡ್ತಾ ಇದ್ದಿ, ಅದೂ ಕೂಡ ಒಬ್ಬ ದುರ್ಯೋಧನನಂತ ದುಷ್ಟನ ಪರವಾಗಿ ಸಜ್ಜನರ ತಲೆಯನ್ನು ತೆಗಿತೇನೆ ಅಂತ ಹೇಳ್ತಾ ಇದ್ದಲ್ಲಿ ಇದು ನಿನಗೆ ಹಿತ ಅಲ್ಲ ಅಂತ. ಅದೆಲ್ಲ ಗೊತ್ತಿಲ್ಲ, ನಾನು ಪ್ರತಿಜ್ಞೆ ಮಾಡಿ ಆಗಿದೆ, ಮಾಡ್ತೇನೆ ನಾಳೆ ಅಂತ ಕೃಷ್ಣ ಹೇಳಿದ. ಉದ್ಧಾರ ಮಾಡಬೇಕು ಅಂತ ಬಂದಾಗ ನನಗೆ ಹೇಗೆ ಉದ್ಧಾರ ಮಾಡಬೇಕು ಅಂತ ಗೊತ್ತಿದೆ. ಹಾಗಾಗಿ ಒಂದು ಮಾತು ಹೇಳಿದ ತಕ್ಷಣ ಮಗ ಅಂದ್ರೆ ಜೀವ, ಅವ್ರು ಎಲ್ಲಿ ವೀಕ್ನೆಸ್ ಪಾಯಿಂಟ್ ಇದೆ ಅದನ್ನು ತೆಗೆದು ಹೊಡೆದು ಬಿಡ್ತಾನೆ, ಹೊಡೆದು ಮುಗಿದೋಯ್ತು. ನಮಗೆ ಹೊರಗಿಂದ ಕಾಣುವಾಗ ಕೃಷ್ಣ ಮೋಸ ಮಾಡಿದ ಅಂತ, ಅದು ಮೋಸ ಅಲ್ಲ, ಅವನನ್ನು ಉಳಿಸಿದ್ದು, ದ್ರೋಣಾಚಾರ್ಯವನ್ನು ಉಳಿಸಿದ್ದು. ಇದೆಲ್ಲ ಮೇಲ್ನೋಟ ಕತೆ ಕೇಳುವಾಗ ಎಲ್ಲೂ ಗೊತ್ತಾಗಲ್ಲ. ಇಂಥ ಸಂಗತಿಗಳು ನಮಗೆ ಅರ್ಥ ಆಗಬೇಕು ಅಂತಂದ್ರೆ ಸಮಗ್ರ ಚಿತ್ರಣ ಇದ್ದಾಗ ಮಾತ್ರ ಅರ್ಥ ಆಗುತ್ತೆ. ನಾವು ಮೇಲಿಂದ ನೋಡಿದ್ರೆ ಕಥೆಯಲ್ಲಿ ಪೂರ್ಣತೆ ಕಾಣುತ್ತೆ. ನಾವು ಅಲ್ಲಲ್ಲಿಯ ಪಾತ್ರ ನೋಡುವಾಗ ಏನು ಅನ್ಯಾಯ, ಬರೀ ಕೃಷ್ಣ ಎರಡೂ ದಿಕ್ಕಿನಲ್ಲಿ ಮಧ್ಯದಲ್ಲಿ ನಿಂತು ತಮಗೆ ಬೇಕಾದನ್ನು ಮಾಡಿಸಿಕೊಂಡ ಹೊರತು ಅವನಿಗೆ ಅದೇ ಈ ಒಂಥರ ಯಾವ ದೇಶ, ಯಾವ ಜನ, ಯಾವ ಧರ್ಮ ಇದು ಬೇಕಲ್ಲ, ಅವರ ಆಳ್ವಿಕೆ ನಡೆಯುತ್ತೆ ಅನ್ನೋದೇ ಯೋಚನೆ ಮಾಡ್ತಿರ್ತಾರೆ ಅನ್ನೋ ಪಾಲಿನಲ್ಲಿ ಕೃಷ್ಣನ ಪಾಲು ಬಹಳ ಮುಖ್ಯವಾದದ್ದು ಅಂತ ಕೆಲವರು ಆಕ್ಷೇಪ ಮಾಡುವುದಿದೆ. ಆದರೆ ಅದರ ಹಿನ್ನೆಲೆ ಗೊತ್ತಿಲ್ಲದಾಗ ಈ ರೀತಿ ಆಕ್ಷೇಪ ಆಗುತ್ತೆ. ಗುಣಗಳೂ ಕೂಡ ದೋಷವಾಗುವ ಸಾಧ್ಯತೆಗಳಿರ್ತವೆ, ಆದರೆ ಭಗವಂತನಲ್ಲಿ ಗುಣ ದೋಷ ಆಗುವುದೇ ಇಲ್ಲ. ನಮ್ಮಲ್ಲಿ ಯಾವುದು ದೋಷವೋ ಅದು ಅವನಿಗೆ ಗುಣವೂ ಆಗುತ್ತೆ. ಈ ಸುಮ್ಮನೆ ಉದಾಹರಣೆಗೆ, ನಮಗೆ ಯಾರಾದರೂ ತಿರುಗೋಕಿ ಬರೀ ತಿರುಗ್ತಾ ಇರ್ತಾನೆ, ದೇವರಿಗದು ಗುಣ, ಅವನು ತಿರುಗ್ತಾ ಇರ್ತಾನೆ, ಅವನಿಗದು ಗುಣ. ಯಾಕಂದ್ರೆ ಯಾರ್ಯಾರೋ ಕರಿತಾ ಇರ್ತಾರೆ, ಹೋಗ್ತಾ ಇರ್ತಾನೆ, ಎಲ್ಲ ಕಡೆಗೆ ಹೋಗ್ತಾ ಇರ್ತಾನೆ. ನಮಗೆ ನಾವು ಮಾಡೋ ಕೆಲಸ ಬಿಟ್ಟು ಬೇರೆ ತರ ತಿರುಗ್ತಾ ಇರ್ತೀವಿ ಅಷ್ಟೇ. ಈ ಕೆಲಸನೂ ಆಗಲ್ಲ, ಹೋದ ಕೆಲಸನೂ ಆಗಲ್ಲ. ಈಗ ನಮ್ಗೆ ತಿಮ್ಮಣ್ಣಿ ಅಂತ ಬೈದ್ರೆ ಅದು ದೋಷ, ನಮ್ ದೋಷ ಅದು. ಯಾವಾಗ ಕೂತು ತಿಂತಾ ಇರ್ತಾನೆ, ದೇವರಿಗೂ ಅದೇ ಹೆಸರಿದೆ, ಅತ್ತ ತರಾತರ ಗ್ರಹಣ ಅಂತ. ಅವನು ಪಹಾ ತಿಂಡಿ ಬೋತವನು, ಇಡೀ ಜಗತ್ತನ್ನು ಕೊನೆಗೆ ಅಷ್ಟನ್ನು ನುಂಗಿ ಬಿಡ್ತಾನೆ. ಆದರೆ ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇದೆ, ಅದನ್ನಾಗಿ ಅವನಿಗೆ ದೋಷ ಆಗಲಿಲ್ಲ. ಅವನು ಜೀರ್ಣನೂ ಮಾಡೋದಲ್ಲ, ಅದು ಮುಂದಿನ ಸೃಷ್ಟಿಗೆ ಒಂದು ಅದಕ್ಕೆ ಬೇಕಾದ ರೀಚಾರ್ಜ್ ಮಾಡಿ ಮತ್ತೆ ವಾಪಸ್ ಸೃಷ್ಟಿಗೆ ಅಷ್ಟೇ ತರ್ತಾನೆ. ಹೊಟ್ಟೆಗೆ ಏನೆಲ್ಲ ಹೋಗಿತ್ತೋ ಅಷ್ಟು ವಾಪಸ್ ಬರುತ್ತೆ. ನಮ್ಗೆ ಹೊಟ್ಟೆಗೆ ಹೋದ್ರೆ ಏನು ಹೋಯ್ತು, ಎಷ್ಟು ಹೋಯ್ತು, ಯಾವಾಗ ಹೋಯ್ತು, ಏನು ಒಂದು ಗೊತ್ತಿಲ್ಲ. ಎಲ್ಲೋ ಕೆಲವೊಂದು ಸರ್ತಿ ವಾಂತಿ ಆಗೋತ್ತಾಗುತ್ತೆ, ಆಮೇಲೆ ತಿಂದಿದ್ದು ಹೊಟ್ಟೆ ಒಳಗಿರುತ್ತೆ, ಅದಕ್ಕಿಂತ ಮೊದಲು ತಿಂದಿದ್ದು ಮಾತ್ರ ಹೊರಗೆ ಹೋಗುತ್ತೆ, ಒಂದು ಅಗಳು ಬರಲ್ಲ. ಆದರೆ ಇದು ಒಳಗಿನ ವ್ಯವಸ್ಥೆ, ನಮ್ಗೆ ಏನೂ ಗೊತ್ತಿಲ್ಲ. ನಾವು ಅಂದ್ಕೊಳ್ಳೋದು ಜೀರ್ಣ ಆಗೋದು ನನ್ನ ಹೊಟ್ಟೆಯಲ್ಲಿ, ಅದು ನಾನು ಮಾಡ್ಕೊಳ್ಳೋದು ಅಂತ. ಪರಿಚಯವೇ ಅಲ್ಲ ಒಳಗೆ ಏನಾಗ್ತಾ ಇದೆ ಅಂತ.
ಹಾಗಾಗಿ ನಮ್ಮಲ್ಲಿ ದೋಷವಾಗಿದ್ದದ್ದು ಕೂಡ ದೇವರಿಗೆ ಗುಣ ಆಗುತ್ತೆ. ಮತ್ತೆ ನಾವು ಲೋಕದಲ್ಲಿ ಗುಣ ಅಂತ ಏನು ಅನ್ಕೊಳ್ತೇವೆ ಅದು ಯಾವತ್ತೂ ದೇವರಲ್ಲಿ ದೋಷವಾಗಿ ಕಾಡುವುದಿಲ್ಲ. ಇದು ಅವನ ವಿಶೇಷ ಗುಣ. ಹಾಗಾಗಿ ಶುದ್ಧಂ ಅಪಾಪ ವಿದ್ಧಂ, ಯಾವ ಪಾಪದಿಂದಲೂ ಅವನು ಗ್ರಸ್ತ ಅಲ್ಲ. ವಿದ್ಧ ಅಂದರೆ ಅದು ತಾಗಿ ಅವನಿಗೆ ಗಾಯ ಮಾಡುವುದು ಅಥವಾ ಅವನನ್ನು ದುರ್ಬಲಗೊಳಿಸುವುದು ಅಂತ ಅರ್ಥ. ಅವನನ್ನು ಯಾವ ಪಾಪವೂ ದುರ್ಬಲಗೊಳಿಸುವುದಿಲ್ಲ. ಅವನಿಗೆ ಪಾಪವೇ ಅಂಟಲ್ಲ. ಪಾಪ ಯಾವಾಗ ಅಂಟತ್ತೆ ಅಂತಂದರೆ ನನಗೋಸ್ಕರ ಅಂತ ಏನಾದರೂ ಮಾಡಿದಾಗ ಅಂಟತ್ತೆ. ಅವನು ತನಗೋಸ್ಕರ ಅಂತ ಏನನ್ನೂ ಮಾಡಿಲ್ಲ. ಯಾಕೆಂದರೆ ಯಾರು ಆಪ್ತನೋ, ಯಾರು ಎಲ್ಲ ಕಾಮನೆಗಳನ್ನು ಈಗಾಗಲೇ ಪಡೆದಿದ್ದಾನೋ, ಹೊಸ ಕಾಮನೆ ಪಡೀಲಿಕ್ಕೇನು ಇಲ್ಲ. ಯಾವುದು ಹೊಸದು ಪಡೀಲಿಕ್ಕಿಲ್ಲೋ ಆಗ ತನಗೋಸ್ಕರ ಏನು ಬೇಕಿಲ್ಲ. ಹಾಗಾಗಿ ಜಗತ್ತಿನ ಹಿತಕ್ಕಾಗಿ ಮಾಡ್ತಾನೆ. ಅದರಿಂದಾಗಿ ಅಪಾಪ ವಿದ್ಧಂ. ಆಮೇಲೆ ಕವಿಹಿ, ಅವನು ಸರ್ವಜ್ಞ. ಕವಿ ಅನ್ನುವ ಶಬ್ದಕ್ಕೆ ಶಾಸ್ತ್ರದ ನಿಜವಾದ ಅರ್ಥ ಎಲ್ಲವನ್ನು ಬಲ್ಲವ ಅಂತ. ಎಲ್ಲವನ್ನು ಬಲ್ಲವ ಅಂದರೆ ಹೇಗೆ ಅಂದರೆ ಕು ಶಬ್ದೆ ಅಂತ ಧಾತು. ಯಾವ ಶಬ್ದವನ್ನ ಯಾವ ಅರ್ಥದಲ್ಲಿ ಸರಿಯಾಗಿ ಬಳಸಬೇಕು ಅಂತ ಗೊತ್ತಿರುವವ ಕವಿ. ನಮ್ಮಲ್ಲಿ ಪ್ರಾಸಬದ್ಧವಾದ 4 ಸಾಲು ಹಾಕಿದ್ರೆ ಅವನು ಕವಿ. ಅದಲ್ಲ, ಎಷ್ಟು ಮಿನಿಮಮ್ ಪದಗಳಿಂದ ಎಷ್ಟು ಹೆಚ್ಚಿನ ಅರ್ಥಗಳನ್ನು ಹೊಳೆಸಬಲ್ಲನೋ ಅವನು ಕವಿ. ಬೇಂದ್ರೆಯವರ ಎಷ್ಟೋ ಸರ್ತಿ ಪದ್ಯಗಳು ಈ ಹಿನ್ನೆಲೆಯಲ್ಲಿ ಅದು ಕವಿತ್ವದ ಮಡುಗಟ್ಟುವಿಕೆ. ಅರ್ಥ ಮಾಡಿಕೊಳ್ಳುವಲ್ಲಿ ನಾವು ದಡ್ಡರಾದರೆ ಅವರು ಕವಿಗಳಲ್ಲ ಅಂತ ಆಗುದಿಲ್ಲ. ಅದರಿಂದಾಗಿ ಕವಿ ಅವರು ಯಾವತ್ತೋ ಒಂದ್ಸಲ ಯಾರಿಗೂ ಹೇಳಿದ್ದಿತ್ತಂತೆ, ಏನಂದರೆ ಕವಿ ಆಗಬೇಕಾದ್ರೆ ಎಷ್ಟು ಪದ್ಯ ಬರಿಬೇಕು ಬೇಂದ್ರೆಯವರೇ ಅಂತ ಯಾರೋ ಕೇಳಿದ್ರಂತೆ. ಅದಕ್ಕೆ ಅಮ್ಮ ಆಗಬೇಕಾದ್ರೆ ಒಂದು ಹೆತ್ರೆ ಸಾಕು ಅಂದ್ರಂತೆ. ಹಾಗೆ ಕವಿತ್ವ ಅನ್ನೋದು ಒಳಗಿನಿಂದ ಭಾವ, ಅದು ಪದ್ಯದ ಸಂಖ್ಯೆಯಲ್ಲಿ ಇಲ್ಲ ಅಂತ. ಹಾಗಾಗಿ ಶಬ್ದದ ಇತಿಮಿತಿಯನ್ನು ಅರಿತು ಅನರ್ಥಕಾರಿಯಾದದ್ರಲ್ಲಿ ಬಳಸದೆ, ಅನಗತ್ಯವಾದ ಶಬ್ದ ಬಳಸದೆ, ಅಗತ್ಯ ಇದ್ದಲ್ಲಿಯೂ ಬಿಡದೆ ಯಾರು ಪ್ರಯೋಗಿಸಬಲ್ಲನೋ ಅವನು ಕವಿ. ಭಗವಂತ ಕವಿ ಅಂತ ಹೇಳ್ತಾರೆ. ಅವನು ನಿಜವಾದ ಕವಿ. ಕವಿಂ ಕವೀನಾಂ ಉಪಮಶ್ರವಸ್ತಮಂ ಅಂತ ವೇದಗಳಲ್ಲೂ ಈ ಮಾತುಗಳನ್ನು ನಿರೂಪಣೆ ಮಾಡುವಾಗ ಪರಮಕವಿ ಅಂತ ಅವನನ್ನು ಗುರು. ಕವಿಹಿ ಮತ್ತೆ ಮನೀಷಿ, ತಿಳಿದು ಮಾತನಾಡುವ ಬುದ್ಧಿವಂತಿಕೆ ಇರುವವನನ್ನು ಮನೀಷಿ. ಕವಿರ್ಮನೀಷಿ ಪರಿಭೂ ಸ್ವಯಂಭೂಹು, ಪೂರ್ಣಗೊಳಿಸುವವನು. ಪರಿತಃ ಎಲ್ಲೆಡೆ ತುಂಬಿದವನು, ತಾನೇ ತಾನಾಗಿ ಹುಟ್ಟುವವನು. ಸ್ವಯಂಭೂ ಅಂದರೆ ತನ್ನನ್ನು ತಾನೇ ಸೃಷ್ಟಿ ಮಾಡಿಕೊಳ್ಳುವ ಸಾಮರ್ಥ್ಯ ಇರೋನು. ಬೇರೆಯವರು ಯಾರು ಸೃಷ್ಟಿಗೆ ಬೇಕಿಲ್ಲ. ಅಲ್ಲ, ವಸುದೇವ ದೇವಕಿಯರು ಬಂದ್ರಲ್ವಾ, ರೇಣುಕ ಜಮದಗ್ನಿಯರು ಕಂಡ್ರಲ್ವಾ, ಕೌಸಲ್ಯ ದಶರಥ ಇದ್ರಲ್ವಾ ಅಂದರೆ ಹೌದಾ. ಕೃಷ್ಣನ ಕಥೆಯನ್ನು ಸರಿಯಾಗಿ ಓದಿ. ಹುಟ್ಟಿದ ತಕ್ಷಣವೇ ಹೆತ್ತೊಡನೆ ನೋಡಿದ್ದು ಮುದ್ದು ಮಗುವನ್ನ ಹೇಗೆ? ಅರಳಿದ ಕಂಗಳು, 4 ತೋಳು, ಕೈಯಲ್ಲಿ ಶಂಖಚಕ್ರ ಗದಾ ಪದ್ಮ, ಅದು ಮಗುವಿನಲ್ಲೇ ಕಂಡದ್ದು. ಆಮೇಲೆ ಎತ್ತರದ ರೂಪ ಕಂಡದ್ದು. ಅಲ್ಲಿ ಬರುವ ಮಾತು ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದಿ ಉದಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ಪಯೋಧ ಅಂದ್ರೆ ಮೋಡ, ಮೋಡದ ಮೈ ಬಣ್ಣ. ಮಹಾರಹ ವೈಡೂರ್ಯ ಕಿರೀಟ ಕುಂಡಲ ತುಷಾ ಪರಿಶ್ವಕ್ತ ಸಹಸ್ರ ಕುಂತಲಂ, ತಲೆ ಕೂದಲು. ಉದ್ದಾಮ ಕಾಂಚಿ, ಸೊಂಟದ ಪಟ್ಟಿ. ಅಂಗದ ಕಂಕಣಾದಿಬಿಹಿ ವಿರೋಚಮಾನಂ ವಸುದೇವ ಐಕ್ಷತ. ಮಗು ಹುಟ್ಟುವಾಗಲೇ ಕಂಡದ್ದು ಈ ರೀತಿ. ಯಾರಾದರೂ ನೂಲೆಳೆ ಇಟ್ಟುಕೊಂಡು ಹುಟ್ಟಿದ್ದು ನೋಡಿಲ್ಲ ಇಲ್ಲಿ ತನಕ. ಅಂತಾದ್ರಲ್ಲಿ ಹೀಗೆ ಹುಟ್ಟುತ್ತಾನೆ ಅಂದರೆ ವಿಚಿತ್ರ ಅಂತಾನೆ ಅರ್ಥ. ಅವನಿಗೆ ಹುಟ್ಟು ಬೇಕಿಲ್ಲ. ಆದರೆ ಆ ತಾಯಿಗೆ ದೇವಕೀನಂದನ ದೇವಕೀನಂದನ ಅಂತ ಒಂದು ಜೊತೆಗೆ ಹೆಸರು ಕೊಟ್ಟು ಮೆರೆಸ್ಬೇಕಲ್ಲ, ಅವಳನ್ನ ತಪಸ್ಸಿಗೆ ಫಲ ಕೊಡಬೇಕಲ್ವಾ. ವಸುದೇವನ ಆ ತಪಸ್ಸಿಗೆ ನೆನೆದು ವಾಸುದೇವ ಅಂತ ಎಲ್ಲರೂ ಕರಿಬೇಕಲ್ವಾ. ಅದಕ್ಕೋಸ್ಕರ. ಹಾಗಲ್ಲದೆ ಇದ್ರೆ ಯಾವ ತಂದೆ ತಾಯಿ ಇಲ್ಲದೆ ನರಸಿಂಹ ಕಂಬದಿಂದ ಹೆಂಗೆ ಬಂದ? ತಂದೆ ತಾಯಿ ಇಲ್ಲ ಅಂತ ತೋರಿಸ್ಲಿಕ್ಕೋಸ್ಕರನೇ ಕಂಬದಿಂದ ಬಂದ ಅಂತ ಭಾಗವತ ಒಂದು ಕಡೆ ಹೇಳುತ್ತೆ. ಹೀಗೆ ಭಗವಂತನಿಗೆ ನಮ್ಮಂತೆ ಶುಕ್ರ ಧಾತುಗಳ ಸಂಪರ್ಕದಿಂದ ಹುಟ್ಟಲ್ಲ. ನಮ್ಮ ಹಾಗೆ ಪಂಚಭೂತಗಳ ಲಕ್ಷಣ ಇಲ್ಲ. ನಮ್ಮ ಹಾಗೆ ಸತ್ವರಜಸು ತಮಸ್ಸು ಅನ್ನೋ ಗುಣಗಳ ಪ್ರಭಾವ ಇಲ್ಲ. ನಮ್ಮ ಹಾಗೆ ಬೇಸರಿಕೆ, ನಿದ್ದೆ, ಜಾಡ್ಯ, ಸಂಗತಿ, ತಪ್ಪುವುದು, ಎಚ್ಚರ ಮರ್ತು ಹೋಗುವುದು, ಎಚ್ಚರ ತಪ್ಪುವುದು ಇತ್ಯಾದಿ ಯಾವುದೇ ದೋಷಗಳಿಲ್ಲದೆ ಅವನಿದ್ದಾನೆ ಅಂತ ಯಾರು ಚಿಂತಿಸುತ್ತಾನೋ ಅವನಿಗೆ ಭಗವಂತನ ಸರಿಯಾದ ತಿಳಿವು ಇದೆ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಅಂಥವನು ಯಾತಾತರ್ಥತಃ ಅರ್ಥಾನ್ ವ್ಯದದಾತ್ ಶಾಶ್ವತೀಭ್ಯ ಸಮಾಭ್ಯ. ಅರ್ಥಾನ್ ವ್ಯದಧಾತ್, ಜಗತ್ತಿನ ಎಲ್ಲ ವಸ್ತುಗಳನ್ನು ಮತ್ತೆ 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 ತರ್ತಾ ಇರ್ತಾನೆ. ಹಿಂದೆ ಹೇಗೆ ತಂದನೋ, ಎಷ್ಟು ಸಾವಿರ ಸೃಷ್ಟಿಕಲ್ಪಗಳು ದಾಟಿದ ಮೇಲೂ ಮತ್ತೆ ಮತ್ತೆ ಅದೇ ತರ ಸೃಷ್ಟಿಯನ್ನು ಮಾಡ್ತಾನೆ. ವ್ಯತ್ಯಾಸ ಮಾಡುದು. ಯಾಕೆಂದ್ರೆ ಅದು ವೇದದ ಒಂದು ವ್ಯವಸ್ಥೆ ಇದೆ, ಹೀಗೆ ಸೃಷ್ಟಿ ಆಗುತ್ತೆ ಅಂತ. ಆ ಮಾತನ್ನು ಸರಿ ಮಾಡಬೇಕು. ಅದಕ್ಕೋಸ್ಕರ ವ್ಯವಸ್ಥೆಯಲ್ಲಿ ಜೀವಗಳು ಬೇರೆ ಇರುತ್ತೆ.
ಮತ್ತೆ ಮತ್ತೆ ಸೃಷ್ಟಿಯಾಗುವಾಗ ಜೀವಿಗಳು ಬೇರೆ ಬರ್ತಾ ಇರ್ತಾರೆ. ಆದರೆ ಆ ಸೃಷ್ಟಿಯಲ್ಲಿ ವ್ಯವಸ್ಥೆ, ಈಗ ಪುಸ್ತಕ ಅಂತ ಇದ್ದದ್ದು ಹೋದ ಸೃಷ್ಟಿಯಲ್ಲಿ ಈ ಸೃಷ್ಟಿಯಲ್ಲಿ ಒಡೆ ಆಗಲ್ಲ. ಪುಸ್ತಕ ಪುಸ್ತಕವೇ ಆಗಿರುತ್ತೆ. ಅಂದ್ರೆ ಮೂಲ ಶಬ್ದ ಈ ಏನು ಆನಂತರ ಅದರಿಂದ ಆ ತದ್ಭವಗಳಾದವುಗಳಲ್ಲಿ ವ್ಯತ್ಯಾಸ ಬರಬಹುದು. ಶಬ್ದಗಳಿರ್ತ ಮೂಲ ಶಬ್ದಗಳು ಹಾಗೆ ಇರ್ತವೆ. ಆದರೆ ಸೃಷ್ಟಿಯಲ್ಲಿರುವ ವಸ್ತುಗಳ ವೈಚಿತ್ರ್ಯಗಳೇನಿದೆ ಅದು ಅಂತೆಯೇ ಉಳಿಯತ್ತೆ. ಅದನ್ನು ಯಥಾರ್ಥವಾಗಿ ಸೃಷ್ಟಿ ಮಾಡ್ತಾನೆ. ಯಥಾರ್ಥವಾಗಿ ಅಂತಂದ್ರೆ ಅದು ನ ನಾವು ಮುಟ್ಟಿದಾಗ ನಮ್ಮ ಅನುಭವಕ್ಕೆ ಬರ್ತಾ ಇದೆ, ಎತ್ತಿದಾಗ ಅದರ ಭಾರ ಗೊತ್ತಾಗ್ತಾ ಇದೆ, ಭಾರ ತಪ್ಪಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೋವಾಗ್ತಾ ಇದೆ, ಎತ್ತಲಿಕ್ಕೆ ಸುಲಭ ಆಯ್ತು ಅಂದಾಗ ದುಃಖ ಆಗ್ತಾ ಇದೆ. ಇದೆಲ್ಲ ಪ್ರಾಮಾಣಿಕ, ಇದೆಲ್ಲ ನಮ್ಮ ಅನುಭವ. ಅನುಭವಕ್ಕೆ ಮೀರಿದ ಸಂಗತಿಗಳಲ್ಲಿ ಕೆಲವೊಂದು ಸರ್ತಿ ನಾವು ವೇದವನ್ನು ಆಶ್ರಯಿಸಬೇಕು. ಆದರೆ ಅನುಭವಕ್ಕೆ ಬರುವ ಸಂಗತಿಗಳಲ್ಲಿ ಈ ಭಗವಂತನ ಸೃಷ್ಟಿ ಅನ್ನೋದು ಅತ್ಯಂತ ಯಥಾರ್ಥ. ಅದನ್ನ ಮೂರ್ನಾಲ್ಕು ಕಡೆಗಳೇ ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತಾರೆ. ಯಾಥಾ ತಥ್ಯತೋರ್ಥಾನ್ ವ್ಯದಧಾತ್. ಯಾಥಾತಥ್ಯ ಅಂದ್ರೆ ಹೇಗಿದೆಯೋ ಹಾಗೆ, ಜಗತ್ತು ಹೇಗಿರಬೇಕೋ ಹಾಗೆ ಎಲ್ಲವನ್ನೂ ಯಥಾರ್ಥವಾದ ಸೃಷ್ಟಿಯ ಮೂಲಕ ಭಗವಂತ ಶಾಶ್ವತೀಭ್ಯ ಸಮಾಭ್ಯ ಅನಂತ ಕಾಲದಿಂದ ನಿರಂತರ ಮತ್ತೆ 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 ಸೃಷ್ಟಿ ಮಾಡ್ತಾ ಅವುಗಳು ಆಯಾ ಜೀವಿಗಳ ಬೆಳವಣಿಗೆಗೆ ಬೇಕಾದ ಸ್ವರೂಪವನ್ನ ಭಗವಂತ ಕಲ್ಪಿಸ್ತಾ ಬರ್ತಾನೆ ಅನ್ನುವ ಸಂಗತಿಯನ್ನ ಈ ಮೂಲಕ ನಿರೂಪಣೆ ಮಾಡ್ತಾರೆ. ಇಲ್ಲಿಗೊಂದು ಅರ್ಧ ಭಾಗ ಮುಗಿಯಿತು. ಇನ್ನರ್ಧ ಭಾಗವನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿತ ಸಜ್ಜನ ನಿಖಿಲ ಗುಣಗಣಾರ್ಣೋ ಶ್ರೀಪತಿರ್ಮಾನದೋ ನಮೋಸ್ತು ಅನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷ ಶಿರೋರುಬಾಹವೆ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಶಾಸ್ತ್ರಗೋವಿಂದಾಯ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಜಗತ್ಪಿತಾಯ ಪರಮಾತ್ಮನೇ ಸತತಮೇ ಕರುಣೆ ದಶರೂಪಿಣಿ ಶತಸಹಸ್ರರೂಪಿಣಿ ಅವಿಕಾರಿಣೆ ಸ್ಫುಟಮನಂತರೂಪಿಣಿ ಸುಖಚಿತ್ತಮಸ್ತಾವೇ